ಕೊಳ್ತಾ ಇದ್ದೀನಿ ನಾನು. ಬಿ ಸಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಎ ಸಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಮತ್ತೆ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 40 ಡಿಗ್ರಿ ಇರುವಂತಹ ತ್ರಿಭುಜವನ್ನ ರಚಿಸಿ. ಇಫ್ ಪಾಸಿಬಲ್ ನೀವು ಅಲ್ಲೇ ನಿಮ್ಮ ಬುಕ್ ನಲ್ಲಿ ಸಾಧ್ಯ ಆದ್ರೆ ಅಲ್ಲೇ ಒಂದು ರಫ್ ಸ್ಕೆಚ್ ಅನ್ನ ಹಾಕೊಳ್ಳಿ. ಇಸ್ ಇಟ್ ಪಾಸಿಬಲ್ ಅಂತ ನಾವು ಈಗ ಯೋಚನೆ ಮಾಡಿದ್ರೆ ಚಿತ್ರ ನೋಡಿ ಈ ರೀತಿ ಬರುತ್ತೆ. ಮೊದಲನೇದು ದಟ್ ಮೀನ್ಸ್ ಬಿ ಸಿ 7 ಸೆಂಟಿಮೀಟರ್ ಇದೆ, ಹಾಗೆ ಎ ಬಿ ಸಿ 40 ಡಿಗ್ರಿ ತಗೊಂಡಿದ್ದೀನಿ, ಹಾಗೆ ಸಿ ಅಲ್ಲಿ ಇಟ್ಕೊಂಡು 5 ಸೆಂಟಿಮೀಟರ್ ಕೋನವನ್ನ ಕಟ್ ಮಾಡಿದ್ದೇನೆ. ಕಟ್ ಮಾಡಿದ್ರೆ 5 ಸೆಂಟಿಮೀಟರ್ ಅಳತೆಯ ಬಾಹುವನ್ನು ಕಟ್ ಮಾಡಿದ್ದೇನೆ. ಆಗ ನನಗೆ ಈ ರೀತಿಯಾದಂತಹ ತ್ರಿಭುಜ ಸಿಗುತ್ತೆ. ನೀವಿಲ್ಲಿ ಗಮನಿಸಬೇಕಾಗಿರೋದು ಇಷ್ಟೇ, ಬಾಕೋಬಾ ಅಳತೆಯನ್ನ ನಾನು ತಗೊಂಡಿಲ್ಲ, ಕೋಬಾಬಾ ತಗೊಂಡಿದ್ದೀನಿ. ದಟ್ ಮೀನ್ಸ್ ನೀವಿಲ್ಲಿ ಗಮನಿಸಿದ್ರೆ ಈ ಎರಡೂ ಬಾಹುಗಳಿಂದ ಉಂಟಾದಂತಹ ಕೋನವನ್ನ ನಾನು ಪರಿಗಣಿಸಿಲ್ಲ. ಈ ಕೋನವನ್ನ ಹೊರತಾಗಿ ಬೇರೊಂದು ಕೋನವನ್ನ ನಾನು ಪರಿಗಣಿಸಿದ್ದೇನೆ. ಈ ಎರಡು ಬಾಹುಗಳಿಂದ ಆಗಿರಂತಹ ಕೋನ ಇಲ್ಲಿ ಸಿ, ಬಟ್ ನಾನು ಅದನ್ನ ಕನ್ಸಿಡರ್ ಮಾಡಿಲ್ಲ, ಬೇರೊಂದು ಬಿ ಕೋನವನ್ನ ಕನ್ಸಿಡರ್ ಮಾಡಿದ್ದೀನಿ. ಈ ರೀತಿ ನೋಡಿದಾಗ ಇಟ್ ಈಸ್ ಪಾಸಿಬಲ್ ಅಂತ ಅನ್ಸುತ್ತೆ. ಆದ್ರೆ ಇದು ತಪ್ಪ ಅಥವಾ ಸರಿನಾ ಒಂದು ಚೂರು ಯೋಚನೆ ಮಾಡಿದ್ರೆ ಇದರಲ್ಲಿ ಯಾವುದೇ ತಪ್ಪು ನಮ್ಗೆ ಕಾಣಿಸ್ತಾ ಇಲ್ಲ. ಈ ರಚನೆ ಸಾಧ್ಯ, ಹೌದು ಈ ರಚನೆ ಸಾಧ್ಯ ಆಗುತ್ತೆ, ತಪ್ಪು ಕೂಡ ಅಲ್ಲ, ಆದರೂ ಕೂಡ ತಪ್ಪಾಗತ್ತೆ. ಹೇಗೆ ನೋಡೋಣ. ಇನ್ನೊಂದು ರಚನೆಯನ್ನ, ಅದೇ ರೀತಿಯಾದಂತಹ ರಚನೆಯನ್ನ ಕೊಟ್ಟಿದ್ದೇನೆ ನೋಡಿ. ಈಗ ಎರಡೂ ಚಿತ್ರಗಳು ಒಂದೇ ಪ್ರಶ್ನೆಗೆ ಉತ್ತರ ಆಗಿವೆ. ಗಮನಿಸಿ, ಈ ಎರಡೂ ಚಿತ್ರಗಳು ಕೂಡ ನೀವು ರಚನೆ ಮಾಡಬಹುದು. ಇದೇ ಒಂದೇ ಸಮಸ್ಯೆಗೆ ಎರಡು ಬಗೆಯಾದಂತಹ ಚಿತ್ರಗಳನ್ನ ನೀವು ಕಾಣಬಹುದು. ಒಂದು ಸಲ ಅನುಮಾನ ಬರ್ತಾ ಇರ್ಬೋದು, ಇಟ್ಸ್ ಇಂಪಾಸಿಬಲ್ ಅಂತ. ಅದೇ ಹೇಗೆ ಸಾಧ್ಯ? ಒಂದೇ ಅಳತೆಗೆ ಎರಡು ಚಿತ್ರಗಳು ಹೇಗೆ ಬರೋಕ್ ಸಾಧ್ಯ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಅದಕ್ಕೋಸ್ಕರ ನಾನು ನಿಮ್ಗೆ ಈಗ ಮೂರನೇ ಚಿತ್ರ ಕೊಡ್ತಾ ಇದ್ದೀನಿ. ಈಗ ಅಬ್ಸರ್ವ್ ಮಾಡಿ. ಈಗ ಗಮನಿಸಿ, ಈ ಒಂದು ಎ ಬಿ ಸಿ ತ್ರಿಭುಜದಲ್ಲಿ ನಾನೇನ್ ಮಾಡಿದ್ದೀನಿ, 30 ಡಿಗ್ರಿ ಕೋನವನ್ನ 40 ಡಿಗ್ರಿ ಕೋನವನ್ನ ಬಿ ಅಲ್ಲಿ ಹಾಕೊಂಡಿದ್ದೇನೆ. ಹಾಗೆ ಬಿ ಸಿ ಯನ್ನ 7 ಸೆಂಟಿಮೀಟರ್ ಇಟ್ಕೊಂಡಿದ್ದೇನೆ. ಸಿ ನಿಂದ ಎ ಸಿ ಯನ್ನ ಈಗ ನಾನು ಎಳ್ಕೋಬೇಕು. ಆ ರೀತಿ ಎಳ್ಕೋಬೇಕಾದ್ರೆ 5 ಸೆಂಟಿಮೀಟರ್ ತ್ರಿಜ್ಯವನ್ನ ತಗೊಂಡು ನಾನು ಕಂಸವನ್ನ ಇಲ್ಲಿ ಕಟ್ ಮಾಡಿದ್ದೇನೆ. ಕಟ್ ಮಾಡಿದಾಗ ಅಬ್ಸರ್ವ್ ಮಾಡಿ, ಎ ಬಿ ಲೈನ್ ಇದೆಯಲ್ಲ, ಎರಡು ಕಡೆ ಕಟ್ ಆಗೋ ಚಾನ್ಸಸ್ ಇದೆ. ನೀವು ಇಲ್ಲಿ ಕಟ್ ಮಾಡಿಕೊಂಡು ಈ ಜಾಗದಲ್ಲಿ ಕಟ್ ಮಾಡ್ಕೊಂಡ್ರೆ ಎಡಭಾಗದಲ್ಲಿರುವಂತಹ ಚಿಕ್ಕದಾದ ತ್ರಿಭುಜ ಸಿಗುತ್ತೆ. ಅದೇ ಒಂದು ಮಗು ಏನಾದ್ರು ಈ ಜಾಗದಲ್ಲಿ ಕಟ್ ಮಾಡದೆ ಈ ಜಾಗದಲ್ಲಿ ಕಟ್ ಮಾಡಿದ್ರೆ ನಿಮ್ಗೆ ದೊಡ್ಡದಾದ ತ್ರಿಭುಜ ಸಿಗುತ್ತೆ. ಒಂದೇ ಅಳತೆ, ಒಂದೇ ಪ್ರಶ್ನೆ, ಬಟ್ ಎರಡು ಬಗೆಯ ಚಿತ್ರಗಳನ್ನ ನಾವಿಲ್ಲಿ ಕಾಣಬಹುದು. ಹಾಗಾಗಿ ನಾವು ಬಾಕೋಬಾ ಆಧಾರಿತ ಸಮಸ್ಯೆಗಳನ್ನ ಕನ್ಸಿಡರ್ ಮಾಡ್ತೀವಿ. ಈ ರೀತಿ ಕೋಬಾಬಾ ಅಥವಾ ಮತ್ತು ಕೊನೆಯಲ್ಲಿ ಕೋನ ಅಥವಾ ಮೊದಲು ಕೋನ ಬರುವಂತಹದನ್ನ ನಾವು ಪರಿಗಣಿಸೋದಿಲ್ಲ. ಕೆಲವು ಚಿತ್ರಗಳಿಗೆ ಮಾತ್ರ ನಮ್ಗೆ ಐಡೆಂಟಿಕಲ್ ಆಗಿ ಅಂದ್ರೆ ಅನನ್ಯವಾದಂತಹ ಚಿತ್ರಗಳು ಬರುತ್ತವೆ. ಈ ತರ ಬಂದಾಗ ಆ ಪ್ರಶ್ನೆ ಸಾಧ್ಯ ಇಲ್ಲ. ದಟ್ ಮೀನ್ಸ್ ಅದಕ್ಕೆ ಉತ್ತರ ಸಾಧ್ಯ ಇಲ್ಲ. ನಾವು ಟೀಚರ್ಸ್ ಆಗಿ ಮಕ್ಕಳುಗಳಿಗೆ ಹಲವಾರು ಸ್ವರಚಿತ ಪ್ರಶ್ನೆಗಳನ್ನ ಕೊಡ್ತೀವಿ. ಆ ರೀತಿ ಕೊಡ್ಬೇಕಾದ್ರೆ ಹುಷಾರಾಗಿ ಇಂಥ ಅಂಶಗಳನ್ನ ಗಮನಿಸ್ಕೊಳ್ಬೇಕಾಗತ್ತೆ. 3 ಅಂಶಗಳನ್ನ ಕೊಟ್ಟ ತಕ್ಷಣ ಆಗ್ಬಿಡುತ್ತೆ ಅಂತಂದ್ರೆ ಚಾನ್ಸ್ ಇದೆ, ಬಟ್ ಈ ರೀತಿ ಅನನ್ಯವಾದಂತಹ ಚಿತ್ರಗಳು ನಮ್ಗೆ ಸಿಗೋದಿಲ್ಲ. ಹಾಗಾಗಿ ಪ್ರಶ್ನೆಗಳನ್ನ ರಚನೆ ಮಾಡ್ಬೇಕಾದ್ರೆ ನಾವು ಇಲ್ಲಿ ಸ್ವಲ್ಪ ಗಮನವನ್ನ ವಹಿಸ್ಬೇಕಾಗತ್ತೆ. ನಂತರ ಎರಡು ಬಾಹು ಮತ್ತೆ ಒಂದು ಕೋನವನ್ನ ಕೊಟ್ಟಾಗ ರಚನೆ ಹೇಗಿರುತ್ತೆ ಅದಕ್ಕೂ ಒಂದು ಚಿತ್ರವನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದು ಅದೇನೆ, ಎರಡು ಬಾಹು ಮತ್ತೆ ಒಂದು ಕೋನ, ಬಾಕೋಬಾ ಅನ್ನುವಂತಹದ್ದೇ ಡಿಸ್ಕಸ್ ಮಾಡಿದ್ದು. ಇಲ್ಲಿ ಬಾಕೋಬಾನೇ ಆದ್ರೆ ಸ್ವಲ್ಪ ಸ್ಪೆಷಲ್ ಲಂಕಾಬಾ. ತ್ರಿಭುಜದಲ್ಲಿ ಲಂಬ ಕೋನ ಇದ್ದಾಗ ನಾವು ಅದನ್ನ ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಒಂದು ಕರ್ಣ, ಒಂದು ಬಾಹು ಮತ್ತೆ ಒಂದು ಲಂಬ ಕೋನವನ್ನ ಕೊಟ್ಟಿದ್ದೇವೆ. ಈ ಲಂಕಾಬಾ ಆಧಾರದ ಮೇಲೆ ನೀವು ಪ್ರಶ್ನೆಗಳನ್ನ ಕೊಟ್ರೆ ಐಡೆಂಟಿಕಲ್ ಪಿಕ್ಚರ್ಸ್ ಬರುತ್ತಾ ಇಲ್ವಾ ಅನ್ನುವಂತಹದನ್ನ ನೀವು ಯೋಚನೆ ಮಾಡಿದ್ರೆ ಖಂಡಿತ ಬರುತ್ತೆ. ನೀವು ಯಾವುದೇ ಚಿತ್ರವನ್ನ ಮಾಡಿ ನೋಡಿ, ನಮ್ಗೆ ಐಡೆಂಟಿಕಲ್ ಆಗಿ ಸಿಗುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಒಂದು ಕರ್ಣ ಮತ್ತೆ ಬಾಹುವನ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ಕರ್ಣ 9 ಸೆಂಟಿಮೀಟರ್, ಎರಡೂ ಚಿತ್ರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ಬಾಹುವಿನ ಮಾತ್ರ ನಾನು ಒಂದ್ ಕಡೆ ಬಿ ಸಿ ಯನ್ನ ಕನ್ಸಿಡರ್ ಮಾಡಿದ್ದೀನಿ, ಒಂದ್ ಕಡೆ ಎ ಬಿ ಯನ್ನ ಕನ್ಸಿಡರ್ ಮಾಡಿದ್ದೀನಿ. ಬಟ್ ರಚನೆ ಮಾತ್ರ ಎರಡರಲ್ಲೂ ಕೂಡ ಸೇಮ್ ಬರುತ್ತೆ. ವಿ ವಿಲ್ ಗೆಟ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ನೆಕ್ಸ್ಟ್ ಹಾಗೆ ಮುಂದುವರಿತಾ ಹೋದ್ರೆ, ಒಂದು ಬಾಹು ಮತ್ತೆ ಎರಡು ಕರ್ಣಗಳನ್ನ ತೆಗೆದುಕೊಂಡಾಗ ಒಂದು ಬಾಹು ಎರಡು ಕೋನಗಳು.
ಒಂದು ಬಾಹು ಎರಡು ಕೋನಗಳನ್ನ ಕನ್ಸಿಡರ್ ಮಾಡಿದ್ರೆ ಈ ರೀತಿ 3 ಅರೇಂಜ್ಮೆಂಟ್ ನಮಗೆ ಸಿಗುತ್ತೆ. ಕೋಬಾಕೋ, ಕೋಕೋಬಾ ಅಥವಾ ಬಾಕೋಕೋ. ನೋಡ್ತಿದ್ದಾಗೆ ನಮ್ಗೆ ಎಲ್ಲರಿಗೂ ಗೊತ್ತು ಕೋಬಾಕೋ ಇಟ್ ಇಸ್ ಪಾಸಿಬಲ್ ಅಂತ. ಯಾಕೆಂತಂದ್ರೆ ಇಲ್ಲಿ 4 ಸೆಂಟಿಮೀಟರ್ ಇದೆ, ಬೇಸ್ ಲೈನ್ ತಗೊಂಡಿದ್ದೀನಿ, ಈಗ ಅಬ್ಸರ್ವ್ ಮಾಡಿ. ಇನ್ನು 2 ಕಡೆ ಕೋನ ಇರುತ್ತೆ, 2 ಕೋನಗಳನ್ನ ನಾನು ಹಾಕೊಂಡ್ರೆ ತುಂಬಾ ಸುಲಭವಾಗಿ ಈ ತ್ರಿಭುಜವನ್ನ ರಚನೆ ಮಾಡಬಹುದು. ಎಷ್ಟೇ ಮಕ್ಕಳುಗಳು ರಚನೆ ಮಾಡಿದ್ರು ಐಡೆಂಟಿಕಲ್ ಆಗಿ ನಮ್ಗೆ ಸಿಗುತ್ತೆ. ಈಗ ಕೋಕೋಬಾ 2ನೇ ಚಿತ್ರಕ್ಕೆ ಬರ್ತಾ ಇದ್ದೀನಿ. ಸ್ವಲ್ಪ ಯೋಚನೆ ಮಾಡಿ, ಇದು ಸಾಧ್ಯ ಇದೆಯಾ? ಈ ತರ ನಮ್ಗೆ ಅಳತೆಗಳನ್ನ ಕೊಟ್ರೆ ನಾವು ರಚನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕೂತ್ಕೊಂಡು ಯೋಚನೆ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ, ಹೌದು ಇದು ಕೂಡ ಸಾಧ್ಯ ಆಗುತ್ತೆ ಅಂತ. ಹೇಗೆ? ಅಬ್ಸರ್ವ್ ಮಾಡಿ. ಫಸ್ಟ್ ಈಕೆ ಬೇಸ್ ಲೈನ್, ದಟ್ ಮೀನ್ಸ್ 4 ಸೆಂಟಿಮೀಟರ್ ಹಾಕೊಂಡೆ. ಇದು ಒಂದು 60 ಡಿಗ್ರಿ ಅಥವಾ 50 ಡಿಗ್ರಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಈ ಕೆಳಭಾಗದಲ್ಲಿರುವಂತಹ ಈ ಕೋನ 50 ಡಿಗ್ರಿ. ಇಲ್ಲಿ 50 ಡಿಗ್ರಿಯನ್ನ ಇಟ್ಕೊಂಡು ನಾನು ಎಳ್ಕೊಂಡೆ. ಈಗ ಮುಂದಿನ ಈ ಬಾಹು ಎಳಿಬೇಕು. ಈ ಬಾಹುವನ್ನ ಎಳಿಬೇಕಾದ್ರೆ ಹೇಗೆ ಸಾಧ್ಯ? ಸೊ ತುಂಬಾ ಸಿಂಪಲ್. ಯಾಕಂದ್ರೆ ಮೇಲ್ಗಡೆ ಕೋನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಮೇಲ್ಗಡೆ ಕೋನ ಉದಾಹರಣೆಗೆ ಒಂದು 70 ಡಿಗ್ರಿ ಇತ್ತು ಅನ್ಕೊಳ್ಳೋಣ. ಇದು 70, ಇದು 50 ಆಗಿದೆ. 70 ಮತ್ತೆ 50 ಈ ಎರಡೇ ಅಂಶಗಳನ್ನು ಇಟ್ಕೊಂಡ್ರೆ ನಾವು ಕೋನಗಳ ಅಂದ್ರೆ ತ್ರಿಭುಜದ ರಚನೆ ಸಾಧ್ಯ ಇಲ್ಲ. ಆದ್ರೆ ಮುಂದುವರೆದು ನಾವೇನ್ ಮಾಡಬಹುದು, 70 ಮತ್ತೆ 50 ಎರಡನ್ನ ಕೂಡಿದ್ರೆ 120. ಹಾಗಾಗಿ ಉಳಿದ ಕೋನ 60 ಡಿಗ್ರಿ ಇಲ್ಲಿ ಬರುತ್ತೆ. ಇಲ್ಲಿ ರಚನೆ ಆಗ್ತಿರುವಂತದ್ದು ಇದು 60 ಡಿಗ್ರಿ ಬರುತ್ತೆ ಅಂತ. ಆ ರೀತಿಯಲ್ಲಿ 60ಅನ್ನ ಹಾಕೊಂಡು ರಚನೆ ಮಾಡಬಹುದೇ ಹೊರತು ಕೊಟ್ಟಿರುವಂತ ಈ ದತ್ತಾಂಶಗಳನ್ನ ಉಪಯೋಗಿಸ್ಕೊಂಡು ರಚನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನೀವು ಹಾಗೇನಾದ್ರೂ 2 ಕೋನಗಳನ್ನ ಉಪಯೋಗಿಸ್ಕೊಂಡು 3ನೇ ಕೋನವನ್ನ ಕಂಡು ಹಿಡಿದು ಅದರಿಂದ ಅಂದ್ರೆ ಅದರ ಸಹಾಯದಿಂದ ನೀವು ರಚನೆ ಮಾಡಿದ್ದೇ ಆದಲ್ಲಿ ನೀವು ಉಪಯೋಗಿಸ್ಕೊಳ್ತಾ ಇರೋದು ಈ ಕೋನ ಮತ್ತೆ ಹೊಸದಾಗಿ ಕಂಡುಹಿಡಿದಂತಹ ಕೋನ. ಹಾಗೆ ಅಬ್ಸರ್ವ್ ಮಾಡಿ, ಕೋ ಬಾ ಕೋನೆ ಆಗೋಗುತ್ತೆ. ಹಾಗಾಗಿ ಕೋಕೋಬಾ ಇಟ್ಸ್ ಇಂಪಾಸಿಬಲ್. ಹಾಗೆ ಬಾಕೋಕೋನು ಕೂಡ ನೀವು ಸೇಮ್. ಇದರಲ್ಲೂ ಕೂಡ 3ನೇ ಕೋನವನ್ನ ಕಂಡು ಹಿಡ್ಕೊಳ್ಳದೆ ನೇರವಾಗಿ ರಚನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಹೇಳ್ಬೋದು, ಕೋಬಾಕೋ ರೂಪದಲ್ಲಿ ಕೊಟ್ರೆ ನಾವು ಸುಲಭವಾಗಿ ಐಡೆಂಟಿಕಲ್ ಶೇಪ್ಸ್ ಅನ್ನ ಮಾಡಬಹುದು. ಬಾಕೋಕೋ ಇಟ್ ಈಸ್ ಪಾಸಿಬಲ್ ಬಟ್ ಇಂಪಾಸಿಬಲ್. ಯಾಕೆಂದ್ರೆ 3ನೇ ಕೋನವನ್ನ ಕಂಡು ಹಿಡಿದೆ ಮಾಡೋದಕ್ಕೆ ಆಗೋದಿಲ್ಲ. ಕಂಡು ಹಿಡಿದ್ರೆ ಸಾಧ್ಯ. ಅದೇ ರೀತಿಯಲ್ಲಿ ಬಾಕೋಕೋನು ಕೂಡ ಇದು ಸಾಧ್ಯ ಇದೆ ಯಾವಾಗ ಉಳಿದ ಕೋನವನ್ನ ಕಂಡು ಹಿಡ್ಕೊಂಡು ನಾವು ಕೋಬಾಕೋ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಹಾಗಾಗಿ 2 ಚಿತ್ರಗಳಿಗೆ ಟಿಕ್ ಮಾರ್ಕ್ ಮತ್ತೆ ಇಂಟು ಮಾರ್ಕ್ ಎರಡನ್ನು ಕೂಡ ಹಾಕಿದ್ದೇನೆ. ಇಟ್ ಈಸ್ ಪಾಸಿಬಲ್ ಯಾವಾಗ ನಾವು ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ಹೊಸದನ್ನ ಕಂಡುಹಿಡ್ಕೊಂಡು ಲೆಕ್ಕವನ್ನ ಮಾಡಿದಾಗ. ಇನ್ನ 3ನೇ ಬಗೆ ಅಂತ ಬಂದ್ರೆ 3 ಕೋನಗಳು. ಒಂದು ತ್ರಿಭುಜದಲ್ಲಿ 3 ಕೋನಗಳನ್ನ ಕೊಟ್ಟು ಅದರ ರಚನೆಯನ್ನ ಮಾಡಿ ಅಂತಂದ್ರೆ ಸಾಧ್ಯವೇ? ಒಂದೇ ಸಲ ಸಾಧ್ಯ ಇಲ್ಲ ಅಂದ್ಬಿಡ್ತೀವಿ. ಸಾಧ್ಯ ಇದೆ, ಆದರೆ ಒಂದೇ ಅಳತೆಯ ಕಾಂಗ್ರೆಂಟ್ ಅಂತ ಏನ್ ಕರಿತೀವಿ, ಕಾಂಗ್ರೆಂಟ್ ಸರ್ವಸಮ ತ್ರಿಭುಜಗಳನ್ನ ರಚಿಸೋದಿಕ್ಕೆ ಸಾಧ್ಯ ಆಗಲ್ಲ. ಒಂದೊಂದು ಮಗು ಒಂದೊಂದು ಅಳತೆಯಲ್ಲಿ ಮಾಡುತ್ತೆ, ಬಟ್ ಕೋನಗಳ ಅಳತೆ ಮಾತ್ರ ಸೇಮ್ ಇರುತ್ತೆ, ಬಾಹುಗಳ ಅಳತೆ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ 3 ಕೋನಗಳನ್ನ ಕೊಟ್ಟು ತ್ರಿಭುಜವನ್ನ ರಚನೆ ಮಾಡಿ ಅಂತ ಹೇಳಿದ್ರೆ ಅದು ಸಾಧ್ಯ ಇದೆ. ಆದರೆ ಅನನ್ಯ ರಚನೆ ಸಾಧ್ಯನೇ ಅಂತ ಯೋಚನೆ ಮಾಡಿದಾಗ ಇಲ್ಲ. ಐಡೆಂಟಿಕಲ್ ಶೇಪ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ನಮ್ ಕೈಲಿ ಸಾಧ್ಯ ಇಲ್ಲ. ಇದಿಷ್ಟು ತ್ರಿಭುಜಗಳು ಯಾವ್ಯಾವ ರಚನೆಗಳನ್ನ ಹೊಂದಿರುತ್ತವೆ ಅನ್ನುವಂಥದ್ದನ್ನ 7ನೇ ಕ್ಲಾಸ್ ಅಲ್ಲಿ ಹೇಳಿರುವಂತದ್ದು. ಒಂದು ಸಣ್ಣ ಪ್ರಶ್ನೆ ಇದೆ, ಈ ತ್ರಿಭುಜದ ರಚನೆ ಸಾಧ್ಯವೇ? ಯೋಚನೆ ಮಾಡಿ ನೋಡಿ. ಪ್ರಶ್ನೆ ಈ ರೀತಿಯಾಗಿದೆ. ಹಾಗೆ ಜಸ್ಟ್ ನೀವು ರಫ್ ಸ್ಕೆಚ್ ಹಾಕೋಬಹುದು. ಅಲ್ಲೇ ಪಿ ಕ್ಯೂ 3 ಸೆಂಟಿಮೀಟರ್ ಇದೆ, ಕ್ಯೂ ಆರ್ 6 ಸೆಂಟಿಮೀಟರ್ ಮತ್ತೆ ಪಿ ಆರ್ 2 ಸೆಂಟಿಮೀಟರ್ ಇದೆ. ಈ ರೀತಿಯಾದಂತಹ ತ್ರಿಭುಜವನ್ನು ರಚಿಸೋದಿಕ್ಕೆ ಸಾಧ್ಯವೇ? ನಾವು ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕಾದ್ರೆ ಹಲವಾರು ಸಂದರ್ಭಗಳಲ್ಲಿ ನಾವು ಸ್ವರಚಿತ ಸಮಸ್ಯೆಗಳನ್ನ ಕೊಟ್ಟಾಗ ನಮ್ಗೆ ಗೊತ್ತಿಲ್ಲದಿರಂತಹ ತಪ್ಪುಗಳನ್ನ ಮಾಡಿರಂತ ಸಾಧ್ಯತೆ ಇರುತ್ತೆ. ಕೊಟ್ಟಿರ್ತೀವಿ, ಮಕ್ಳುಗಳು ಮಾಡ್ಕೊಳ್ತಾರೆ, ಸರ್ ಏನ್ ಮಾಡಿದ್ರು ಈ ಚಿತ್ರನ ಮಾಡಕ್ ಆಗ್ತಾ ಇಲ್ಲ ಸರ್ ಅಂತಾರೆ. ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂತ ನಾವು ಕೂತ್ಕೊಂಡು ಚೆಕ್ ಮಾಡಿದಾಗ್ಲೇ ಗೊತ್ತಾಗೋದು, ಓಹೋ ಇಲ್ಲಿ ಈ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತ ಅಂಶ ಸಾಲ್ತಾ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ಇದು ಸಾಧ್ಯನಾ? ಮಗುವನ್ನ ಈ ನಿಟ್ಟಿನಲ್ಲೇ ಯೋಚನೆ ಮಾಡಬೇಕು. ಪ್ರಶ್ನೆಯನ್ನ ಓದಿದ ತಕ್ಷಣ ಆತ ರಚನೆ ಮಾಡೋದಕ್ಕೆ ಸಾಧ್ಯನಾ ಇಲ್ವಾ ಅನ್ನುವಂಥದ್ದು ಆತನಿಗೆ ಪ್ರಶ್ನೆಯಿಂದಲೇ ಗೊತ್ತಾಗ್ಬೇಕು. ಆ ರೀತಿ ನಾವು ರೀಸನಿಂಗ್ ಅನ್ನ ಮಕ್ಕಳಲ್ಲಿ ಡೆವಲಪ್ ಮಾಡ್ಬೇಕಾಗತ್ತೆ. ಇದು ಸಾಧ್ಯನಾ ನೋಡಿ. ಸುಮ್ಮನೆ ಇದು ಸ್ಕೆಚ್ ಹಾಕೋದಾದ್ರೆ ಹೌದು ಇಟ್ ಈಸ್ ಪಾಸಿಬಲ್ ಅಂತ ಅನ್ಸುತ್ತೆ ನಮ್ಗೆ. ಏನು 3 ಸೆಂಟಿಮೀಟರ್ ಒಂದಿದೆ, 2 ಸೆಂಟಿಮೀಟರ್ ಮತ್ತೆ 6 ಸೆಂಟಿಮೀಟರ್ ಇದು ಸಾಧ್ಯ ಇದೆ. ಬಾ ನಾವು ಮಗುಗೆ ಹೇಳ್ಕೊಟ್ಟಿದ್ವಿ 3 ಬಾಹುಗಳ ಅಳತೆಯನ್ನ ಕೊಟ್ಬಿಟ್ರೆ ಖಂಡಿತ ಸಾಧ್ಯ ಇದೆ ಅಂತ.
ಇದು ಸಾಧ್ಯನಾ? ಆದ್ರೆ ಇದು ಖಂಡಿತ ಸಾಧ್ಯ ಆಗೋದಿಲ್ಲ, ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಇಷ್ಟೇ, ನಮ್ಗೆ ಒಂದು ಟ್ರಯಾಂಗಲ್ ಬೇಸಿಕ್ ನೇಚರ್ ಗೊತ್ತು, ಪ್ರಾಪರ್ಟಿ ಏನಂತ, ಯಾವುದೇ ಎರಡು ಬಾಹುಗಳನ್ನ ಕೂಡಿದ್ರೆ ಅವುಗಳ ಮೊತ್ತ ಏನ್ ಬರುತ್ತೆ ಅದು ಮೂರನೇ ಬಾಹುವಿಗಿಂತ ಹೆಚ್ಚಾಗಿರ್ಬೇಕು ಅಂತ. ಆದ್ರೆ ಈ ಚಿತ್ರದಲ್ಲಿ ನೀವು ಗಮನಿಸಿ, 3 ಸೆಂಟಿಮೀಟರ್ ಮತ್ತೆ 2 ಸೆಂಟಿಮೀಟರ್ ಅನ್ನ ನೀವು ಕೂಡಿದ್ರೆ 5 ಸೆಂಟಿಮೀಟರ್ ಆಗುತ್ತೆ. ಅದು ಉಳಿದ ಬಾಹು ಏನಿದೆ 6 ಸೆಂಟಿಮೀಟರ್ ಅನ್ನೋದಕ್ಕಿಂತ ಚಿಕ್ಕದಾಗಿದೆ. ಈ ಅಂಶವನ್ನ ಮಗು ರಚನೆ ಮಾಡೋದಕ್ಕಿಂತ ಮುಂಚೆನೆ ಗ್ರಹಿಸ್ಬೇಕು. ಆ ರೀತಿ ಗ್ರಹಿಸಿದಾಗ ಮಾತ್ರ ನಾವು ಈ ರಚನೆಗಳು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಹೇಳ್ಕೊಟ್ರೆ ಉತ್ತಮ ಆಗುತ್ತೆ. ಅದನ್ನ ರಚನೆ ನಿಜವಾಗ್ಲೂ ಮಾಡಿದ್ರೆ ನಮ್ಗೆ ಈ ರೀತಿಯಾಗಿ ಬರುತ್ತೆ. ಉಳಿದಂತಹ ಎರಡು ಬಾಹುಗಳು ಅಂದ್ರೆ 3 ಸೆಂಟಿಮೀಟರ್ ಮತ್ತೆ 2 ಸೆಂಟಿಮೀಟರ್ ಒಂದಕ್ಕೊಂದು ಮೀಟ್ ಆಗೋದಿಲ್ಲ. ಇಂತಹದ್ದನ್ನೆಲ್ಲ ನಾವು ಮಕ್ಕಳುಗಳಿಗೆ ತಿಳಿಸ್ಬೇಕಾಗತ್ತೆ. ಬಾ ಕೊಟ್ಟ ತಕ್ಷಣ ರಚನೆ ಸಾಧ್ಯ ಅಂತ ಅನ್ಕೊಳ್ಳೋದು ತಪ್ಪು. ಯಾವಾಗ ಅಸಾಧ್ಯ ಆಗುತ್ತೆ ಅನ್ನುವಂತಹದ್ದನ್ನ ನಾವು ಮಕ್ಕಳುಗಳಿಗೆ ತಿಳಿಸೋದು ಉತ್ತಮ. 7ನೇ ತರಗತಿ ಮತ್ತೆ 8ನೇ ತರಗತಿ ಈ ಎರಡು ಟೆಕ್ಸ್ಟ್ ಬುಕ್ಸ್ ಗಳಿಗೆ ಹೋಲಿಕೆ ಮಾಡಿದಾಗ ಪ್ರಾಯೋಗಿಕ ರೇಖಾಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ವ್ಯತ್ಯಾಸಗಳಿದೆ? ಮುಖ್ಯವಾಗಿ ಮೊದಲನೇ ಪಾಯಿಂಟ್, ಅದರಲ್ಲಿ ತ್ರಿಭುಜದ ರಚನೆಯನ್ನ ಕೊಟ್ಟಿದ್ದಾರೆ. 8ನೇ ತರಗತಿಯಲ್ಲಿ ಚತುರ್ಭುಜಗಳಿಗೆ ಸಂಬಂಧಪಟ್ಟಂತ ರಚನೆಗಳನ್ನ ನಾವು ಕಾಣಬಹುದು. ಹಾಗೆ 2ನೇ ಪಾಯಿಂಟ್, ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. 7ನೇ ತರಗತಿಯಲ್ಲಿ ಮಕ್ಕಳುಗಳಿಗೆ ಕೋನಗಳನ್ನ ರಚನೆ ಮಾಡ್ಬೇಕಾದ್ರೆ ಕೋನ ಮಾಪಕವನ್ನ ಉಪಯೋಗಿಸ್ಕೊಂಡು ರಚನೆ ಮಾಡೋದಕ್ಕೆ ಅಲ್ಲಿ ಹೇಳಿದ್ದಾರೆ. 8ನೇ ತರಗತಿಯ ವಿಶೇಷತೆ ಇದು, ಕೋನ ಮಾಪಕ ಇಲ್ಲದೆ ಕೈವಾರದ ಸಹಾಯದಿಂದ ಕೋನಗಳನ್ನ ರಚನೆ ಮಾಡಿಕೊಂಡು ನಾವು ಚಿತ್ರಗಳನ್ನ ಮಾಡೋದ್ರ ಬಗ್ಗೆ ತಿಳಿಸಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಕೋನ ಮಾಪಕವನ್ನು ಕೂಡ ಉಪಯೋಗಿಸಿದ್ದಾರೆ. ಅದು ಏನು ಅಂತ ಮುಂದೆ ನೋಡೋಣ. ಮುಖ್ಯವಾಗಿ 8ನೇ ತರಗತಿಯಲ್ಲಿ ಕೋನ ಮಾಪಕವಿಲ್ಲದೆ ಕೇವಲ ಕೈವಾರವನ್ನ ಬಳಸಿ ಅದರಿಂದ ಕೋನಗಳನ್ನ ರಚನೆ ಮಾಡಿದ್ದಾರೆ. ಅದೇ ಮುಖ್ಯವಾದಂತಹ ವಿಶೇಷತೆ. ಈಗ ಚತುರ್ಭುಜಗಳ ರಚನೆಗೆ ಬರೋಣ. ಈಗ ನಾನು 8ನೇ ತರಗತಿಗೆ ಕಾಲಿಟ್ಟಿದ್ದೇನೆ. ಇದರಲ್ಲಿ ನಾವು ಹಲವಾರು ಅಂಶಗಳನ್ನ ನೋಡ್ತಾ ಹೋಗೋಣ. ಯಾವುದೇ ಒಂದು ಚತುರ್ಭುಜವನ್ನ ರಚನೆ ಮಾಡ್ಬೇಕಾದ್ರೆ 5 ಅಂಶಗಳು ಅಥವಾ 5 ಅಳತೆಗಳು ನಮ್ಗೆ ಬೇಕು ಅಂತ ಕರಿತೀವಿ. ಮುಖ್ಯವಾಗಿ ಯಾವುದೇ ಒಂದು ಚತುರ್ಭುಜದಲ್ಲಿ 10 ಅಂಶಗಳು ನಮ್ಗೆ ಸಿಗುತ್ತೆ. 4 ಬಾಹುಗಳು, 4 ಕೋನಗಳು, ಹಾಗೆ 2 ಕಂಸಗಳು ನಮಗೆ ರಚನೆಗೆ ಅವಕಾಶವನ್ನ ಮಾಡಿಕೊಡುತ್ತವೆ. ಇವುಗಳಲ್ಲಿ ಯಾವ್ದಾದ್ರು 5 ಅಂಶಗಳು ನಮ್ಗೆ ಗೊತ್ತಿದ್ರೆ ಮಾಡಬಹುದು ಅಂತ ಹೇಳ್ತೀವಿ. ನಮ್ಮ ಈ ವರ್ಷದ ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿ, ಗಮನಿಸಿ, ಈ ರೀತಿಯಾದಂತಹ ರಚನೆಗಳನ್ನ ಕೊಟ್ಟಿದ್ದಾರೆ. 4 ಭುಜಗಳು ಕೊಟ್ಟಿದ್ದಾರೆ, 1 ಕರ್ಣ ಕೊಟ್ಟಿದ್ದಾರೆ. ಈ ರೀತಿಗೆ ಅಂಶಗಳಿಗೆ ಸಂಬಂಧಪಟ್ಟಂತಹ ರಚನೆಗಳಿದೆ. 2 ಕರ್ಣ ಮತ್ತೆ 3 ಭುಜಗಳು ಅಂದ್ರೆ ಬಾಹುಗಳನ್ನ ಕೊಟ್ಟಿದ್ದಾರೆ. ಹಾಗೆ 2 ಪಾರ್ಶ್ವ ಭುಜಗಳು ಕೊಟ್ಟಿದ್ದಾರೆ, 3 ಕೋನ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ರಚನೆಗಳಿವೆ. ಹಾಗೆ 3 ಭುಜಗಳು ಮತ್ತೆ 2 ಕೋನಗಳು ಭುಜಗಳ ನಡುವಿನ ಕೋನಗಳನ್ನು ಕೊಟ್ಟಾಗ ಹೇಗೆ ರಚನೆ ಮಾಡೋದು ಅನ್ನುವಂಥದ್ದು ಕೊಟ್ಟಿದ್ದಾರೆ. ಈ 4ರ ಹೊರತಾಗಿ ಮತ್ತೊಂದು ಇದೆ, ಅದೇನು ಮುಖ್ಯವಾದದ್ದು. ಇತರೆ ವಿಶೇಷ ಗುಣಲಕ್ಷಣಗಳನ್ನ ಕೊಟ್ಟಾಗ ಹೇಗೆ ರಚನೆ ಮಾಡುವಂತಹದ್ದು. ಏನಿದು ವಿಶೇಷ ಗುಣಲಕ್ಷಣಗಳನ್ನು ಕೊಟ್ಟಾಗ? ಮೊದಲು ಈ ಉಳಿದದ್ದನ್ನೆಲ್ಲ ನೋಡೋಣ. ಕೊನೆಯಲ್ಲಿ ಈ ವಿಶೇಷ ಲಕ್ಷಣಗಳು ಯಾವ ರೀತಿ ಬರುತ್ತೆ, ಅದರಲ್ಲಿ ಯಾವ ರೀತಿ ರಚನೆ ಮಾಡಬಹುದು ಅನ್ನುವಂಥದ್ದನ್ನ ಕೊನೆಯಲ್ಲಿ ತಿಳಿಸ್ತಾ ಹೋಗ್ತೇನೆ ನಿಮ್ಗೆ. ಒಂದು ಪ್ರಶ್ನೆ ಇದೆ ನೋಡಿ. ಒಬ್ಬ ವಿದ್ಯಾರ್ಥಿ PL = 3 ಸೆಂಟಿಮೀಟರ್, LA = 4 ಸೆಂಟಿಮೀಟರ್, AY = 4.5 ಸೆಂಟಿಮೀಟರ್, PY = 2 ಸೆಂಟಿಮೀಟರ್ ಮತ್ತು LY = 6 ಸೆಂಟಿಮೀಟರ್. ಈ ರೀತಿ ಇರುವಂತೆ PLAY ಚತುರ್ಭುಜವನ್ನ ಎಳೆಯಲು ಪ್ರಯತ್ನಿಸಿದನು. ಆದರೆ ಅದು ಸಾಧ್ಯವಾಗಲಿಲ್ಲ. ಕಾರಣ ಏನು ಅಂತ ಕೇಳಿದ್ದಾರೆ. ಮಗುಗೆ ನೋಡಿದ ತಕ್ಷಣ ನಾವು ಹೇಳಿರ್ತೀವಿ ಕನಿಷ್ಠ 5 ಅಂಶಗಳನ್ನ ಕೊಟ್ರೆ ಮಾಡ್ಬಿಡಬಹುದು ಅಂತ. ಆದ್ರೆ ಈ ಪ್ರಶ್ನೆಯನ್ನ ನೋಡಿದಾಗ ಇಸ್ ಇಟ್ ಪಾಸಿಬಲ್ ಅಂತ ಯೋಚನೆ ಮಾಡ್ಬೇಕು. ಜೊತೆಗೆ ಈ ವರ್ಷದ ಟೆಕ್ಸ್ಟ್ ಬುಕ್ ನಲ್ಲಿ ಇನ್ನೊಂದು ವಿಶೇಷವಾಗಿ ಖುಷಿ ಕೊಡುವಂತಹ ವಿಚಾರ ಏನಂದ್ರೆ ಚತುರ್ಭುಜಗಳಿಗೆ ಕೊಟ್ಟಿರುವಂತಹ ಹೆಸರುಗಳು. ಇಲ್ಲಿ ಗಮನಿಸಿ, ನಾವು ಇದುವರೆಗೂ ABCD, PQRS ಈ ತರದಾದಂತಹ ಅಂಶಗಳನ್ನು ನೋಡ್ತಿದ್ವಿ. ಈ ಸಲ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಪದವನ್ನ ತಗೊಂಡು ಆ ಪದದಲ್ಲಿರುವಂತಹ ಅಕ್ಷರಗಳನ್ನೇ ಶೃಂಗಬಿಂದುಗಳಿಗೆ ಹೆಸರು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಪ್ರಶ್ನೆಯಲ್ಲೇ ನೀವು ಗಮನಿಸಬಹುದು PLY ಪ್ಲೇ ಅನ್ನುವಂಥದ್ದು. ಹಲವಾರು ಪ್ರಶ್ನೆಗಳಲ್ಲಿ ಇದೇ ರೀತಿ ಬರುತ್ತೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನ್ನಿಸ್ತು. ಇದನ್ನ ರಚನೆ ಮಾಡೋದಕ್ಕೆ ಸಾಧ್ಯನಾ? ಒಂದು ರಫ್ ಸ್ಕೆಚ್ ಅನ್ನ ಹಾಕೋಣ. ನೋಡಿ, ಅಲ್ಲಿ ಕೊಟ್ಟಿರೋ ಅಳತೆಗೆ ತಕ್ಕಂತೆ ಒಂದು ರಫ್ ಸ್ಕೆಚ್ ಅನ್ನ ಹಾಕಿದೆ. ರಫ್ ಸ್ಕೆಚ್ ಹಾಕಿದ ತಕ್ಷಣ ಸ್ಟೂಡೆಂಟ್ ಗೊತ್ತಾಗ್ಬೇಕು ಇಸ್ ಇಟ್ ಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಅಂತ. ಸೊ ಇಲ್ಲೇ ನೀವು ನೋಡ್ಬೋದು PLY ತ್ರಿಭುಜವನ್ನ ನೀವು ಗಮನಿಸಿದ್ರೆ
ಇದು ಇಂಪಾಸಿಬಲ್ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಈಗಾಗಲೇ ನಾನು ಹಿಂದೆ ಡಿಸ್ಕಸ್ ಮಾಡಿದ ಹಾಗೆ ಒಂದು ಸ್ಲೈಡ್ ನಲ್ಲಿ ಈ 2 ಸೆಂಟಿಮೀಟರ್ ಮತ್ತೆ 3 ಸೆಂಟಿಮೀಟರ್ ಇದೆಯಲ್ಲ, ಇವೆರಡನ್ನ ಆಡ್ ಮಾಡಿದ್ರೆ ಈ ವೈ ಎಲ್ ಏನಿದೆ ಇದರ ಅಳತೆ 6 ಸೆಂಟಿಮೀಟರ್ಗಿನ್ನ ಕಡಿಮೆ ಆಗುತ್ತೆ. ಸೊ ಈ ರೀತಿ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಈ ಚತುರ್ಭುಜವನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಇದೆ, ಒಂದು ನಿರ್ದಿಷ್ಟ ಚತುರ್ಭುಜವನ್ನ 5 ಅಳತೆಗಳಿಂದ ರಚಿಸೋದಕ್ಕೆ ಸಾಧ್ಯ ಅನ್ನೋದು ನಮಗ್ ಗೊತ್ತು. ಯಾವುದೇ ಬಾಹು ಅಥವಾ ಯಾವುದೇ ಅಳತೆಗಳನ್ನ ಕೊಟ್ಬಿಟ್ರೆ 5 ಅಂಶಗಳನ್ನ ಸಾಧ್ಯನಾ? ಅದಕ್ಕೆ ಸಂಬಂಧ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಒಳ್ಳೆ ಪ್ರಶ್ನೆ ಇದೆ. ABC ಈ ಪ್ರಶ್ನೆಯನ್ನ ನೀವು ಓದ್ಕೊಳ್ಳಿ. ಈಸ್ ಇಟ್ ಪಾಸಿಬಲ್, ಇದನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಾಧ್ಯವೇ ಅನ್ನುವಂತಹದ್ದನ್ನ ಯೋಚನೆ ಮಾಡಿ. ಬೀಯಿಂಗ್ ಎ ಟೀಚರ್ ನಮಗೆಲ್ಲ ಅನ್ಸುತ್ತೆ ಇಟ್ ಈಸ್ ಇಂಪಾಸಿಬಲ್ ಅಂತ. ಏನಕ್ಕೆ ಅನ್ನುವಂತಹದ್ದನ್ನ ನೀವು ಒಂದು ರಫ್ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಈ ಸ್ಲೈಡ್ ಅನ್ನ ಇಲ್ಲಿ ಏನಕ್ಕೆ ಹಾಕ್ತೆ ಅಂತಂದ್ರೆ, ಈ ತರಹದ ಅಂಶಗಳನ್ನ ನಾವು ಮಕ್ಕಳ ಜೊತೆ ಚರ್ಚೆ ಮಾಡಿದಾಗ ಮಾತ್ರ ಪ್ರಾಕ್ಟಿಕಲ್ ಜಾಮೆಟ್ರಿ ಟೀಚ್ ಮಾಡೋದಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲ ಅಂದ್ರೆ ಬರೀ ಕೇವಲ ನಾವು ಬಾಹು ಮತ್ತೆ ಕೋನ ಅಳತೆಗಳನ್ನ ಕೊಟ್ಬಿಟ್ಟು ಅದರಿಂದ ರಚನೆ ಮಾಡೋದು, ಅದ್ರಲ್ಲಿ ಏನೂ ವಿಶೇಷತೆ ಅಥವಾ ಲಾಜಿಕ್ ಅನ್ನ ಮಕ್ಕಳುಗಳು ಕಾಣೋದಿಲ್ಲ. ಲಾಜಿಕ್ ಇಂಥದ್ದೆಲ್ಲ ನಾವು ತಿಳಿಸ್ಬೇಕಾದ್ರೆ ಈ ತರನಾದಂತ ಅಂಶಗಳನ್ನ ನಾವು ಮಕ್ಕಳುಗಳಿಗೆ ಕೊಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ ಇಟ್ ಈಸ್ ಇಂಪಾಸಿಬಲ್ ಅಂತ. ಯಾಕೆ ಇಂಪಾಸಿಬಲ್ ಅಂತ ಈಗ ಆಲ್ರೆಡಿ ನೀವು ರಫ್ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಗೊತ್ತಾಗೋಗಿರುತ್ತೆ ಸಿ ಪಾಯಿಂಟ್ ಎಲ್ಲಿ ಬರುತ್ತೆ ಅನ್ನುವಂತಹದ್ದು. ಅದೇ ರೀತಿಯಾದಂತಹ ಹಲವಾರು ಅಂಶಗಳನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಚರ್ಚೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಂತಹದನ್ನ ಖಂಡಿತವಾಗಿ ನಾವು ನಮ್ಮ ಮಕ್ಕಳ ಜೊತೆ ಚರ್ಚೆ ಮಾಡಿದ್ರೆ ಒಳ್ಳೇದು. ಮತ್ತೊಂದು ಇದೆ, ಪ್ರಶ್ನೆಯನ್ನ ನೋಡಿ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಚತುರ್ಭುಜವನ್ನ ರಚಿಸಿ ಅಂತ ಕೊಟ್ಟಿದ್ದಾರೆ. ರಚನೆ ಮಾಡೋದಕ್ಕೆ ಸಾಧ್ಯವೇ? ಯೋಚನೆ ಮಾಡಿ ನೋಡಿ. ಚಿತ್ರ ಬಂತು, ಅಲ್ಲಿ ಏನ್ ಅಂಶಗಳಿದೆ ಆ ಅಂಶಗಳಿಗೆ ಆಧಾರವಾಗಿ ನಾನು ಚಿತ್ರವನ್ನ ಇಲ್ಲಿ ರಚನೆ ಮಾಡಿದ್ದೆ. ರಚನೆ ಸಾಧ್ಯ ಇದೆ. ಆದ್ರೆ ಒಂದು ಪ್ರಶ್ನೆ, ಈ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಟೆಕ್ಸ್ಟ್ ನಲ್ಲಿ ಅಂತಂದ್ರೆ, ABD ಯನ್ನ ಫಸ್ಟ್ ರಚನೆ ಮಾಡಿ ಆನಂತರ ಸಿ ಬಿಂದುವನ್ನ ನೀವು ಗುರುತಿಸೋದಕ್ಕೆ ಸಾಧ್ಯನೇ ಅಂತ ಕೇಳಿದ್ರೆ. ಸೊ ಇದನ್ನ ನಾವು ಮಕ್ಕಳ ಹತ್ರ ಡಿಸ್ಕಸ್ ಮಾಡಿದ್ರೆ ತುಂಬಾ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ABD ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ABD ತ್ರಿಭುಜವನ್ನ ಫಸ್ಟ್ ರಚನೆ ಮಾಡ್ಕೋಬೇಕು, ಆನಂತರ ಸಿಗೆ ನೀವು ಹೋಗ್ಬೇಕು. ಇಸ್ ಇಟ್ ಪಾಸಿಬಲ್? ಇಲ್ಲಿ ಯೋಚನೆ ಮಾಡಿದಾಗ AD ಬೆಲೆ ಗೊತ್ತು ನಮ್ಗೆ 5.5 ಮತ್ತೆ BD ಬೆಲೆ ಗೊತ್ತು 7 ಸೆಂಟಿಮೀಟರ್. ಇವೆರಡಿದೆ, ಮತ್ತೆ ಉಳಿದಂತೆ ಇನ್ಯಾವ ಅಂಶಗಳನ್ನ ನಾವು ಉಪಯೋಗಿಸೋ ಹಾಗಿಲ್ಲ. ಹಾಗಾಗಿ ಇದರ ರಚನೆ ಅಸಾಧ್ಯ. ಹಾಗಾಗಿ ಈ ಈ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಚತುರ್ಭುಜದ ರಚನೆ ಸಾಧ್ಯ ಇದೆ. ಆದರೆ ಮೊದಲು ABD ಯನ್ನ ರಚಿಸಿ ನಂತರ ಉಳಿದಂತಹ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿ ಅಂತ ಅನ್ನೋದೇ ಆದ್ರೆ ಇಟ್ ಈಸ್ ಇಂಪಾಸಿಬಲ್. ಯಾಕಂದ್ರೆ ಇಂತಹ ಪ್ರಶ್ನೆಗಳನ್ನ ಯಾಕೆ ಹಾಕಿದ್ದಾರೆ ಅಂತಂದ್ರೆ, ಮುಖ್ಯವಾಗಿ ಮಕ್ಕಳುಗಳಿಗೆ ತಿಳಿ ಹೇಳೋದಿಕ್ಕೆ. ಏನಂತಂದ್ರೆ ಕೆಲವು ಸಲ ಮಕ್ಕಳುಗಳು ಯಾವ ಅಂಶವನ್ನು ಫಸ್ಟ್ ಇಟ್ಕೊಂಡು ನಾನು ರಚನೆಯನ್ನ ಮಾಡ್ಕೋಬೇಕು. ಈ ಚಿತ್ರಕ್ಕೆ ಬರೋದೇ ಆದ್ರೆ ನಾವು DCB ತ್ರಿಭುಜವನ್ನ ಮೊದಲು ರಚನೆ ಮಾಡಿಕೊಂಡು ಆನಂತರ ಕರ್ಣ ಮತ್ತೆ ಉಳಿದಂತಹ 5.5 AD ಬೆಲೆಗಳನ್ನ ಹಾಕೊಂಡ್ರೆ ಖಂಡಿತ ರಚನೆ ಸಾಧ್ಯ. ಯಾವ್ದಾದ್ರೂ ಮಗು ಮೊದಲೇ ABD ಯನ್ನ ಇಟ್ಕೊಂಡು ರಚನೆ ಮಾಡ್ತೀನಿ ಅಂತ ಹೋದ್ರೆ ಇಟ್ ಈಸ್ ಇಂಪಾಸಿಬಲ್ ಆಗುತ್ತೆ. ಇಂತಹ ಅಂಶಗಳನ್ನ ನಾವು ಮಕ್ಕಳುಗಳಿಗೆ ತಿಳಿಸ್ಬೇಕಾಗತ್ತೆ. ABD ಯನ್ನ ನೇರವಾಗಿ ರಚಿಸೋಕ್ ಸಾಧ್ಯ ಇಲ್ಲ. ಆದ್ರಿಂದ ಮೊದಲು ABD ಯನ್ನ ರಚಿಸಿ ನಂತರ ಸಿ ಬಿಂದುವನ್ನ ಕಂಡುಹಿಡಿತೀವಿ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್. ನಂತರ ಒಂದು ಸಮಸ್ಯೆಯನ್ನ ಕೊಟ್ಟಿದ್ದಾರೆ ನೋಡಿ. ಈ ಸಮಸ್ಯೆ ಇದೆ, ಇಲ್ಲೂ ಕೂಡ ನೀವು ವಿಶೇಷತೆಯನ್ನ ಗಮನಿಸಬಹುದು. MIST ಮಿಸ್ಟ್. ಈ ರೀತಿ ಒಂದ್ ರೀತಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ, ನೋಡೋದಕ್ಕೂ ಖುಷಿ ಅಂತ ಅನಿಸ್ತಾ ಇದೆ. ಪ್ಲೇ ಆಯ್ತು, ಇಲ್ಲಿ ಮಿಸ್ಟ್ ಅಂತ ಬಂತು. ಇದರ ರಚನೆ ಸಾಧ್ಯವೇ? ಸೊ ಒಂದು ರಫ್ ಸ್ಕೆಚ್ ಅನ್ನ ಹಾಕೊಳ್ಳೋಣ. ಇದರ ರಚನೆ ಸಾಧ್ಯ ಇದೆ. ಈಗ ನಾನು ರಚನೆಗೆ ಸಂಬಂಧಪಟ್ಟ ಹಾಗೆ ಹೋಗ್ತಾ ಇದ್ದೀನಿ. ಈ ರಫ್ ಸ್ಕೆಚ್ಗೆ ಸಂಬಂಧಪಟ್ಟ ಹಾಗೆ ನಾವು ಸ್ಕೆಚ್ ಗಳನ್ನ ಮಾಡ್ತಾ ಹೋದ್ರೆ, ಫಸ್ಟ್ ಸ್ಟೆಪ್ MI 3.5 ಸೆಂಟಿಮೀಟರ್ನ ತಗೊಂಡಿದ್ದೀನಿ. ಹಾಗೆ 105 ಡಿಗ್ರಿಯನ್ನ ಈಗ ನಾನು ಹಾಕಬೇಕಾಗಿದೆ. ಐಯಲ್ಲಿ ಕೋನ I 105 ಆಗ್ಬೇಕಾಗಿದೆ. MIS ಈ ಆಂಗಲ್ 105 ಆಗ್ಬೇಕಾಗಿದೆ. ನೀವಿಲ್ಲಿ ಗಮನಿಸಬಹುದು 105 ಡಿಗ್ರಿಗೆ ರಚನೆಗಳನ್ನ, ಅಂದ್ರೆ ಕಂಪಾಸ್ ಕೈವಾರದ ಸಹಾಯದಿಂದ ರಚನೆಗಳನ್ನ ಮಾಡಿಕೊಂಡು 105 ಡಿಗ್ರಿಯನ್ನ ಹಾಕಿದ್ದಾರೆ. ಇದುವರೆಗೂ ನಾವು ಏನ್ ಮಾಡ್ತಿದ್ವಿ, ಕೋನ ಮಾಪಕವನ್ನು ಬಳಸ್ಬಿಟ್ಟು ನೇರವಾಗಿ 105 ಡಿಗ್ರಿಯನ್ನ ಗುರುತಿಸ್ತಾ ಇದ್ವಿ. ಆದ್ರೆ ಈ ವರ್ಷ 8th ಸ್ಟ್ಯಾಂಡರ್ಡ್ ನಲ್ಲಿ ರಚನೆಗಳಿಗೆ, ಕೋನಗಳ ರಚನೆಗೆ ಕೈವಾರವನ್ನ ಬಳಸಿ ಮಾಡಿದ್ದಾರೆ. ಅದೇ ರೀತಿ ಎರಡನೇ ಸ್ಟೆಪ್ ಅನ್ನ ನೀವು ಗಮನಿಸಿದ್ರೆ 120 ಡಿಗ್ರಿ,
ಅಲ್ಲಿ ಗಮನಿಸ್ತಾ ಹೋಗಿ 105 ಡಿಗ್ರಿಯ ರಚನೆ ಹೇಗೆ ಬಂದಿದೆ ಅನ್ನುವಂತಹದ್ದು, ಹಾಗೆ 120 ಡಿಗ್ರಿ ಹೇಗೆ ಬಂದಿದೆ ಅನ್ನುವಂತಹದ್ದು ಈ ರೀತಿ ಇರುತ್ತೆ. ಮತ್ತೆ 75 ಡಿಗ್ರಿ ಎಡಭಾಗದಲ್ಲಿ ಅಂದ್ರೆ ಎಂ ನಲ್ಲಿ 75 ಡಿಗ್ರಿ ಉಂಟಾಗಿದೆ. 75 ಡಿಗ್ರಿಗೆ ನೀವು ಗಮನಿಸಿ ಯಾವ ರೀತಿ 75 ಡಿಗ್ರಿಯನ್ನ ರಚನೆ ಮಾಡಿದ್ದಾರೆ ಅನ್ನುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಚನೆ ಹೇಗೆ ಅನ್ನುವಂತಹದ್ದೆಲ್ಲ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆ ರಚನೆ ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನು ನಾನು ಇವತ್ತು ರೋಬೋ ಕಂಪಾಸ್ ನಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಫಸ್ಟ್ ಚಿತ್ರದಲ್ಲಿ 105 ಡಿಗ್ರಿ ಬೇಕು. 105 ಡಿಗ್ರಿಯನ್ನ ನಾವು ರಚನೆ ಮಾಡ್ಬೇಕಾದ್ರೆ ಅವರು ಮಾಡಿರುವಂತಹದ್ದನ್ನ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಯಾವ ರೀತಿ ಮಾಡಿದ್ದಾರೆ, ಐ ಬಿಂದುವನ್ನ ಇಟ್ಕೊಂಡು ಅದರಿಂದ ಒಂದು ವೃತ್ತವನ್ನ ಎಳ್ಕೊಂಡಿದ್ದಾರೆ. ಆ ತ್ರಿಜ್ಯದ ಅಳತೆ ಏನಿದೆ ಅದರಿಂದನೇ 2 ಬಿಂದುಗಳನ್ನ ಕಂಸದ ಮೇಲೆ ಇಂಟರ್ಸೆಕ್ಟ್ ಮಾಡಿದ್ದಾರೆ, ಕಂಸಗಳನ್ನ ಎಳೆಯೋದ್ರ ಮುಖಾಂತರ. ಆ ನಂತರ 90 ಡಿಗ್ರಿಯನ್ನ ಎಳ್ಕೊಂಡಿದ್ದಾರೆ. ನೀವು ಇಲ್ಲಿ ಗಮನಿಸಬಹುದು 90 ಡಿಗ್ರಿ ಇಲ್ಲಿ ಬಂದಿದೆ. ನಂತರ 90 ಡಿಗ್ರಿ ಮತ್ತು 120 ಡಿಗ್ರಿ ಏನ್ ಬರುತ್ತೆ, ಇವೆರಡರ ಮಧ್ಯದಲ್ಲಿ ಮತ್ತೊಂದು ಕೋನಾರ್ಧಕವನ್ನ ಎಳ್ಕೊಂಡು ಅದು 105 ಡಿಗ್ರಿಗೆ ಸಮ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಪೂರ್ತಿ ಟೆಕ್ಸ್ಟ್ ಬುಕ್ ನಲ್ಲಿ ರಚನೆಗಳನ್ನ ಮಾಡಿದ್ದಾರೆ, ಕೈವಾರವನ್ನೇ ಬಳಸ್ಕೊಂಡು ರಚನೆಗಳನ್ನ ಮಾಡಿದ್ದಾರೆ. ಮತ್ತೊಂದು ಪ್ರಶ್ನೆಗೆ ಈಗ ನಾನು ಹೋಗ್ತಾ ಇದ್ದೇನೆ. ಈ ಪ್ರಶ್ನೆಯನ್ನ ಕೂಡ ಗಮನಿಸಿ. ಆದ್ರೆ ಹಿಂದಿನ ಪ್ರಶ್ನೆಗಿಂತ ಸ್ವಲ್ಪ ವಿಭಿನ್ನ ಆಗಿದೆ. ಅಲ್ಲಿ ಕೊಟ್ಟಂತಹ ಚಿತ್ರಕ್ಕೂ ಇಲ್ಲಿ ಕೊಟ್ಟಂತಹ ಚಿತ್ರಕ್ಕೂ ಏನು ವ್ಯತ್ಯಾಸ ಇದೆ ಮತ್ತೆ ಏನು ವಿಶೇಷತೆ ಇದೆ ಅನ್ನುವಂತಹದ್ದನ್ನ ತಿಳಿಸ್ತಾ ಇದ್ದೇನೆ. ಮೊದಲಿಗೆ 105 ಡಿಗ್ರಿ, ಈಗಾಗಲೇ ನಮ್ಗೆ ಗೊತ್ತು 105 ಡಿಗ್ರಿಯನ್ನ ಹೇಗೆ ಎಳ್ಕೊಂಡಿದ್ದಾರೆ ಅನ್ನುವಂತಹದ್ದು. ಹಾಗೆ 80 ಡಿಗ್ರಿ ಬರ್ತಾ ಇದೆ ನೋಡಿ. ಇಲ್ಲಿ ಬಿ ಸಿ ಬೈ ಏನಿದೆ ಇದು 80 ಡಿಗ್ರಿ ಇದೆ. ಆದರೆ 80 ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಅವರು ಕೈವಾರವನ್ನ ಬಳಸಿಲ್ಲ, ಬದಲಾಗಿ ಕೋನಮಾಪಕವನ್ನೇ ಬಳಸ್ಬಿಟ್ಟು 80 ಡಿಗ್ರಿಯನ್ನ ಹಾಕಿದ್ದಾರೆ. ನಮ್ಗೆ ಅನ್ನಿಸ್ಬೋದು ಇದೇನಕ್ಕೆ, ಎಲ್ಲಾ ಚಿತ್ರಗಳಲ್ಲೂ ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿದಾಗ ಎಲ್ಲವನ್ನೂ ಕೈವಾರವನ್ನೇ ಉಪಯೋಗಿಸ್ಕೊಂಡು ಮಾಡಿದ್ದಾರೆ, ಆದ್ರೆ 80 ಡಿಗ್ರಿಗೆ ಮಾತ್ರ ಯಾಕೆ ಆ ರೀತಿ ರಚನೆ ಬಂದಿಲ್ಲ? ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂತಹದ್ದು ಏನಂತಂದ್ರೆ, ನಾವು ಕೈವಾರದ ಸಹಾಯದಿಂದ ರಚನೆ ಮಾಡೋದಿಕ್ಕೆ ಸಾಧ್ಯ ಆಗುವಂತಹದ್ದು ಮಲ್ಟಿಪಲ್ಸ್ ಆಫ್ 15 ಡಿಗ್ರಿ ಅಂತ ಏನ್ ಕರಿತೀವಿ ಅದು. ಅಂದ್ರೆ 15 ಡಿಗ್ರಿ, 30, 60, 120, 90, 105 ಈ ತರನಾದಂತಹ ಕೋನಗಳು ಏನ್ ಬರುತ್ತೆ, ಅಥವಾ ಅವೆರಡರ ಮಧ್ಯ. ಫಾರ್ ಎಕ್ಸಾಂಪಲ್ ಈಗ 105 ಡಿಗ್ರಿ ಮತ್ತೆ 120 ಡಿಗ್ರಿ ಮಧ್ಯದಲ್ಲಿ ಯಾವ್ದು ಬರುತ್ತೆ ಅಂತಹದನ್ನ, ಮತ್ತೆ 0 ಡಿಗ್ರಿ ಮತ್ತೆ 15 ಡಿಗ್ರಿ ಅದ್ರ ಮಧ್ಯೆ ಬರುವಂತದ್ದು 7.5 ಡಿಗ್ರಿ, ಈ ತರಹದನ್ನ ಮಾತ್ರ ನಾವು ಕೈವಾರದ ಸಹಾಯದಿಂದ ರಚನೆ ಮಾಡೋದಕ್ಕಾಗುತ್ತೆ. ಬದಲಾಗಿ 80 ಡಿಗ್ರಿ ಅಂತ ಏನಿದೆ, ಈ 80 ಡಿಗ್ರಿಯನ್ನ ರಚನೆ ಮಾಡೋದಕ್ಕೆ ಕೈವಾರದಿಂದ ಸಾಧ್ಯ ಇಲ್ಲ. ಅದಕ್ಕೆ ನಾವು ಕೋನಮಾಪಕವನ್ನೇ ಬಳಸಬೇಕಾಗುತ್ತೆ. ಹಾಗೆ ಮುಂದುವರೆದು ಇದನ್ನ ಕಂಪ್ಲೀಟ್ ಮಾಡ್ತಾರೆ. ನಮಗೆ ಈ ರೀತಿಯಾದಂತಹ ಚಿತ್ರ ಸಿಗುತ್ತೆ. ಈ 80 ಡಿಗ್ರಿಯನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ನಮ್ಗೆ ಹೇಗೆ ತಿಳಿಯುತ್ತೆ, ಅಥವಾ ರಚನೆ ಏನಾದ್ರೂ ಸಾಧ್ಯ ಇದೆಯಾ? ನೀವು ಯೂಟ್ಯೂಬ್ ನಲ್ಲಿ ಅಥವಾ ಹಲವಾರು ವೆಬ್ಸೈಟ್ ಗಳಲ್ಲಿ ನೋಡಿದ್ರೆ 80 ಡಿಗ್ರಿಯನ್ನ ಕೈವಾರದ ಸಹಾಯದಿಂದ ರಚನೆ ಮಾಡೋದಂತಹ ಹಲವಾರು ಬಗೆಗಳನ್ನ ತಿಳಿಸಿದ್ದಾರೆ. ಆದರೆ 80 ಡಿಗ್ರಿಯನ್ನ ನೀವು ರಚನೆ ಮಾಡಿದ್ಮೇಲೆ ಅದು 80 ಡಿಗ್ರಿನೇ ಇದೆಯಾ ಅನ್ನುವಂತಹದ್ದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಚಾಪ್ಟರ್ ನಲ್ಲಿ ಮುಖ್ಯವಾಗಿ ಅದನ್ನೇ ನಾವು ಮಾಡಬೇಕಾಗಿರುವಂತಹದ್ದು, ಮಕ್ಕಳಿಗೆ ತಿಳಿಸ್ಬೇಕಾಗಿರುವಂತಹದ್ದು. ಇದುವರೆಗೂ ನಾವು ರಚನೆ ಅಂತ ಬಂದಾಗ 10ನೇ ತರಗತಿಯಲ್ಲಿ ನಾವು ನೋಡಿದಾಗ ಜಸ್ಟಿಫಿಕೇಶನ್ ಅಂತ ಹೋಗ್ತೀವಿ, ಅಂದ್ರೆ ಸಮರ್ಥನೆಗಳನ್ನ ಕೊಡ್ತಾ ಹೋಗ್ತೀವಿ. ರಚನೆಯನ್ನ ಮಾಡಿದಾಗ ಸಮರ್ಥನೆಯ ಅಗತ್ಯತೆ ಏನಿದೆ, ಜಸ್ಟಿಫಿಕೇಶನ್ ಯಾಕೆ ಕೊಡಬೇಕು ಅನ್ನುವಂತಹದ್ದು ಗೊತ್ತಾಗೋದೇ ಈ ನಮ್ಗೆ 80 ಡಿಗ್ರಿಯನ್ನ ರಚನೆ ಮಾಡಿದಾಗ, ಅಥವಾ ಈ 120, 90 ಡಿಗ್ರಿಗಳನ್ನ ರಚನೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ 80 ಡಿಗ್ರಿಯನ್ನ ಕೈವಾರದ ಸಹಾಯದಿಂದ ರಚನೆ ಸಾಧ್ಯವೋ ಅಥವಾ ಇಲ್ವೋ ಅನ್ನುವಂತಹದ್ದು. ಈಗ ಆ ರೀತಿ ಜಸ್ಟಿಫಿಕೇಶನ್ಗೆ ನಾನು ಬರ್ತಾ ಇದ್ದೇನೆ. 60 ಡಿಗ್ರಿ ಕೋನದ ಜಸ್ಟಿಫಿಕೇಶನ್ ನಾವು ತಗೊಳ್ಳೋದಾದ್ರೆ ನಾವಿಲ್ಲಿ ಏನ್ ಮಾಡಿದೀವಿ, ನೀವು ಚಿತ್ರ ಕಾಣ್ತಾ ಇದೆ, ಈ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ 60 ಡಿಗ್ರಿ ಕೋನವನ್ನ ನಾನು ಹೇಗೆ ರಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಏನಲ್ಲಿ ನಿರ್ದಿಷ್ಟವಾದಂತಹ ತ್ರಿಜ್ಯದ ಅಳತೆಯನ್ನ ತಗೊಂಡು ನಾನೊಂದು ಕಂಸವನ್ನ ಹೇಳ್ಕೊಂಡಿದ್ದೀನಿ. ಬ್ಲೂ ಕಲರ್ಲಿ ನಿಮ್ಗೆ ಕಾಣ್ತಾ ಇದೆ, ಈ ಕಂಸವನ್ನ ಹೇಳ್ಕೊಂಡಿದ್ದೇನೆ. ಈಗ ಎಡಿ ಎಷ್ಟೋ ಅಳತೆಯ ತ್ರಿಜ್ಯ ಆಗಿದೆ, ಅಷ್ಟೇ ಅಳತೆಯನ್ನ ತಗೊಂಡು, ಅಂದ್ರೆ ಎಡಿ ಅಳತೆ ಎಷ್ಟಿದೆ ಅಷ್ಟೇ ಅಳತೆಯನ್ನ ತಗೊಂಡು ನಾನೇನ್ ಮಾಡ್ತಾ ಇದ್ದೀನಿ, ಈ ಕಂಸದಲ್ಲಿ ಮತ್ತೊಂದು ಕಂಸವನ್ನ ಎಳ್ದು ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಗೆ ಇ ಅಂತ ನಾನು ಹೆಸರು ಕೊಡ್ತಾ ಇದ್ದೀನಿ. ಓಕೆ, ಅಲ್ಲಿಗೆ ನಮ್ಗೆ ಗೊತ್ತಾಗಿದ್ದೇನು, ಎಡಿಯ ಅಳತೆ ಎಷ್ಟಿದೆಯೋ ಅಷ್ಟೇ ಅಳತೆ ಇಡಿ ಕೂಡ ಆಗಿದೆ.
ಜೊತೆಗೆ ಎಇ ಕೂಡ ಎಡಿ ಅಷ್ಟೇ ಆಗಿದೆ, ಯಾಕಂದ್ರೆ ಎಇ ಮತ್ತೆ ಎಡಿ ಇವೆರಡು ತ್ರಿಜ್ಯ ಆಗುತ್ತೆ. ಇಡಿ ಕೂಡ ಈ ಎಡಿ ಅಷ್ಟೇ ಅಳ್ತಾ ಇದೆ, ಯಾಕೆಂದ್ರೆ ನಾನು ತ್ರಿಜ್ಯದ ಅಳತೆಯನ್ನ ಬದಲಾಯಿಸಿಲ್ಲ. ಇಷ್ಟನ್ನ ನೀವು ರಚನೆ ಮಾಡ್ಕೊಂಡ್ರೆ ಸಾಕು, ಅದು 60 ಡಿಗ್ರಿ ಹಾಗೆ ಆಗುತ್ತೆ. ನೀವು 60 ಡಿಗ್ರಿಯನ್ನು ರಚನೆ ಮಾಡ್ಬೇಕಾದ್ರೆ ಕೋನ ಮಾಪಕ ಬೇಕಿಲ್ಲ. ಈ ರೀತಿ ನೀವು ರಚನೆ ಮಾಡಿದ್ರೆ ನಿಮ್ಗೆ 60 ಡಿಗ್ರಿ ಸಿಕ್ಕೋಗುತ್ತೆ. ಇದು ಮಾಡಿರೋದು ಸರಿನಾ ಅಥವಾ ತಪ್ಪಾ ಅನ್ನುವಂತಹದನ್ನ ಮಾಡ್ಬೇಕಾದ್ರೆ, ಚೆಕ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಜಸ್ಟಿಫಿಕೇಶನ್ ಹೋಗ್ಬೇಕು, ಸಮರ್ಥನೆಯನ್ನ ಕೊಡ್ಬೇಕು. ಸಮರ್ಥನೆ ಯಾವ ರೀತಿ? ಅದು ಒಂದ್ ರೀತಿ ಪ್ರೂಫೇ, ಲಾಜಿಕಲ್ ಪ್ರೂಫ್ ಆಗುತ್ತೆ. ಗಮನಿಸಿ ನೋಡಿ, ಇಲ್ಲಿ ಸಾಧನೆಯ ನಾವು ಮಾಡ್ಬೇಕಾಗಿರೋದೇನು? CAB ಅನ್ನುವಂತಹ ಕೋನ 60 ಡಿಗ್ರಿ ಖಂಡಿತವಾಗಿ ಬಂದಿದೆಯಾ ಅನ್ನುವಂತಹ ಚೆಕ್ ಮಾಡಬೇಕು. ಹೌದು, ಈಗ ಅದನ್ನ ಸಾಧನೆ ಮಾಡೋಣ. ಡಿಯನ್ನ ಅಥವಾ ಇಡಿಯನ್ನ ನಾನು ಸೇರಿಸಿದ್ದೇನೆ. ಸೇರಿಸಿದಾಗ ನಮ್ಗೆ ಈ ತ್ರಿಭುಜದಲ್ಲಿ ಅಂದ್ರೆ ADE ತ್ರಿಭುಜದಲ್ಲಿ ಈ 3 ಬಾಹುಗಳು ಸಮ ಇದೆ ಅನ್ನುವಂತಹದ್ದು ನಮ್ಗೆ ಗೊತ್ತಾಯ್ತು. ಕಾರಣ ತ್ರಿಜ್ಯದ ಅಳತೆ ಏನಿದೆ ಅಷ್ಟೇ ಅಳತೆಯನ್ನ ನಾನು ಬಾಹುವಿಗೆ ಹಾಕಿದ್ದೇನೆ. ಅಂದ್ರೆ ಒಂದೇ ವೃತ್ತದ ತ್ರಿಜ್ಯದ ಅಳತೆಯಲ್ಲಿ ಈ 3 ಬಾಹುಗಳು ಇವೆ ಅನ್ನುವಂಥದ್ದು ಗೊತ್ತಾಗುತ್ತೆ. 3 ಬಾಹುಗಳು ಸಮ ಆದ್ರೆ ಏನು? ಅದೊಂದು ಸಮಬಾಹು ತ್ರಿಭುಜ ಆಗುತ್ತೆ. ಹಾಗೆ EAD ಅನ್ನೋದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಆದ್ರೆ 3 ಕೋನಗಳು ಸಮ ಆಗ್ಲೇಬೇಕು, ಹೌದಲ್ಲ? ಅಲ್ಲಿಗೆ EAD ಅನ್ನುವಂತಹದ್ದು ನಮಗೆ 60 ಡಿಗ್ರಿ ಆಯ್ತು. EAD 60 ಡಿಗ್ರಿ ಆದ್ಮೇಲೆ CAB ಅನ್ನುವಂಥದ್ದು 60 ಡಿಗ್ರಿ ಆಗ್ಲೇಬೇಕು. ಅಂದ್ರೆ ನಾವು ಕೈವಾರದ ಸಹಾಯದಿಂದ ಈ ರೀತಿ ರಚನೆಯನ್ನ ಮಾಡಿದ್ರೆ ನಮ್ಗೆ ದೊರೆತಂತಹ CAB ಕೋನ ಏನಿದೆ 60 ಡಿಗ್ರಿ ಸಿಕ್ಕಿದೆ. ಸೊ 60 ಡಿಗ್ರಿ ಸಿಕ್ಕಿದೆ ಅನ್ನುವಂತಹದ್ದು ಸತ್ಯ ಅನ್ನೋದು ಗೊತ್ತಾಗೋದು ಯಾವಾಗ? ನಮ್ಗೆ ಈ ರೀತಿ ಸಮರ್ಥನೆ ಅಂದ್ರೆ ಜಸ್ಟಿಫಿಕೇಶನ್ ಅನ್ನ ನಾವು ಮಾಡಿದಾಗ ಮಾತ್ರ. ಥಿಯರಿಟಿಕಲಿ ಅಂದ್ರೆ ಲಾಜಿಕಲಿ ನಾವು ಪ್ರೂವ್ ಮಾಡಿದ್ರೆ ಆ ಕನ್ಸ್ಟ್ರಕ್ಷನ್ಗೆ ಬೆಲೆ ಸಿಗುತ್ತೆ. ಹಾಗೆ ನೀವು 120ಗೂ ಕೂಡ ಮಾಡಬಹುದು. 120 ಡಿಗ್ರಿಯನ್ನ ರಚನೆ ಮಾಡೋದು ಹೇಗೆ? ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ಬ್ಲೂ ಲೈನ್ ಇದೆ. ಇಲ್ಲೇನ್ ಮಾಡಿದ್ದೀನಿ, ನಾನು ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನ ತೆಗೆದುಕೊಂಡು ಒಂದು ದೊಡ್ಡನಾದಂತಹ ಕಂಸವನ್ನ ಎಳ್ಕೊಂಡಿದ್ದೀನಿ. ವೃತ್ತ ಕಂಸ ಇದೆ. ನಂತರ ಅದೇ ಅಳತೆಯಲ್ಲಿ ಬಿ ಬಿಂದುವಿನಲ್ಲಿ ಇಟ್ಕೊಂಡು ಸಿ ನಲ್ಲಿ ಕಟ್ ಮಾಡಿದ್ದೇನೆ. ಹಾಗೆ ಸಿ ಬಿಂದುವಿನಲ್ಲಿ ಇಟ್ಕೊಂಡು ಡಿ ನ ಕಟ್ ಮಾಡಿದ್ದೇನೆ. ಈಗ DOB ಅಳತೆ ಏನಿದೆ ಇದು 120 ಡಿಗ್ರಿ ಹಾಗೆ ಆಗುತ್ತೆ. ಯಾಕೆಂದ್ರೆ ಇದು ಸಿಂಪಲ್ ಟ್ಯಾಕ್ಟಿಕ್ಸ್. ಏನಂತ ಅಂದ್ರೆ, ಒಂದು ವೃತ್ತದ ತ್ರಿಜ್ಯ ಎಷ್ಟಿರುತ್ತೋ ಆ ತ್ರಿಜ್ಯದಷ್ಟೇ ಅಳತೆಯನ್ನ ಪರಿಧಿ ಮೇಲೆ ಇಟ್ಕೊಂಡು ನೀವು ಕಟ್ ಮಾಡ್ತಾ ಹೋದ್ರೆ ಅದು ಕಟ್ ಆಗುವಂತಹದ್ದು 60 ಡಿಗ್ರಿಗೆ ಕಟ್ ಆಗ್ತಾ ಹೋಗುತ್ತೆ. ಚೆಕ್ ಮಾಡಿ ನೋಡಿ, ಒಂದು ವೃತ್ತ ಎಳ್ಕೊಳ್ಳಿ, ತ್ರಿಜ್ಯ ಎಷ್ಟಿದೆ ಅಷ್ಟೇ ಅಳತೆಯನ್ನ ಇಟ್ಕೊಂಡು ವೃತ್ತದ ಪರಿಧಿಯ ಮೇಲೆ ನೀವು ಇಟ್ಕೊಂಡು ಕಟ್ ಮಾಡ್ತಾ ಹೋದ್ರೆ ಮೊದಲನೇ ಬಿಂದುವಿನಿಂದ ಎರಡನೇ ಬಿಂದುವಿಗೆ ಎಳೆದಂತಹ 2 ಬಾಹುಗಳ ನಡುವಿನ ಕೋನ 60 ಡಿಗ್ರಿ ಇರುತ್ತೆ. ಕಟ್ ಮಾಡ್ಕೊಳ್ತಾ ಹೋದ್ರೆ ಇಡೀ ವೃತ್ತ ನಿಮ್ಗೆ 6 ಭಾಗಗಳಾಗಿ ಕಟ್ ಆಗುತ್ತೆ. ಅಂದ್ರೆ ಇಡೀ ಪರಿಧಿ 6 ಭಾಗಗಳಾಗಿ ಕಟ್ ಆಗುತ್ತೆ. ಅಲ್ಲಿಗೆ 360 ಡಿಗ್ರಿಯನ್ನ ನೀವು 60 ಅಂತ 6 ಭಾಗಗಳಾಗಿ ಮಾಡಬಹುದು. ಈಗ ಇಲ್ಲಿ ನಾನು 2 ಭಾಗಗಳನ್ನ ಮಾಡಿದ್ದೇನೆ. ಹಾಗಿದ್ಮೇಲೆ ಒಂದು 60 ಡಿಗ್ರಿ ಮತ್ತೊಂದು 60 ಡಿಗ್ರಿ ಆದ್ರೆ ನಮ್ಗೆ 120 ಡಿಗ್ರಿ ಆಗುತ್ತೆ. ಅದನ್ನೇ ಈಗ ನಾನು ಹೇಗೆ ಮಾಡೋದು? ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಹೇಗೆ ಮಾಡಬಹುದು ಅಂತ. ನಾವು ಈಗಾಗಲೇ OBC ಅಂದ್ರೆ ಮೊದಲನೇ ತ್ರಿಭುಜ ಅದೊಂದು ಸಮಬಾಹು ತ್ರಿಭುಜ ಅನ್ನುವಂತಹದ್ದು ಗೊತ್ತಾಗಿರೋದ್ರಿಂದ ಇಲ್ಲಿ COB ಅನ್ನುವಂತಹದ್ದು 60 ಡಿಗ್ರಿ ಆಯ್ತು ಅಂತ ಗೊತ್ತಾಯ್ತು. ಇಲ್ಲಿ ಬಾಹುಗಳ ಅಳತೆಗಳನ್ನ ನಾನು ಬದಲಾಯಿಸಿಲ್ಲ, ತ್ರಿಜ್ಯ ಏನಿತ್ತು ಅದೇ ಅಳತೆಯಲ್ಲಿ ಕಟ್ ಮಾಡಿರೋದ್ರಿಂದ ಎರಡನೇ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು. ಏನು COD ಅಥವಾ OCD ಏನಿದೆ ಇದರಲ್ಲೂ ಕೂಡ ನಮಗೆ OC ಮತ್ತೆ CD ಮತ್ತೆ DO ಈ 3 ಕೂಡ ಸಮ ಆಗುತ್ತೆ. DC ಹೇಗೆ ಸಮ ಆಯ್ತು ಸರ್? ನಾನು ಹೇಳ್ತಾ ಇದ್ದೀನಿ, ತ್ರಿಜ್ಯದ ಅಳತೆಯಷ್ಟೇ ನಾನು CD ಯನ್ನ ಕಟ್ ಮಾಡಿರೋದು, ಹಾಗಾಗಿ ಅದು ಕೂಡ OD ಮತ್ತೆ OC ಗೆ ಸಮ ಆಗುತ್ತೆ. ಹಾಗಿದ್ಮೇಲೆ OCD ಕೂಡ ಏನಾಗುತ್ತೋ ಸಮಬಾಹು ತ್ರಿಭುಜ ಆಗುತ್ತೆ. ಸಮಬಾಹು ತ್ರಿಭುಜ ಆದ್ರೆ DOC ಅಥವಾ COD ಅಳತೆ ಏನಾಯ್ತು? 60 ಡಿಗ್ರಿ ಆಯ್ತು. COB ಅಳತೆ 60 ಡಿಗ್ರಿ, COD ಅಥವಾ DOC ಅಳತೆನೂ ಕೂಡ 60 ಡಿಗ್ರಿ. ಎರಡನ್ನೂ ಆಡ್ ಮಾಡಿ ನಮಗೆ DOB ಸಿಗುತ್ತೆ. ಅಂದ್ರೆ ಈ ಕೋನ ಪೂರ್ತಿಯಾಗಿ ನಮಗೆ ಸಿಗುತ್ತೆ. ಹಾಗಾಗಿ ನಾವು ಹೇಳ್ಬೋದು EOA ಅಂತಹ ಕೋನ 120 ಡಿಗ್ರಿ ಅಂತ. ಇದನ್ನ ನಾವು ಮಕ್ಕಳುಗಳಿಗೆ ತಿಳಿಸ್ಬೇಕಾಗುತ್ತೆ. ಸಮರ್ಥನೆ ಯಾಕೆ ಬೇಕು? ಯೂಶುವಲ್ ಆಗಿ ನಾವು 10th ನಲ್ಲಿ ಏನ್ ಮಾಡ್ತೀವಿ, ಬಹು ಕಡೆ ಸಮರ್ಥನೆಯನ್ನ ಮಕ್ಕಳುಗಳಿಗೆ ಇದು ಎಕ್ಸಾಮ್ ಬರೋದಿಲ್ಲ ಅಂತ ನಾವು ತೇಲಿಸಿ ಹೇಳ್ಬಿಡ್ತೀವಿ, ಅಥವಾ ಕೆಲವು ಕಡೆ ಹೇಳ್ದೇನೆ ಇರಬಹುದು. ಬಟ್ ಸಮರ್ಥನೆಯ ಅಗತ್ಯತೆ ಏನಕ್ಕೆ ಅಂತ ಈಗ ನಮ್ಗೆ ಗೊತ್ತಾಗುತ್ತೆ. ಲಾಜಿಕ್ ಅನ್ನ ನೀವು ಕೊಡ್ಲಿಲ್ಲ ಅಂತಂದ್ರೆ ಮಕ್ಕಳುಗಳಿಗೆ ಪ್ರಾಕ್ಟಿಕಲ್ ಆಗಿ ರಚನೆ ಮಾಡಿರುವಂತಹದ್ದು
ಸತ್ಯನಾ ಅಥವಾ ಸುಳ್ಳ, ಅದು ಸರಿನಾ ಅಥವಾ ತಪ್ಪ ಅನ್ನುವಂತಹದನ್ನ ಮಕ್ಕಳುಗಳಿಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಜಸ್ಟಿಫಿಕೇಶನ್ ಕೊಡ್ಲೇಬೇಕಾಗುತ್ತೆ ಥ್ರೂ ಲಾಜಿಕ್. 90 ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ನಾವು ಕೋನದ ಅಳತೆಗೆ ಸಂಬಂಧಪಟ್ಟ ಹಾಗೆ ಜಸ್ಟಿಫಿಕೇಶನ್ ಅನ್ನ ಕೊಡೋದಾಗುತ್ತೆ. POA ಇದನ್ನ ನಾವು ಈಗ 90 ಡಿಗ್ರಿ ಅಂತ ನಾವಿಲ್ಲಿ ತೋರಿಸ್ಬೇಕಾಗಿರುವಂಥದ್ದು. 90 ಡಿಗ್ರಿಯ ರಚನೆ ಹೇಗೆ ಮಾಡಿದ್ದೀವಿ, ಹೇಗೆ ಮಾಡ್ತೀವಿ ಅನ್ನುವಂಥದ್ದನ್ನ ನೀವೀಗ ಗಮನಿಸಿ. 90 ಡಿಗ್ರಿಯನ್ನ ನೀವು ರಚನೆ ಮಾಡಬೇಕಾದ್ರೆ 60 ಡಿಗ್ರಿ ಮತ್ತು 120 ಡಿಗ್ರಿ ಇವುಗಳ ಅಳತೆಯನ್ನ ಫಸ್ಟ್ ಮಾಡ್ಕೋಬೇಕಾಗುತ್ತೆ. 120 ಡಿಗ್ರಿಯನ್ನ ಅಳ್ಕೋಬೇಕಾಗುತ್ತೆ. ರಚನೆ ಮಾಡಿಕೊಂಡು ಆ ನಂತರ ಈ 60 ಡಿಗ್ರಿ ಮತ್ತು 120 ಡಿಗ್ರಿ ನಡುವೆ ಕೋನ ಏನು ಬಂದಿತ್ತು ಇದನ್ನ ನಾವು ಅರ್ಧ ಮಾಡ್ಬೇಕಾಗುತ್ತೆ. ಕೋನಾರ್ಧಕ ರೇಖೆಯನ್ನ ಎಳೆದು ಅರ್ಧ ಮಾಡ್ಬೇಕಾಗುತ್ತೆ. ಇಲ್ಲಿ PO ಒಂದು ಕೋನಾರ್ಧಕ ರೇಖೆಯಾಗಿದೆ. ಇದೇನ್ ಮಾಡುತ್ತೆ, ಈ DOC ಅನ್ನುವಂತಹ ಆಂಗಲ್ ಅನ್ನ ಕರೆಕ್ಟ್ ಆಗಿ ಮಧ್ಯಕ್ಕೆ ಕಟ್ ಮಾಡುತ್ತೆ. ಓಕೆ, ಇದನ್ನ ಈಗ ನಾವು ಪ್ರೂವ್ ಮಾಡಬೇಕು. ಏನು, POA ಅನ್ನುವಂತಹದ್ದು 90 ಡಿಗ್ರಿ ಹೇಗೆ ಬರುತ್ತೆ ಅನ್ನುವಂತಹದನ್ನ ನೋಡೋಣ. ಈ ರೀತಿಯಾದಂತಹ ರಚನೆಯನ್ನ ಮಾಡಿಕೊಂಡು ನಾವು ಎಲ್ಲ ಏನೇನ್ ಸೇರಿಸ್ಬೇಕು ಎಲ್ಲವನ್ನ ನಾನು ಕನ್ಸ್ಟ್ರಕ್ಟ್ ಮಾಡಿದ್ದೇನೆ. ಇದನ್ನ ನಾನು ಡೀಟೇಲ್ ಆಗಿ ಹೇಳಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನ ಜಾಯಿನ್ ಮಾಡಿದೀನಿ ಎಲ್ಲವನ್ನ ಅಂತ. ರಚನೆಗೆ ಈಗ ಮೊದಲು OBC ಅನ್ನ ತಗೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಪ್ರೂವ್ ಮಾಡಿದೀವಿ OBC ಇಲ್ಲಿ ಅದೊಂದು OBC ಅನ್ನುವಂತಹದ್ದು ಒಂದು ಸಮಬಾಹು ತ್ರಿಭುಜ, ಅಂದ್ರೆ ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಅದರಲ್ಲಿ ಇರುವಂತಹ ಎಲ್ಲಾ ಕೋನಗಳು 60 ಡಿಗ್ರಿ. ಹಾಗಾಗಿ ನಮ್ಗೆ COB ಅನ್ನುವಂತಹದ್ದು 60 ಡಿಗ್ರಿ. In the same manner, we have proved that DOC is also. So ಇದು 60 ಇದು 60 ಅದು 120 ಅಂತ ಹಿಂದೆ ನಾವು ಪ್ರೂವ್ ಮಾಡಿದ್ವಿ. ಬಟ್ ಈಗ ನನಗೆ POA 90 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕಾಗಿರೋದ್ರಿಂದ ಎರಡು ಟ್ರಯಾಂಗಲ್ ಗಳನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾವುದು, ಈ ಲಂಬಾರ್ಧಕವನ್ನ ಉಭಯ ಸಾಮಾನ್ಯವಾಗಿ ಇಟ್ಕೊಂಡಿರುವಂತಹ ಎರಡು ತ್ರಿಭುಜಗಳು, ಅಂದ್ರೆ OCP ಅನ್ನುವಂತಹದ್ದು ಮತ್ತೆ ODP ಅನ್ನುವಂತಹ ಈ ಎರಡೂ ತ್ರಿಭುಜಗಳನ್ನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಕಂಪೇರ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಉಭಯ ಸಾಮಾನ್ಯ ಯಾವುದು OP. ಸೊ OP ಗೆ OP ಸಮ, ಹಾಗೆ OD ಗೆ OC ಸಮ ಆಗುತ್ತೆ, ಕಾರಣ ಒಂದೇ ತ್ರಿಜ್ಯದ ವೃತ್ತಗಳು. ಅದೇ ರೀತಿಯಲ್ಲಿ DP ಗೆ CP ಸಮ ಆಗುತ್ತೆ, ಕಾರಣ ಇಷ್ಟೇ, ನಾನು ತ್ರಿಜ್ಯದ ಅಳತೆಯನ್ನ ಬದಲಾಯಿಸಿಲ್ಲ, ಹಾಗೇನೆ ಇಟ್ಕೊಂಡು ಎಳೆದಿದ್ದೀನಿ. ಹಾಗಾಗಿ ಅವೆರಡು ಕೂಡ ಸಮ ಆಗುತ್ತೆ. ಹೀಗಾಗಿ ODP ಮತ್ತೆ OCP ಎರಡೂ ತ್ರಿಭುಜಗಳು ಸರ್ವಸಮ ಆಗುತ್ತೆ, ಅಂದ್ರೆ ಕಾಂಗ್ರುಯೆಂಟ್ ಆಗುತ್ತೆ ಬಾಬಾ ಸಿದ್ಧಾಂತದ ಪ್ರಕಾರ. ಅವೆರಡು ಸಮ ಆದ್ಮೇಲೆ ಈ DOP ಹಾಗೂ COP ಏನಾಗ್ಬೇಕು, 60ರಲ್ಲಿ ಅರ್ಧ ಆಗ್ಲೇಬೇಕು, ಯಾಕೆಂದ್ರೆ ಅದು ಲಂಬಾರ್ಧಕವನ್ನ ನಾವು ಹೇಳಿದ್ದೇವೆ. ಇದು 30 ಆಯ್ತು, BOC 60 ಇದೆ, ಎರಡನ್ನು ಸೇರಿದ್ರೆ ನಮ್ಗೆ 90 ಡಿಗ್ರಿ ಆಗುತ್ತೆ. ಈ ರೀತಿಯಾದಂತಹ ಲಾಜಿಕಲ್ ರೀಸನಿಂಗ್ ಅನ್ನ ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಪ್ರಾಕ್ಟಿಕಲ್ ಜಾಮೆಟ್ರಿಗೆ ವ್ಯಾಲ್ಯೂ ಬರುವಂತಹದ್ದು. ಇಲ್ಲ ಹಾಗೇಳಿರಿ ಹೀಗೇಳಿರಿ ಅಂತ ಹೇಳ್ಕೊಳ್ತಾ ಹೋದ್ರೆ ಪ್ರಾಕ್ಟಿಕಲ್ ಜಾಮೆಟ್ರಿಗೆ ಅವ್ರು ಮಾಡಿದ್ದು ಸರಿನಾ ಅಥವಾ ತಪ್ಪ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಸೊ ಸಮರ್ಥನೆಯ ಅಗತ್ಯತೆ ಎಷ್ಟಿದೆ ಅನ್ನುವಂತಹದ್ದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಇದಿಷ್ಟು ಸಂಬಂಧಪಟ್ಟ ಹಾಗೆ ಹೇಳಿದೆ. ಕೆಲವು ವಿಶೇಷ ಸಂದರ್ಭಗಳನ್ನ ಕೊಟ್ಟಿದ್ದಾರೆ. ವಿಶೇಷ ಸಂದರ್ಭಗಳಲ್ಲಿ ಹೇಗೆ ರಚನೆಗಳನ್ನ ನಾವು ಮಾಡಬಹುದು, ಚತುರ್ಭುಜದ ರಚನೆ ಮಾಡಬಹುದು ಅನ್ನುವಂತಹದ್ರ ಬಗ್ಗೆ ನಾನು ಹೇಳಿದ್ದೆ. ನಾವು ಮಕ್ಕಳುಗಳಿಗೆ ಹೇಳ್ತೀವಿ ಕನಿಷ್ಠ 5 ಅಂಶಗಳನ್ನು ಕೊಟ್ಟಾಗ ನಾವು ಚತುರ್ಭುಜವನ್ನ ರಚನೆ ಮಾಡಬೇಕು. ಹಲವಾರು ಕ್ವಶನ್ ಪೇಪರ್ಸ್ ಗಳಲ್ಲಿ ನೀವು ಗಮನಿಸಿದ್ರ ಒಂದು ಚತುರ್ಭುಜವನ್ನ ರಚನೆ ಮಾಡಬೇಕಾದ್ರೆ ಕನಿಷ್ಠ ಎಷ್ಟು ಅಂಶಗಳನ್ನ ನೀಡಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಹಲವಾರು ಕ್ವಶನ್ ಪೇಪರ್ಸ್ ಗಳಲ್ಲಿ ನಾವು ನೋಡಿದ್ದೇವೆ. 5 ಅಂಶಗಳು ಅಂತ ಮಕ್ಕಳುಗಳು ಟಿಕ್ ಹಾಕ್ತಾರೆ. 5 ಅಂಶಗಳು ಇರಲೇಬೇಕಾ? 5ಕ್ಕಿಂತ ಕಮ್ಮಿ ಇದ್ರೆ ಆಗೋದಿಲ್ವಾ? ನೋಡಿ, ಇಲ್ಲಿ ಒಂದು ವಿಶೇಷವಾದಂತಹ ಸಂದರ್ಭ, 3 ಅಂಶಗಳನ್ನ ಕೊಟ್ರೆ ಸಾಧ್ಯ ಇದೆಯೇ? 3 ಅಂಶ ಕೊಟ್ಟಿದ್ದೇನೆ ಇಲ್ಲಿ. OR is equal to 6 ಸೆಂಟಿಮೀಟರ್, RE is equal to 4.5 ಮತ್ತೆ EO is equal to 7.5 ಸೆಂಟಿಮೀಟರ್. ಮತ್ತೆ ವಿಶೇಷತೆ ಗಮನಿಸಿ, ಮೋರ್ ಅಂತ ಆಗುತ್ತೆ, MORE. ಈ ಚತುರ್ಭುಜವನ್ನ ರಚಿಸೋದು ಸಾಧ್ಯವೇ? ಕೇವಲ ಚತುರ್ಭುಜ ಅಂತ ಕೊಟ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಅಥವಾ ಆಗದೆ ಇರ್ತಿತ್ತೇನೋ, ಆದ್ರೆ ಅವರೊಂದು ಹೇಳಿದರೆ ಸಮಾಂತರ ಚತುರ್ಭುಜವನ್ನ ರಚಿಸೋದಿಕ್ಕೆ ಸಾಧ್ಯವೇ? ಸಾಧ್ಯ ಆಗೋದೇ ಆದ್ರೆ ಕಾರಣ ಏನು, ಉತ್ತರ ಹೇಳಿ ಅಂತ ಕೊಟ್ಟಿದ್ದಾರೆ. ಸಮಾಂತರ ಚತುರ್ಭುಜ ಅಂದ ತಕ್ಷಣ ನಮ್ಗೆ ಗೊತ್ತು ಅದರ ಗುಣಲಕ್ಷಣಗಳು ಏನು ಅನ್ನುವಂತಹದ್ದು. ಆಪೋಸಿಟ್ ಸೈಡ್ಸ್
ಈಕ್ವಲ್ ಅಂತ. ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ರಚನೆಯನ್ನ ಸುಲಭವಾಗಿ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ 5 ಅಂಶಗಳನ್ನ ಕೊಡದೇ ಇದ್ರೂ ನಮಗೆ 5 ಅಂಶಗಳು ಸಿಕ್ತವೆ. ಈ ರೀತಿಯಾಗಿ ಕೇವಲ 3 ಅಂಶಗಳನ್ನ ಕೊಟ್ಟಾಗ ನಾವು ಚತುರ್ಭುಜವನ್ನ ರಚನೆ ಮಾಡಬಹುದು ಅನ್ನುವ ಈ ವಿಶೇಷ ಸಂದರ್ಭಗಳನ್ನು ಮಕ್ಕಳಿಗೆ ನಾವು ಒತ್ತಿ ಹೇಳ್ಬೇಕಾಗತ್ತೆ. ಇಲ್ಲಿ ನಾವು ಹೇಳೋದೇನು, ಪರಿಹಾರ ಸಾಧ್ಯವೇ? ಖಂಡಿತ ಸಾಧ್ಯ ಆಗುತ್ತೆ. ಕಾರಣ ಇದೊಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದಲ್ಲಿ ಅಪೋಸಿಟ್ ಸೈಡ್ಸ್ ಈಕ್ವಲ್ ಅನ್ನುವಂತಹದ್ದು ನಮ್ಗೆ ಗೊತ್ತು. ಹಾಗಾಗಿ EM ನ ಬೆಲೆ 6 ಸೆಂಟಿಮೀಟರ್ ಮತ್ತೆ OM ನ ಬೆಲೆ 4.5 ಸೆಂಟಿಮೀಟರ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಕಾರಣ ಇದೊಂದು ಸಮಾಂತರ ಚತುರ್ಭುಜ. ಸಮಾಂತರ ಅನ್ನೋ ಪದ ಕೊಡದೇ ಇದ್ದಾಗ ಕಷ್ಟ ಆಗುತ್ತೆ, ಸಾಧ್ಯನೂ ಕೂಡ ಇಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ಅಂಶ ಕಡಿಮೆ ಮಾಡ್ತೀನಿ. ಹಾಗಾದ್ರೆ 2 ಅಂಶಗಳನ್ನ ಕೊಟ್ರೆ ಸಾಧ್ಯನಾ? ಚತುರ್ಭುಜಗಳ ರಚನೆಯಲ್ಲಿ ಕೇವಲ 2 ಅಂಶಗಳನ್ನ ಕೊಟ್ರೆ ಮಾಡೋದಕ್ಕೆ ಸಾಧ್ಯ ಇದೆಯೇ? ಹೌದು, ಕೆಲವುಗಳನ್ನ ನಾವು ರಚನೆ ಮಾಡಬಹುದು. ಉದಾಹರಣೆಗೆ ಈ ಚಿತ್ರವನ್ನು ಗಮನಿಸಿ. AC ಅನ್ನುವಂಥದ್ದು 6 ಸೆಂಟಿಮೀಟರ್ ಮತ್ತೆ BD ಅನ್ನುವಂಥದ್ದು 7 ಸೆಂಟಿಮೀಟರ್ ಇದೆ. ವಜ್ರಾಕೃತಿಯನ್ನ ರಚಿಸೋದಿಕ್ಕೆ ಸಾಧ್ಯ? ABCD ಅನ್ನಂತಹ ವಜ್ರಾಕೃತಿಯನ್ನ ರಚಿಸೋದಿಕ್ಕೆ ಸಾಧ್ಯವೇ? ಖಂಡಿತ ಇದು ಕೂಡ ಸಾಧ್ಯ ಆಗುತ್ತೆ. ಕಾರಣ ನಮ್ಗೆ ಗೊತ್ತು, ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತ. ಈ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ವಜ್ರಾಕೃತಿಯನ್ನ ರಚನೆ ಮಾಡ್ಕೋಬಹುದು. ಕಾರಣ ಕೇಳಿದ್ರೆ ಈಗಾಗಲೇ ಗೊತ್ತು, ಅದರ ಗುಣಲಕ್ಷಣ ನಮ್ಗೆ ಗೊತ್ತು. ಗುಣಲಕ್ಷಣ ಗೊತ್ತಿರೋದ್ರಿಂದ 2 ಕರ್ಣ ಕೊಟ್ರೆ ಸಾಕು, ನಾನು ವಜ್ರಾಕೃತಿಯನ್ನ ರಚನೆ ಮಾಡಬಹುದು ಅನ್ನುವಂತಹದ್ದು ಮಗುಗೆ ಗೊತ್ತಾಗತ್ತೆ. 5 ಅಂಶಗಳೇ ಬೇಕು ಅಂತ ಏನಿಲ್ಲ. ಇನ್ನ 3 ಅಂಶ ಆಯ್ತು, 2 ಅಂಶ ಆಯ್ತು. ಸರ್, 1 ಅಂಶವನ್ನ ಕೊಟ್ರೆ ಮಾಡೋದಕ್ಕೆ ಸಾಧ್ಯ ಇರೋಂಥ ಸಂದರ್ಭಗಳಿದೆಯಾ? ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ಬಟ್ ನಾವು ಮಕ್ಳುಗಳನ್ನ ಕೇಳ್ತಾ ಹೋದಾಗ ಈ ರೀತಿ ಕ್ಯೂರಿಯಸ್ ಆಗಿ ಒಂದೊಂದೇ ಅಂಶ ಕಡಿಮೆ ಮಾಡ್ತಾ ಮಾಡ್ತಾ ಕೇಳಿದಾಗ ತುಂಬಾ ಖುಷಿ ಪಡ್ತಾರೆ ಮತ್ತು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೋಡೋದಾದ್ರೆ ಈಗ ನೋಡಿ, 1 ಅಂಶವನ್ನ ಕೊಟ್ಟಾಗ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ. 4.5 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವಂತಹ ಚೌಕವನ್ನ ರಚಿಸಿ. ನಮಗೆ ಈ ರೀತಿಯಾಗಿ ಸಿಗುತ್ತೆ. ಇಲ್ಲಿ ಬೇರೆ ಯಾವುದೇ ಅಂಶವನ್ನ ಕೊಟ್ಟಿಲ್ಲ, ಆದ್ರೂ ನಮ್ಗೆ ಗೊತ್ತು. ಕೊಡದೇ ಇದ್ರೂ ಕೂಡ ನಮ್ಗೆ ಗೊತ್ತು. ಕಾರಣ ಚೌಕ ಅಂದ್ರೆ 4 ಬಾಹುಗಳು ಸಮ ಇರುತ್ತದೆ, ಹಾಗೆ ಎಲ್ಲಾ ಕೋನಗಳು 90 ಡಿಗ್ರಿ ಇರುತ್ತೆ. ಈ ಅಂಶವನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಅದರ ರಚನೆಯನ್ನ ನಾವು ಮಾಡಬಹುದಾಗಿದೆ. ಇಂತಹ ವಿಶೇಷವಾದಂತಹ ಸಂದರ್ಭಗಳು ಮತ್ತೆ ರಚನೆಗಳನ್ನ ನಾವು ಮಕ್ಕಳುಗಳಿಗೆ ತಿಳಿಸಿದ್ರೆ, ಇಲ್ಲಿ ಒತ್ತಿ ಹೇಳಿದ್ರೆ, ಒಂದೊಂದೇ ಅಂಶನ ಕಡಿಮೆ ಮಾಡ್ತಾ 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 ಹೋದಾಗ ರಚನೆಯ ಬಗ್ಗೆ ಇನ್ನೂ ಆಳವಾಗಿ ಮಕ್ಕಳುಗಳಿಗೆ ನಾವು ತಿಳಿಸಬಹುದಾಗಿದೆ. ಇದಿಷ್ಟು 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿ, ಅಂದ್ರೆ ಪ್ರಾಕ್ಟಿಕಲ್ ಅಲ್ಲಿ ಬರುವಂತಹ ಅಂಶಗಳು. ಈ ಎಲ್ಲಾ ಅಂಶಗಳನ್ನ ಒಂದು ಸಾರಾಂಶವಾಗಿ ನಿಮ್ಗೆ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಾದಂತಹ ರಚನೆಗಳಿವೆ ಅನ್ನುವಂತಹದನ್ನೆಲ್ಲ, ಆ ಅಂಶಗಳನ್ನೆಲ್ಲ ಇಲ್ಲಿ ನಾನು ಕೊಟ್ಟಿದ್ದೇನೆ. ಇಷ್ಟು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಈ ಪಾಠವನ್ನ ಮಾಡಬೇಕಾಗುತ್ತೆ. ನಾನು ಈ ಚಾಪ್ಟರ್ನ 45 ನಿಮಿಷದಲ್ಲಿ ಈಗ ಪ್ರೆಸೆಂಟೇಶನ್ ಅನ್ನ ಮುಗಿಸ್ತಿದ್ದೇನೆ. ಕಾರಣ ಇಷ್ಟೇ, ಪ್ರಾಕ್ಟಿಕಲ್ ಜಾಮೆಟ್ರಿ ಎಲ್ಲರಿಗೂ ಕೂಡ ತುಂಬಾ ಈಸಿ, ಅದರಲ್ಲಿ ಹೆಚ್ಚು ಡಿಸ್ಕಸ್ ಮಾಡೋಂಥದ್ದು ಏನು ಇಲ್ಲ ಅಂತ. ಬಟ್ ಜಸ್ಟಿಫಿಕೇಶನ್ ಅಂತ ಬಂದಾಗ ಅದರ ಇಂಪಾರ್ಟೆನ್ಸ್ ಏನು ಅನ್ನುವಂತಹದ್ದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸಿದ್ದೇನೆ. ವಿತೌಟ್ ಜಸ್ಟಿಫಿಕೇಶನ್ ನಾವು ಮಾಡಕ್ ಹೋದ್ರೆ ಅದು ಸರಿನಾ ಅಥವಾ ತಪ್ಪಾ ಅನ್ನುವಂತಹದ್ದು ನಮ್ಗೆ ಗೊತ್ತಾಗೋದಿಲ್ಲ. ಎಸ್ಪೆಷಲಿ 80 ಡಿಗ್ರಿಯನ್ನ ನೀವು ಮಾಡಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನಾವು 80 ಡಿಗ್ರಿಯನ್ನ ರಚನೆ ಮಾಡಿದಾಗ ಖಂಡಿತವಾಗಿ ನಮ್ಗೆ 80 ಡಿಗ್ರಿಯ ರಚನೆ ಸಿಗುತ್ತೆ. ನೀವು ಮೆಷರ್ ಮಾಡಿದ್ರೆ 80 ಡಿಗ್ರಿ ಕೋನ ಮಾಪಕದಲ್ಲಿ ತೋರಿಸುತ್ತೆ. ನಮಗೆಲ್ಲ ಏನು, ಕೋನ ಮಾಪಕದಲ್ಲಿ ಅಳತೆ ಮಾಡಿದ ತಕ್ಷಣ 80 ಡಿಗ್ರಿ ಇದೆ, ಇದು ಸರಿಯಾದ ರಚನೆ. ನೀವು ಯೂಟ್ಯೂಬ್ ನಲ್ಲಿ ಚೆಕ್ ಮಾಡಿ, 80 ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಜನ ಹಲವಾರು ರೀತಿಯಾದಂತಹ ಚಿತ್ರಗಳನ್ನ ಹಾಕಿದ್ದಾರೆ. ಅಳತೆ ಮಾಡಿ, ನೀವು ಕೂಡ ರಚನೆ ಮಾಡಿ ಅಳತೆ ಮಾಡಿ, 80 ಡಿಗ್ರಿ ಎಕ್ಸಾಕ್ಟ್ ಆಗಿ ನಿಮಗೆ ಬರುತ್ತೆ. ಬಟ್ ಸರಿನಾ? ಹಾಗಾದ್ರೆ ಹೌದು ಸರ್, ಅಳತೆ ಮಾಡಿದ ತಕ್ಷಣ 80 ಡಿಗ್ರಿ ಬಂದಿದೆ ಅಂದ್ರೆ ರಚನೆ ಸರಿ ಇದೆ ಅಂತ. ಖಂಡಿತ ಸಾಧ್ಯ ಆಗೋದಿಲ್ಲ. 80 ಡಿಗ್ರಿಯನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಏಕೆ, ಹೇಗೆ ಅನ್ನುವಂತಹದ್ದನ್ನ ನಾನೀಗ ಪ್ರಾಕ್ಟಿಕಲಿ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಆ ಪ್ರಾಕ್ಟಿಕಲಿ ಪ್ರೂಫೇ ನಿಮ್ಗೆ, ರಚನೆಗಳೇ ಹೇಗೆ ಅಂತಂದ್ರೆ ಈ ರೋಬೋ ಕಂಪಾಸ್ ಅನ್ನ ಯೂಸ್ ಮಾಡಿದಾಗ ಗೊತ್ತಾಗುವಂತಹದ್ದು. ಮಾನವನ ಲಿಮಿಟ್ಸ್ ಅಲ್ಲಿ, ಅಂದ್ರೆ ನಮ್ಮ ಲಿಮಿಟ್ಸ್ ಅಲ್ಲಿ ನಮ್ಗೆ ಬರೋದಕ್ಕೆ ಸಾಧ್ಯ ಆಗೋ ಹಾಗೆ ರಚನೆ ಮಾಡ್ತೀವಲ್ಲ, ಆ ರಚನೆ ಎಂದಿದ್ರೂ ತಪ್ಪೆ. ಯಾಕಂತಂದ್ರೆ ನಮ್ಮ ಕೈಯಲ್ಲಿ ಥಿಕ್ನೆಸ್ ಆಫ್ ದಿ ಲೈನ್ಸ್ ಎಲ್ಲ ಬರುತ್ತಲ್ಲ, ಅದು ಡಿಫರ್ಸ್ ಆಗ್ತಾ ಹೋಗುತ್ತೆ.
ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸ್ಟ್ರೈಟ್ ಲೈನ್ ಅನ್ನೋಂಥ ಕಾನ್ಸೆಪ್ಟ್ ನಾವು ಎಳೆಯುವಂಥ ಸ್ಟ್ರೈಟ್ ಲೈನ್ಗಳು ಕೂಡ ತಪ್ಪಾಗ್ತಾ ಹೋಗುತ್ತೆ. ಬಟ್ ಇಂತಹ ಮೈನ್ಯೂಟ್ ಮಿಸ್ಟೇಕ್ಸ್ಗಳು ಖಂಡಿತ ಒಂದು ರಚನೆಯನ್ನೇ ತಪ್ಪು ಮಾಡೋದಕ್ಕೆ ಸಾಧ್ಯ ಇದೆಯಾ? ಹೌದು, 80 ಡಿಗ್ರಿಯ ರಚನೆಗೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಾದ್ರೆ ಖಂಡಿತ ತಪ್ಪಾಗುತ್ತೆ. ಆ ಒಂದು ರಚನೆ ನಿಮ್ಗೆ ಹೊರಗಡೆ ಯೂಟ್ಯೂಬ್ ನಲ್ಲಿ ಅಥವಾ ಹೊರಗಡೆ ಸಿಗುವಂತಹ ರಚನೆಯನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಗೊತ್ತಾಗುತ್ತೆ. ನೀವು ಆ ರಚನೆಯನ್ನ ನಿಮ್ಮ ಬುಕ್ ನಲ್ಲಿ ಕಂಪಾಸ್ ಮತ್ತೆ ಕೈವಾರಗಳನ್ನ ಉಪಯೋಗಿಸ್ಕೊಂಡು ಮಾಡಿ ನೋಡಿ. ರಚನೆಯನ್ನ ಅಳತೆ ಮಾಡಿದಾಗ 80 ಡಿಗ್ರಿ ಖಂಡಿತ ಬರುತ್ತೆ. ಆದ್ರೆ ಅದು 80 ಡಿಗ್ರಿ ಇಲ್ಲ ಅನ್ನುವಂತಹದ್ದು ನೀವು ಅದನ್ನ ಜಸ್ಟಿಫೈ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಈಗ ನಾನು ನಿಮ್ಗೆ ಹೇಳ್ಕೊಡೋಕೆ ಹೋಗ್ತಾ ಇರೋಂಥದ್ದು ರೋಬೋ ಕಂಪಾಸ್. ಒಬ್ಬ ಸಾಮಾನ್ಯವಾದ ಶಿಕ್ಷಕ, ದಟ್ ಮೀನ್ಸ್ ಸಾಮಾನ್ಯ ಅನ್ನೋ ಪದ ಏನಕ್ಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ ನಾನು ಐ ಆಮ್ ಕಂಪೇರಿಂಗ್ ದ ವರ್ಕ್ ಆಫ್ ಟೀಚರ್ ವಿತ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಆ ವಿಚಾರದಲ್ಲಿ ಸಾಮಾನ್ಯ ಅನ್ನೋ ಪದ ಬಳಸ್ತಾ ಇದ್ದೀನಿ. ನಮಗೆಲ್ಲ ಈ ಆನಿಮೇಷನ್ಸ್ ಮಾಡೋಂಥದ್ದು ಇವೆಲ್ಲ ನಮಗೆ ಎಟ್ಟದಂಥದ್ದು ಅಂತ ನಾವು ಅನ್ಕೊಂಡಿದ್ದೀವಿ. ಅವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತೆ CG ಮಾಡೋಂತಹವ್ರು ಇಂಥವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ. ಆ ವಿಚಾರಕ್ಕೆ ಬಂದ್ರೆ ನಾವು ಸಾಮಾನ್ಯರಾಗ್ಬಿಡ್ತೀವಿ. ಬಟ್ ಒಬ್ಬ ಟೀಚರ್ ಕೂಡ ನಾವು ಆನಿಮೇಷನ್ಸ್ ಅನ್ನ ಮಾಡಬಹುದು, ಪ್ರಾಕ್ಟಿಕಲ್ ಆಗಿ ಹೇಳ್ಬಹುದು ಅನ್ನೋದಕ್ಕೋಸ್ಕರ ಈ ಒಂದು ರೋಬೋ ಕಂಪಾಸ್ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಯೂಸ್ ಮಾಡ್ಬೋದು, ನಿನ್ನೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೆ. ಲ್ಯಾಪ್ಟಾಪ್ ಇದ್ದವರು ಲ್ಯಾಪ್ಟಾಪ್ ಜೊತೆಗೆ ಬೇಕಿದ್ರೆ ವರ್ಕ್ ಮಾಡಿ. ಇಫ್ ನಾಟ್, ನೀವು ಏನ್ ಮಾಡಿ, ಒಂದು ಬುಕ್ ಅನ್ನ ಇಟ್ಕೊಂಡು ಕಮಾಂಡ್ಸ್ ಗಳನ್ನ ಹೇಗೆ ಬರೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಮಾಂಡ್ ಗಳನ್ನ ಬರೆಯೋದು ಮತ್ತೆ ಆ ಕಮಾಂಡ್ ಗಳ ಅರ್ಥವನ್ನ ತಿಳ್ಕೊಂಡ್ಬಿಟ್ರೆ ನೀವು ಆಮೇಲೆ ಕೂತ್ಕೊಂಡು ರೋಬೋ ಕಂಪಾಸ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು. ಬಟ್ ಇಲ್ಲಿ ಕಮಾಂಡ್ ಬರೆಯೋದು ಮತ್ತೆ ಆ ಕಮಾಂಡ್ ನ ಅರ್ಥವೇ ಮುಖ್ಯವಾಗಿರುತ್ತೆ. ಈಗ ರೋಬೋ ಕಂಪಾಸ್ ಅನ್ನ ನೋಡೋಣ. ಅದನ್ನ ಓಪನ್ ಮಾಡ್ಕೊಳ್ಳೋದು ಹೇಗೆ, ವರ್ಕ್ ಮಾಡೋದು ಹೇಗೆ ಅನ್ನುವಂತಹದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಕಮಾಂಡ್ ಗಳನ್ನ ಹಾಗೆ ಬರ. ರೋಬೋ ಕಂಪಾಸ್ ಓಪನ್ ಮಾಡೋದು ಹೇಗೆ, ಮುಖ್ಯವಾಗಿ ಪ್ರೀ ರಿಕ್ವಿಸಿಟ್ಸ್ ಹೇಳ್ಬಿಡ್ತೀನಿ, ಏನೇನು ಮುಖ್ಯವಾಗಿ ಇರಬೇಕು ಅನ್ನುವಂತಹದ್ದು. ರೋಬೋ ಕಂಪಾಸ್ ಅನ್ನ ನೀವು ಯೂಸ್ ಮಾಡ್ಬೇಕಾದ್ರೆ ನಿಮ್ಮ ಇಮೇಲ್ ID ಇರಬೇಕಾಗುತ್ತೆ ಮೊದಲಿಗೆ. ಇಲ್ಲದೆ ಇದ್ರೂ ಮಾಡ್ಬೋದು. ಇಮೇಲ್ ID ಇದ್ರೆ ನೀವು ಮಾಡಿದಂತಹ ಎಲ್ಲಾ ವರ್ಕ್ ಅನ್ನ ಸೇವ್ ಮಾಡ್ಬೋದು. ಇಲ್ಲ ಅಂದ್ರೆ ಸೇವ್ ಮಾಡೋದಕ್ಕೆ ಆಗೋದಿಲ್ಲ. ಇಮೇಲ್ ID ಇದ್ದು ನೀವು ಮೊದಲಿಗೆ ನಿಮ್ಮ ಇಮೇಲ್ ಐಡಿಗೆ ಲಾಗಿನ್ ಆಗಿದ್ದೀರಿ. ಲಾಗಿನ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಗೂಗಲ್ ಹೋಮ್ ಪೇಜ್ ನ ಓಪನ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಮೂಲೆ ಭಾಗದಲ್ಲಿ ನನ್ನ ಫೋಟೋ ಕಾಣ್ತಾ ಇದೆ. ಅಥವಾ ಫೋಟೋ ಹಾಕಿಲ್ಲ ಅಂದ್ರೆ ನಮ್ಮ ಹೆಸರಿನ ಮೊದಲನೇ ಅಕ್ಷರ, ಉದಾಹರಣೆಗೆ H ಅಂತ ಕಾಣ್ಬೇಕಿತ್ತು, ನಾನು ಫೋಟೋ ಹಾಕಿರೋದ್ರಿಂದ ನನ್ನ ಫೋಟೋ ಕಾಣ್ತಾ ಇದೆ. ಇದರಿಂದ ನಮಗೆ ಗೊತ್ತಾಗುತ್ತೆ ನಾವು ನಮ್ಮ ಇಮೇಲ್ ಐಡಿಗೆ ಲಾಗಿನ್ ಆಗಿದ್ದೀವಿ ಅಂತ. ಅಂದ್ರೆ ನೀವು ಕೂಡ ನಿಮ್ಮ ಜಿಮೇಲ್ ಐಡಿಗೆ ಪಾಸ್ವರ್ಡ್ ಅನ್ನು ಕೊಟ್ಟು ಲಾಗಿನ್ ಆಗ್ಬಿಡಿ, ಒಳಗಡೆ ಹೊರಟೋಗಿ. ಆಗ ಗೂಗಲ್ ಹೋಮ್ ಪೇಜ್ ಅನ್ನು ಓಪನ್ ಮಾಡಿ ಈ ಮೂಲೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲಾಗಿನ್ ಆಗಿರುವಂಥದ್ದು. ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಹೆಸರು ಮತ್ತೆ ನನ್ನ ಇಮೇಲ್ ಐಡಿಯನ್ನು ತೋರಿಸ್ತಾ ಇದೆ. ಇದರ ಅರ್ಥ ಲಾಗಿನ್ ಆಗಿದ್ದೀವಿ ಅಂತ. ಲಾಗಿನ್ ಆದ್ಮೇಲೆ ನಂತರ ರೋಬೋ ಕಂಪಾಸ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಬನ್ನಿ. ಲಾಗಿನ್ ಆಗದೆ ಮಾಡಿದ್ರೆ ಸೇವ್ ಮಾಡೋಲ್ಲ, ಸೇವ್ ಆಗೋದಕ್ಕೆ ಕಷ್ಟ. ಹಾಗಾಗಿ ಈ ಸರ್ಚ್ ಬಾರ್ ನಲ್ಲಿ ಬಂದು ರೋಬೋ ಕಂಪಾಸ್ ಅಂತ ಟೈಪ್ ಮಾಡಿ. ರೋಬೋ ಕಂಪಾಸ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ರೆ ಹೀಗೆ ಈ ರೀತಿಯಾದಂತಹ ವೆಬ್ಸೈಟ್ಸ್ ಗಳಿರಂತಹ ಜಾಗಕ್ಕೆ ನಾವು ಹೋಗ್ತೀವಿ. ಅಲ್ಲಿ ಮೊದಲನೇ ಕಾಣುತ್ತೆ ರೋಬೋ ಕಂಪಾಸ್ ಅಂತ. ಇದನ್ನ ನೀವೀಗ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತಿತ್ತು. ನಂತರ ಇಲ್ಲಿ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಓಪನ್ ರೋಬೋ ಕಂಪಾಸ್ ಅಂತ, ಇದನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ತಿಳಿಸ್ಬಿಡ್ತೀನಿ ಮೊದಲೇ, ಇದೊಂದು ಆನ್ಲೈನ್ ವೆಬ್ಸೈಟ್. ಮೀನ್ಸ್ ಆನ್ಲೈನ್ ಅಲ್ಲಿ ವರ್ಕ್ ಮಾಡುವಂತ ಆಪ್ ಇದು. ಇದನ್ನ ಆಫ್ಲೈನ್ ಅಲ್ಲಿ ವರ್ಕ್ ಮಾಡೋದಕ್ಕಾಗೋದಿಲ್ಲ. ಇದನ್ನ ವರ್ಕ್ ಮಾಡ್ಬೇಕಾದ್ರೆ ಇಂಟರ್ನೆಟ್ ಇರಲೇಬೇಕು, ಸೇವ್ ಆಗೋದು ಕೂಡ ಇಂಟರ್ನೆಟ್. ಮತ್ತೆ ಇದನ್ನ ನೀವು ಎಲ್ಲ ರೆಡಿ ಮಾಡಿದ್ಮೇಲೆ ಯೂಸ್ ಮಾಡ್ಬೇಕಾದ್ರೂ ಇಂಟರ್ನೆಟ್ ಇರಲೇಬೇಕು. ಓಕೆ, ನೆಕ್ಸ್ಟ್ ಈ ಓಪನ್ ರೋಬೋ ಕಂಪಾಸ್ ಅನ್ನುವಂತಹದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದು ಮೇನ್ ಪೇಜ್. ಇಲ್ಲಿ ಏನೇನಿದೆ ಅನ್ನುವಂತಹ ಅಂಶಗಳನ್ನ ತಿಳಿಸ್ಬಿಡ್ತೇನೆ. ಎಡಭಾಗದಲ್ಲಿರುವಂತಹದ್ದು ಕಮಾಂಡ್ ಗಳನ್ನ ಬರೆಯೋದಕ್ಕೆ ಇರುವಂತಹ ಜಾಗ. ನಿಮ್ಗೆ ಬ್ಲಿಂಕ್ ಆಗ್ತಾ ಇದೆ, ಅಬ್ಸರ್ವ್ ಮಾಡಿ, ಟೈಪ್ ಹಿಯರ್ ಅಂತ ಇದೆ. ಇಲ್ಲಿ ಕಮಾಂಡ್ ಗಳನ್ನ ಬರೆಯೋದು ಹೇಗೆ ಅಂತ. ನಾವು ಬರ್ದಂತಹ ಅಥವಾ ನಾವು ರೆಡಿ ಮಾಡಿದಂತಹ ಆನಿಮೇಷನ್ಸ್ ಅನ್ನ ಪ್ಲೇ ಮಾಡೋದಕ್ಕೆ ಸಂಬಂಧಪಟ್ಟಂತಹ ಇರುವಂತಹ ಆಪ್ಷನ್ಸ್ಗಳು ಇವು. ಇವನ್ನ ನಾನು ನಂತರ ತೋರಿಸ್ತಾ ಹೋಗ್ತೇನೆ. ಹಾಗೆ ಮೇಲ್ಗಡೆ ಬಂತಂದ್ರೆ ಎಕ್ಸಾಂಪಲ್ಸ್, ಸೇವ್, ಅನ್ಟೈಟಲ್ಡ್ ಅಂತ ಎಲ್ಲ ಇದೆ. ಎಕ್ಸಾಂಪಲ್ಸ್ ಅಂತಂದ್ರೆ ರೋಬೋ ಕಂಪಾಸ್ ನವರೇ ಹಲವಾರು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಹೇಗೆ ನಾವು
ಕನ್ಸ್ಟ್ರಕ್ಷನ್ ಅನ್ನ ಮಾಡಬಹುದು ಅನ್ನೋದಕ್ಕೆ. ಬೇಕಿದ್ರೆ ಇದನ್ನ ನೀವು ಆನ್ ಮಾಡ್ಕೊಂಡ್ರೆ ನೇರವಾಗಿ ನಿಮ್ಗೆ ಅದು ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅನ್ಇಕ್ವಿಲಾಟರಲ್ ಟ್ರಯಾಂಗಲ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಈಕ್ವಿಲಾಟರಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಅನ್ನ ರೋಬೋ ಕಂಪಾಸ್ ಕಂಪ್ನಿಯವರೇ ರೆಡಿ ಮಾಡಿ ಇಟ್ಟಿದ್ದಾರೆ, ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಹರ್ಷ ಎಸ್ ಅಂತ ಇಲ್ಲಿ ಕಾಣ್ತಾ ಇದೆ. ಕಾರಣ ಇಷ್ಟೇ, ನಾನು ನನ್ನ ಜಿಮೇಲ್ ಐಡಿಗೆ ಲಾಗಿನ್ ಆಗಿದ್ದೇನೆ. ಇಲ್ಲಿ ನಿಮ್ಮ ಹೆಸರು ಕಾಣ್ತಾ ಇದೆ ಅಂದ್ರೆ ನೀವು ಮಾಡಿದಂತಹ ವರ್ಕ್ ಸೇವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನು ಬಲಭಾಗದಲ್ಲಿ ಕಾಣ್ತಾ ಇರುವಂತ 4 ಆಪ್ಷನ್ಸ್ ಗಳಿದೆಯಲ್ಲ, ಇಲ್ಲಿ ನೋಡಿ 2D ಅಂತ ಇದೆ. ರಚನೆಯನ್ನ ನಾವು 2D ಯಲ್ಲೂ ಮಾಡ್ಬೋದು, 3D ಯಲ್ಲೂ ಮಾಡ್ಬೋದು. ಈಗ ನಿಮಗೆ ಇಲ್ಲಿ ಕಾಣ್ತಾ ಇರುವಂತ ಈ ಪೇಜ್ ಇದೆಯಲ್ಲ, ಇದು 3D ವ್ಯೂ. ಇದನ್ನ 2D ಅನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ. ಇದು 2D ವ್ಯೂ. ನಿಮ್ಗೆ ಹೇಗೆ ಬೇಕೋ ಅದನ್ನ ಬಳಸ್ಕೋಬಹುದು. ಬಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನೀವು ಕಮಾಂಡ್ ಗಳನ್ನ ಬರೀಬೇಕಾದ್ರೆ 2D ವ್ಯೂ ನಲ್ಲಿ ಇಟ್ಕೊಳ್ಳಿ. ಪ್ರೆಸೆಂಟ್ ಮಾಡ್ಬೇಕಾದ್ರೆ ಬೇಕಿದ್ರೆ 3D ವ್ಯೂಗೆ ಹೋಗಿ. ಇನ್ನ ಇಲ್ಲೆಲ್ಲ ಗ್ರಿಡ್ ಲೈನ್ಸ್ ಕಾಣ್ತಾ ಇದೆ, ಅಂದ್ರೆ ಗ್ರಾಫ್ ಶೀಟ್ ತರ ಕಾಣ್ತಾ ಇದೆ. ಇದು ರಚನೆ ಮಾಡ್ಬೇಕಾದ್ರೆ ಇರ್ಲಿ, ಬಟ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಈ ಗ್ರಾಫ್ ಶೀಟ್ ಬೇಕಿಲ್ಲ. ಅದನ್ನ ಹೋಗಿಸ್ಬೇಕಾದ್ರೆ ಇಲ್ಲೊಂದು ಐ ಸಿಂಬಲ್ ಇದೆ ನೋಡಿ, ಹೈಡ್ ಗ್ರಿಡ್ ಅಂತ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ವೈಟ್ ಶೀಟ್ ಆಗ್ಬಿಡುತ್ತೆ. ಸೊ ರಚನೆ ಮಾಡ್ಕೋಬೇಕಾದ್ರೆ ಇದು ಆನ್ ಆಗಿರ್ಲಿ, ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದರ ಅವಶ್ಯಕತೆ ಇಲ್ಲ. ಇನ್ನ ಇದು ಫುಲ್ ಸ್ಕ್ರೀನ್ ಬರ್ಸ್ಕೊಳ್ಳೋದಕ್ಕೆ ಎಲ್ಲವನ್ನ ವರ್ಕ್ ಮಾಡಿದ್ಮೇಲೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪೂರ್ತಿಯಾಗಿ ದೊಡ್ಡದಾಗಿ ನೋಡಿ, ಈಗ ನಿಮ್ಗೆ ಮೊಬೈಲ್ ಸ್ಕ್ರೀನ್ ನಲ್ಲಿ ಹೇಗೆ ಕಾಣ್ತಾ ಇದೆ ಆ ರೀತಿ ದೊಡ್ಡದಾಗಿ ಬರುತ್ತೆ. ಮಕ್ಕಳುಗಳಿಗೆ ನಾವು ಪ್ರೆಸೆಂಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತೆ ಅದೇ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಎಕ್ಸಿಟ್ ಆಗುತ್ತೆ, ಈ ರೀತಿ ಬರುತ್ತೆ. ಇದಿಷ್ಟು ಓವರ್ ವ್ಯೂ, ಅಂದ್ರೆ ರೋಬೋ ಕಂಪಾಸ್ ಹೇಗಿದೆ ಅನ್ನುವಂಥದ್ದು. ಈಗ ರೋಬೋ ಕಂಪಾಸ್ ಅಲ್ಲಿ ಹೇಗೆ ಲೈನ್ ಎಳೆಯೋದು ಹೇಗೆ, ಡಾಟ್ ಬಿಂದುಗಳನ್ನ ಹಾಕೋದು ಹೇಗೆ, ವೃತ್ತಗಳನ್ನ ರಚಿಸೋದು ಹೇಗೆ ಅನ್ನುವಂತಹದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಕಮಾಂಡ್ ಗಳನ್ನ ಬರೆಯೋದು ಹೇಗೆ ಅಂತ ನೋಡಿ. ಈ ರೀತಿ ಇದ್ದಾಗ ಈಗ ಕ್ಲಿಕ್ ಮಾಡಿ ಅದು ಅಗಲ ಆಗುತ್ತೆ, ಈ ರೀತಿ ಬರುತ್ತೆ. ಇಲ್ಲಿ ಕಮಾಂಡ್ ಬರೆಯುವಂಥದ್ದು ಟೈಪ್ ಹಿಯರ್ ಅಂತ ಹೇಳಿದಿಲ್ಲ, ಇಲ್ಲಿ ಕಮಾಂಡ್ ಗಳನ್ನ ಬರೆಯುವಂಥದ್ದು. ಈ ಕಮಾಂಡ್ ಬರೆಯೋದು ಹೇಗೆ, ಒಂದು ಬಿಂದು ಹಿಡಿಬೇಕಾದ್ರೂ ಅದಕ್ಕೊಂದು ಕಮಾಂಡ್ ಇರುತ್ತೆ, ಒಂದು ಲೈನ್ ಎಳಿಬೇಕಾದ್ರೂ ಅದಕ್ಕೆ ಆದಂತಹ ಕಮಾಂಡ್ ಇದೆ. ಆ ಕಮಾಂಡ್ ಬರೆಯೋದು ಹೇಗೆ, ಅದನ್ನ ಇಲ್ಲಿ ಹಾಕಿ ಹೇಗೆ ಆನಿಮೇಷನ್ಸ್ ತಗೊಳ್ಳೋದು ಅನ್ನುವಂತಹದನ್ನ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಹೌ ಟು ಯೂಸ್ ರೋಬೋ ಕಂಪಾಸ್. ಸೊ ಮೊದಲಿಗೆ ನಾನೀಗ ಮೊನ್ನೆ ಹೇಳಿದ್ದೆ ನಿಮ್ಗೆ ICT ಟೂಲ್ಸ್ ಗಳನ್ನ ಹೇಳಬೇಕಾದ್ರೆ ಆರ್ಟ್ ಟ್ಯಾಬ್ ಅಂತ ಒಂದು ಬಟನ್ ಹೇಳಿದ್ದೆ. ಅದು ಈಗ ನೋಡಿ ನನಗೆ ಎಷ್ಟು ಉಪಯೋಗಕ್ಕೆ ಬರ್ತಾ ಇದೆ ಅಂತ. ನಾನೀಗ ರೋಬೋ ಕಂಪಾಸ್ ನಲ್ಲಿ ಇದೆ, ನೇರವಾಗಿ ಜಂಪ್ ಆಗಿ PPT ಬಂದೆ. ಕಾರಣ ಇಷ್ಟೇ, ನಾನು ಯೂಸ್ ಮಾಡಿದ್ದಿಷ್ಟೇ ಆರ್ಟ್ ಟ್ಯಾಬ್ ಬಟನ್. ಹಿಂದೆ ಈಗ ರೋಬೋ ಕಂಪಾಸ್ ರನ್ನಿಂಗ್ ಅಲ್ಲಿ ಇದೆ ಆಕ್ಚುಯಲ್ ಆಗಿ. ಓಕೆ, ಅಲ್ಲಿಗೆ ಹೋಗ್ಬೇಕಾದ್ರೆ ಮತ್ತೆ ಆಲ್ಟ್ ಟ್ಯಾಬ್ ಅನ್ನ ಪ್ರೆಸ್ ಮಾಡ್ಕೊತೀನಿ, ಅಲ್ಲಿಗೆ ಜಂಪ್ ಆಗ್ತೀನಿ. ಇದೆಲ್ಲ ನಮಗೆ ಆನ್ಲೈನ್ ಅಲ್ಲಿ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ತುಂಬಾ ಉಪಯೋಗಕ್ಕೆ ಬರುವಂತದ್ದು. ಓಕೆ, ಈಗ ಪಾಯಿಂಟ್ ಅನ್ನ ಬರಿಬೇಕಾದ್ರೆ ಹೇಗೆ ಕಮಾಂಡ್ ಅನ್ನ ಕೊಡೋದು ಅನ್ನುವಂಥದ್ದು. ನೀವು ಇತ್ತೀಚೆಗೆ ಟಿವಿಗಳಲ್ಲೆಲ್ಲ ನೋಡ್ತಾ ಇರ್ಬೋದು, ಕೋಡಿಂಗ್ ವೈಟ್ ಹ್ಯಾಟ್ ಜೂನಿಯರ್ ಅಂತ ಎಲ್ಲ ಬರ್ತಾ ಇದೆ. ಅದ್ರಲ್ಲಿ ಕೋಡಿಂಗ್ ಎಲ್ಲ ಮಾಡೋದು ಹೇಗೆ ಅಂತ ಎಲ್ಲ ಹೇಳ್ತಾರಲ್ಲ, ಅದೇ ಕೆಲಸವನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಪಾಯಿಂಟ್ ಅನ್ನ ರೋಬೋ ಕಂಪಾಸ್ ನಲ್ಲಿ ಬರಿಬೇಕಾದ್ರೆ ಕಮಾಂಡ್ ಹೇಗಿರುತ್ತೆ ನೋಡಿ. ಇದು ನಿಮ್ಮ ಕಮಾಂಡ್, ಇದನ್ನ ನೀವು ಬರ್ಕೋಬೇಕಾಗತ್ತೆ. ಜೊತೆಗೆ ವರ್ಕ್ ಮಾಡ್ತೀನಿ ಅನ್ನೋರು ನನ್ನ ಜೊತೆ ಅಲ್ಲಿ ಈಗ ರೋಬೋ ಕಂಪಾಸ್ ಅಲ್ಲಿ ತೋರಿಸ್ತೀನಿ, ಬೇಕಿದ್ರೆ ಜೊತೆಲಿ ವರ್ಕ್ ಮಾಡಿ. ಬಟ್ ಕಮಾಂಡ್ ಗಳನ್ನ ಬರ್ಕೊಳ್ಳಿ. ಜೊತೆಗೆ ಕಮಾಂಡ್ ಬರಿಬೇಕಾದ್ರೆ ಅದರ ಮೀನಿಂಗ್ ಫಸ್ಟ್ ಗೊತ್ತಾಗ್ಬೇಕು, ಇಲ್ಲ ಅಂತಂದ್ರೆ ಅರ್ಥ ಆಗೋದಿಲ್ಲ. ಇಲ್ಲಿ A = ಪಾಯಿಂಟ್ ಹಾಕ್ಬಿಟ್ಟು ಬ್ರಾಕೆಟ್ ಗಳಿಗೆ 2,3 ಅಂತ ಹಾಕಿದ್ದೀನಿ. ಈ ಕಮಾಂಡ್ ನ ಮೀನಿಂಗ್ ಏನು ಅನ್ನುವಂತಹದ್ದನ್ನ ತಿಳಿಸ್ತಾ ಇದ್ದೇನೆ. ಮೊದಲಿಗೆ ಬ್ರಾಕೆಟ್ ನ ಒಳಗಡೆ ಇದೆಯಲ್ಲ, ಅಲ್ಲಿ ಫಸ್ಟ್ ಲೆಟರ್ ಫಸ್ಟ್ ನಂಬರ್ ಇದೆಯಲ್ಲ, ಅದು X ಕೋಆರ್ಡಿನೇಟ್. ಸೇಮ್ ನಾವು ಕೋಆರ್ಡಿನೇಟ್ಸ್ ಬರೀತೀವಲ್ಲ XY, ಅದೇ ತರ ಇನ್ನೊಂದು Y ಕೋಆರ್ಡಿನೇಟ್. ಸೊ ಪಾಯಿಂಟ್ ಹಾಕ್ಬೇಕಾದ್ರೆ A = ಪಾಯಿಂಟ್ ಬ್ರಾಕೆಟ್ ಓಪನ್ ಮಾಡಿ 2,3 ಬ್ರಾಕೆಟ್ ಕ್ಲೋಸ್. ಇದಿಷ್ಟರಲ್ಲಿ ಈ ಫಾರ್ಮ್ಯಾಟ್ ಅಲ್ಲಿ ಯಾವುದೂ ಬದಲಾಗಬಾರದು. ಒಂದು ಸಣ್ಣ ಬದಲಾವಣೆ ಆದ್ರೂ ನಿಮಗೆ ಕಮೆಂಟ್ ತಗೊಳ್ಳೋದಿಲ್ಲ. ಜೊತೆಗೆ ಮಧ್ಯ ಎಲ್ಲೂ ಸ್ಪೇಸ್ ಕೊಡೋ ಹಾಗಿಲ್ಲ, ಕಂಟಿನ್ಯೂಸ್ ಆಗಿ ನೀವು ಟೈಪ್ ಮಾಡ್ಕೊಂಡು ಹೋಗ್ಬೇಕು. ಈಗ ಇಲ್ಲಿ A ಅಂತ ಇದೆಯಲ್ಲ, ಇದೇನಿದು A, ನೇಮ್ ಆಫ್ ದಿ ಪಾಯಿಂಟ್. ಈಗ ನೀವು ಒಂದು ಪಾಯಿಂಟ್ ಇಟ್ಟಾಗ ಆ ಪಾಯಿಂಟ್ಗೆ ಹೆಸರು ಕೊಡ್ಬೇಕಲ್ವಾ. ಆ ಹೆಸರು ಏನೋ, ಬಿನೋ, ಪಿನೋ, ಕ್ಯೂನೋ, ಎಕ್ಸೋ, ವೈಯೋ ಯಾವ್ದಾದ್ರು ಆಗಿರ್ಲಿ, ನೀವು ಆ ಹೆಸರನ್ನು ಹಾಕೊಳ್ಳಿ. ಬೇಕಿದ್ರೆ ನೀವು ಪಾಯಿಂಟ್ ಹೆಸರು ಕೊಡದೆ ಡೈರೆಕ್ಟ್ ಆಗಿ ಬರೀಬಹುದು. ಆಗ ಈ A = ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, A = ಅಂತ ಬರೆದ್ರೆ ಪಾಯಿಂಟ್ ಹಾಕಿದಾಗ ಆ ಪಾಯಿಂಟ್ಗೆ A ಅಂತ ಹೆಸರು ಕೊಡುತ್ತೆ. ಇಲ್ಲ ಸರ್, ನನಗೆ ಪಾಯಿಂಟ್ಗೆ ಹೆಸರು ಬೇಕಿಲ್ಲ ಅಂದ್ರೆ ಈ A = ಅಂತ ಇದೆಯಲ್ಲ, ಇದನ್ನ ಟೈಪ್ ಮಾಡಬೇಡಿ, ನೇರವಾಗಿ ಪಾಯಿಂಟ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಒಳಗಡೆ ಇರುವಂತಹ ಕೋಆರ್ಡಿನೇಟ್ಸ್ ಅನ್ನ ಬರೆದ್ರೆ ಸಾಕು. ಈಗ ಇದನ್ನ ನಾನು ನಿಮ್ಗೆ ಹೇಗೆ ಮಾಡೋದು ಅನ್ನೋದನ್ನ ರೋಬೋ ಕಂಪಾಸ್ ನಲ್ಲಿ ತೋರಿಸ್ತೀನಿ.
ನಾನು ಪ್ರೆಸ್ ಮಾಡಿದ್ದಿಷ್ಟೇ ಆಲ್ಟ್ ಟ್ಯಾಬ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಆ PPT ಇಲ್ಲಿಗೆ ಸ್ವಿಚ್ ಆನ್ ಆಗುತ್ತೆ. ಓಕೆ, ಈಗ ಬನ್ನಿ ಎಡಭಾಗದಲ್ಲಿ ಗಮನಿಸಿ, ಎಡಭಾಗದಲ್ಲಿ ಟೈಪ್ ಇಯರ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ. ಈಗ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಏನಂತ, A is equal to point, ಬ್ರಾಕೆಟ್ ಅನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನೀವು ಹಾಗೆ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ನೋಡಿ. ಬ್ರಾಕೆಟ್ ಓಪನ್ ಮಾಡಿದ ತಕ್ಷಣ ಅದೇ ತೋರಿಸ್ಬಿಡುತ್ತೆ ಹೇಗೆ ಬರಿಬೇಕು ಅನ್ನುವಂಥದ್ದು. ಪಾಯಿಂಟ್ ಆದ್ಮೇಲೆ XY ಅಂದ್ರೆ XY ಕೋಆರ್ಡಿನೇಟ್ಸ್ ಗಳನ್ನ ಬರಿ ಅಂತ. ಈಗ ಎಲ್ಲ ಹಾಕೊಳ್ಳೋಣ, ಸುಮ್ಮನೆ 4 ಮತ್ತೆ 1 ಕೋಆರ್ಡಿನೇಟ್ ಅಲ್ಲಿ ಒಂದು ಪಾಯಿಂಟ್ ಬರಬೇಕು, ಆ ರೀತಿ ಹಾಕ್ತಾ ಇದ್ದೀನಿ. 4 ಅನ್ನೋದು X ಕೋಆರ್ಡಿನೇಟ್, 1 ಅನ್ನೋದು Y ಕೋಆರ್ಡಿನೇಟ್. ಇಷ್ಟು ಆದ್ಮೇಲೆ ಕಮೆಂಟ್ ಮುಗಿದ್ಯಾ? ಇಲ್ಲ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ನೋಡಿ, ಎಡಭಾಗದಲ್ಲಿ ಮೂಲೆ ಎ ತಲೆ ಮೇಲೆ ನಿಮ್ಗೆ ಒಂದು ಸ್ಯಾಫ್ರನ್ ಅಂದ್ರೆ ಕೇಸರಿ ಕಲರ್ಲಿ ಒಂದು ಟ್ರಯಾಂಗಲ್ ಶೇಪ್ ಕಾಣ್ತಾ ಇದೆಯಲ್ಲ, ಈ ತರ ಇತ್ತು ಸಿಂಬಲ್ ಅಂತಂದ್ರೆ ಕಮೆಂಟ್ ಕಂಪ್ಲೀಟ್ ಆಗಿಲ್ಲ ಅಂತ, ಅಥವಾ ಕಮೆಂಟ್ ತಪ್ಪಿದೆ ಅಂತ. ಆ ಸಿಂಬಲ್ ನೋಡಿದ್ರೆ ಆ ಸಿಂಬಲ್ ಹೋಗ್ಬೇಕು. ಆ ಸಿಂಬಲ್ ಇದೆ ಅಂತಂದ್ರೆ ಕಮೆಂಟ್ ತಪ್ಪಿದೆ ಅಥವಾ ಇನ್ಕಂಪ್ಲೀಟೆಡ್ ಅಂತ ಹೇಳುತ್ತೆ. ಈಗ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದ ತಕ್ಷಣ ಅಲ್ಲಿ ಇದ್ದಂತಹ ಸಿಂಬಲ್ ಹೊರಟೋಯ್ತು. ಅಲ್ಲಿಗೆ ನಿಮ್ಮ ಕಮಾಂಡ್ ಸರಿ ಅಂತ ಆಯ್ತು. ಅಬ್ಸರ್ವ್ ಮಾಡಿ 4,1 ಅಲ್ಲಿ ಒಂದು ಪಾಯಿಂಟ್ ಬಂತು, ಎ ಅನ್ನುವಂತಹ ಬಿಂದು. ಸೊ ನೀವು ಇಲ್ಲೇ ಪಾಯಿಂಟ್ ಅನ್ನ ಹಾಕಬೇಕಂತಂದ್ರೆ ಈ ರೀತಿಯಾಗಿ ನಾವು ಹಾಕ್ಬೇಕಾಗುತ್ತೆ. ಇನ್ನೊಂದು ಪಾಯಿಂಟ್ ಅನ್ನ ಹಾಕಿ ಸರ್ ನೋಡೋಣ ಅಂತಂದ್ರೆ ಹಾಕಿ, ಮತ್ತೊಂದು ಕಮಾಂಡ್ ಇಲ್ಲಿ ನೋಡಿ, ನ್ಯೂ ಕಮಾಂಡ್ ಅಂತ ಇದೆ. ಈ ನ್ಯೂ ಕಮಾಂಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮತ್ತೊಂದು ಓಪನ್ ಆಗುತ್ತೆ. ಮತ್ತೊಂದು ಪಾಯಿಂಟ್ ಬಿ ಅನ್ನ ತಗೊಳ್ಳೋಣ. ಇಸ್ ಈಕ್ವಲ್ ಟು ಪಾಯಿಂಟ್, ಹಾಗೆ ಬ್ರಾಕೆಟ್ 1 ಎಲ್ಲಿ ಹಾಕೋಣ, 16 ಗೆ ಹಾಕೊಳ್ಳೋಣ. 16 1 y ಕೋಆರ್ಡಿನೇಟ್ ಬಿ ಬಿಂದು ಇಲ್ಲಿಗೆ ಬಂತು. 2 ಬಿಂದುಗಳು ಈಗ ನನಗೆ ಸಿಕ್ತು. ರೋಬೋ ಕಂಪಾಸ್ ನಲ್ಲಿ ಪಾಯಿಂಟ್ ಹಾಕೋದು ಹೇಗೆ ಅನ್ನುವಂತಹದ್ದು ನಿಮಗೆ ಗೊತ್ತಾಗಿದೆ. ಇದ್ರಲ್ಲಿ ಏನಾದ್ರೂ ನಿಮಗೆ ಅನುಮಾನ ಇದ್ರೆ ಹಾಗೆ ಬರ್ಕೊಂಡಿರಿ, ಕೊನೆಯಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ನಿಮ್ ಜೊತೆ ನಾನು ಚರ್ಚೆ ಮಾಡ್ತೀನಿ. ಇದಿಷ್ಟು ಈಗ ನಮ್ಗೆ ಗೊತ್ತಾಯ್ತು ಪಾಯಿಂಟ್ ಹಾಕೋದು ಹೇಗೆ ಅಂತ. ನೆಕ್ಸ್ಟ್, ಹೌ ಟು ಡ್ರಾ ಎ ಲೈನ್ ಬಿಟ್ವೀನ್ 2 ಪಾಯಿಂಟ್ಸ್. 2 ಪಾಯಿಂಟ್ಗಳಿದೆ, ಅವುಗಳ ನಡುವೆ ಲೈನ್ ಅನ್ನ ನಾನು ಹಾಕಬೇಕು. ಹೇಗೆ ಹಾಕೋದು, ಅದಕ್ಕೆ ಕಮಾಂಡ್ ಹಾಕೋದು ಹೇಗೆ ನೋಡಿ. 2 ತರ ಲೈನ್ಗಳು ಬರುತ್ತೆ. ಒಂದು 2 ಪಾಯಿಂಟ್ ಇದೆ, ಪಾಯಿಂಟ್ ನ ನಡುವೆ ಲೈನ್ ಹಾಕೋದು ಹೇಗೆ ಅಂತ. ಇನ್ನೊಂದು ಪಾಯಿಂಟ್ಸೇ ಇಲ್ಲ, ನೇರವಾಗಿ ಲೈನ್ ಹಾಕೋದು ಹೇಗೆ ಅಂತ. ಈಗ ನಾನು 2 ಪಾಯಿಂಟ್ ಗಳನ್ನ ಇಟ್ಟಿರೋದ್ರಿಂದ ನಿಮ್ಗೆ ಆ 2 ಬಿಂದುಗಳ ನಡುವೆ, ಎ ಬಿಂದು ಬಿ ಬಿಂದುಗಳ ನಡುವೆ ಸೇರಿಸಿ ನಾನು ಹೇಗೆ ಲೈನ್ ಅನ್ನ ಎಳಿಬೇಕು ಅನ್ನುವಂಥದ್ದನ್ನ ಹೇಳ್ಕೊಡ್ತಾ ಇದ್ದೀನಿ. ಕಮಾಂಡ್ ಹೇಗಿದೆ ಬರೀಬೇಕು. ಕಮಾಂಡ್ ಎ ಇಸ್ ಈಕ್ವಲ್ ಟು ಲೈನ್, ಬ್ರಾಕೆಟ್ ಓಪನ್ ಮಾಡಿ, ಎ ಕಾಮಾ ಬಿ ಬ್ರಾಕೆಟ್ ಕ್ಲೋಸ್. ನಾನಿಲ್ಲಿ ನಿಮ್ಗೆ ಕಾಣ್ಲಿ, ಸ್ಪಷ್ಟವಾಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಕೊಟ್ಟು ಮಾಡಿದ್ದೀನಿ. ನೀವು ಕಮಾಂಡ್ ಬರಿಬೇಕಾದ್ರೆ ಮಧ್ಯೆ ಎಲ್ಲೂ ಸ್ಪೇಸ್ ಕೊಡೋ ಹಾಗಿಲ್ಲ. ಸ್ಪೇಸ್ ಕೊಡ್ತು ಅಂದ್ರೆ ಕಮಾಂಡ್ ತಪ್ಪಾಗುತ್ತೆ. ನೀವೆಲ್ಲೂ ಸ್ಪೇಸ್ ಕೊಡಬೇಡಿ. ನಾನು ಇಲ್ಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಅಗಲವಾಗಿ ಕಾಣ್ಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಏನೇನು ಇದನ್ನ ಈ ಕಮಾಂಡ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಎ ಅಂತ ಇದೆ. ಯಾವುದು ಎ ಅನ್ನೋದು x1 y1 ಕೋಆರ್ಡಿನೇಟ್. ಅಲ್ಲಿ ನಾವು 4,1 ಅಂತ ತಗೊಂಡಿದ್ವಲ್ಲ, ಅದು ಆ ಹೆಸರನ್ನೇ ನೇರವಾಗಿ ಕೊಟ್ಬಿಟ್ಟಿದ್ದೇನೆ ಇಲ್ಲಿ. ಅದೇ ರೀತಿ ಬಿ ಅನ್ನೋದೇನು, x2 y2 ಕೋಆರ್ಡಿನೇಟ್ಸ್. ಅಂದ್ರೆ ಅಲ್ಲಿ ಯಾವ್ದು ಕೊಟ್ಟು ತಗೊಂಡಿದ್ವಿ, 60 ಮತ್ತೆ 1 ಅಂತ ತಗೊಂಡಿದ್ವಿ. ಒಂದ್ಸಲ ನಿಮ್ಗೆ ತೋರಿಸ್ಬಿಡ್ತೀನಿ. ಇದು x1 y1 ಕೋಆರ್ಡಿನೇಟ್ಸ್, ಇದು x2 y2 ಕೋಆರ್ಡಿನೇಟ್ಸ್. ಇದನ್ನ ನಾನು ಇಲ್ಲಿ ಎ ಬಿ ಅಂತ ಹೆಸರು ಕೊಟ್ಟಿರೋದ್ರಿಂದ ನೇರವಾಗಿ ಹಾಕೊಂಡಿದ್ದೇನೆ. ಇನ್ನ ಈ ಎ ಇಸ್ ಈಕ್ವಲ್ ಟು, ಸರ್ ಹಿಂದೆ ನಾನು ಪಾಯಿಂಟ್ ಅನ್ನ ಹಾಕ್ಬೇಕಾದ್ರೆ ಕ್ಯಾಪಿಟಲ್ ಎ ಅಂತ ಕೊಟ್ಟಿದ್ರಿ, ಇಲ್ಲಿ ಸ್ಮಾಲ್ ಎ ಅಂತ ಕೊಟ್ಟಿದ್ರಲ್ಲ, ಹಾಗಂದ್ರೆ ಏನು? ಇದನ್ನ ಮುಖ್ಯವಾಗಿ ನಾವು ತಿಳ್ಕೋಬೇಕು. ಒಂದು ಏನಂತಂದ್ರೆ, ಪಾಯಿಂಟ್ಸ್ ಗಳನ್ನ, ಶೃಂಗ ಬಿಂದುಗಳನ್ನ ನೀವು ಹಾಕಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಹೆಸರು ಕೊಡಬೇಕು. ಯಾಕಂದ್ರೆ ನಾವು ಪಾಯಿಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ ಲೆಟರ್ ಅಲ್ಲೇ. ಇನ್ನು ಉಳಿದಂತಹ ಯಾವುದೇ ಆಗಲಿ, ಲೈನ್ ಆಗ್ಬೋದು, ಸರ್ಕಲ್ ಆಗ್ಬೋದು, ಆರ್ಕ್ ಆಗ್ಬೋದು, ಯಾವುದೇ ಆಗ್ಲಿ ಅದನ್ನ ಸ್ಮಾಲ್ ಲೆಟರ್ ಅಲ್ಲಿ ಕೊಟ್ಬಿಡಿ. ಅಂದ್ರೆ ಇದು ಎ ಅನ್ನುವಂಥದ್ದು ನೇಮ್ ಆಫ್ ದಿ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಆಬ್ಜೆಕ್ಟ್ ಯಾವುದು? ಲೈನ್. ಎ ಮತ್ತೆ ಬಿ ಬಿಂದುಗಳ ನಡುವೆ ಎಳೆಯುವಂತಹ ಲೈನ್ಗೆ ನಾನು ಹೆಸರು ಕೊಟ್ಕೋತಾ ಇದ್ದೀನಿ ಎ ಅಂತ. ಕೊಟ್ಕೊಳ್ಳೇಬೇಕಾ ಸರ್? ಇಲ್ಲ, ಅಗತ್ಯತೆನೂ ಏನಿಲ್ಲ. ನೇರವಾಗಿ ನೀವು ಎ ಇಸ್ ಈಕ್ವಲ್ ಟು ಅಂತ ಟೈಪ್ ಮಾಡಿದೆ, ಬರೀ ಲೈನ್ ಹಾಕಿ ಕಮಾಂಡ್ ಅನ್ನ ಬರೆದ್ರು ಮುಗ್ದೋಯ್ತು. ಲೈನ್ ಬ್ರಾಕೆಟ್ ಎ ಕಾಮಾ ಬಿ ಬ್ರಾಕೆಟ್ ಕ್ಲೋಸ್. ಎ ಇಸ್ ಈಕ್ವಲ್ ಟು ಅಂತ ಬರೀತಾ ಇದೀವಲ್ಲ, ಇದರ ಅಗತ್ಯತೆ
ಇಲ್ಲ. ಆದರೆ ಕೊಟ್ಕೊಂಡ್ರೆ ಒಳ್ಳೇದು. ಏನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ. ಯಾವ ಲೈನು ಹೇಗೆ, ಯಾಕಂದ್ರೆ ಒಂದು ಚಿತ್ರದಲ್ಲಿ ಹಲವಾರು ಲೈನ್ಗಳು ಬಂದ್ಬಿಡುತ್ತೆ. ಯಾವ ಲೈನ್ಗೆ ನಾನು ನೆಕ್ಸ್ಟ್ ಕೋಆರ್ಡಿನೇಟ್ ಇದು ಆರ್ಕ್ ಎಳಿಬೇಕು ಅನ್ನೋದೆಲ್ಲ ಗೊತ್ತಾಗ್ಬೇಕಾದ್ರೆ ಲೈನ್ ಹೆಸರು ಗೊತ್ತಿರಬೇಕು. ಹಾಗಾಗಿ ಶೃಂಗ ಬಿಂದುಗಳಿಗೆ ನೀವು ಕ್ಯಾಪಿಟಲ್ ಲೆಟರ್ಲಿ ಹೆಸರು ಕೊಟ್ಕೊಂಡ್ಬಿಡಿ. ಉಳಿದಂತಹ ಯಾವುದೇ ಆಬ್ಜೆಕ್ಟ್ ಬೆಳೆದ್ರು ಆಲ್ಫಾಬೆಟಿಕಲ್ ಆರ್ಡರ್ ಕೊಟ್ಕೊಂಡು ಬನ್ನಿ, ABCD ಅಂತ. ಅದು ಸಿಸ್ಟಮ್ಯಾಟಿಕ್ ಮ್ಯಾನರ್, ಈಸಿ ಆಗುತ್ತೆ ನಿಮ್ಗೆ ಗುರುತಿಸೋದಕ್ಕೆ. ಈಗ ಲೈನ್ ಅನ್ನ ಎಳೆಯೋದು ಹೇಗೆ ಕಮಾಂಡ್ ಗೊತ್ತಾಗಿದೆ. ಈಗ ಅಲ್ಲಿಗೆ ಹೋಗೋಣ. ಲೈನ್ ಕಮಾಂಡ್ ಅನ್ನ ಅಲ್ಲಿಗೆ ಬರೆಯೋಣ. ಈಗ ಬರೀತಾ ಇದ್ದೀನಿ, ನ್ಯೂ ಕಮಾಂಡ್ ಬಂದೆ. ಏನು, ಸ್ಮಾಲ್ a ಈಸ್ ಈಕ್ವಲ್ ಟು ಲೈನ್ ಮಾಡಿ ಬ್ರಾಕೆಟ್ ಓಪನ್ ನೋಡಿ. ಏನ್ ತೋರಿಸ್ತಾ ಇದೆ ಇಲ್ಲಿ ಅಬ್ಸರ್ವ್ ಮಾಡಿ. x1 y1 ಕೋಆರ್ಡಿನೇಟ್ ಬರೀರಿ, ಜೊತೆಗೆ x2 y2 ಕೋಆರ್ಡಿನೇಟ್ ಬರೀರಿ. ನೀವಿಲ್ಲಿ ಬೇಕಿದ್ರೆ 4,1, 16,1 ಅಂತಾನೂ ಬರೀಬಹುದು ಉದ್ದಕ್ಕೆ. ಆದ್ರೆ ಕೋಆರ್ಡಿನೇಟ್ ಪಾಯಿಂಟ್ಸ್ಗೆ ನಾನು ಆಲ್ರೆಡಿ ಹೆಸರು ಕೊಟ್ಬಿಟ್ಟಿರೋದ್ರಿಂದ ಅಷ್ಟು ಉದ್ದ ಬರೆಯೋ ಅವಶ್ಯಕತೆ ಇಲ್ಲ. ನೇರವಾಗಿ ಆ ಪಾಯಿಂಟ್ಸ್ ಹೆಸರುಗಳನ್ನು ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಎ ಮತ್ತೆ ಬಿ ಬಿಂದುಗಳ ನಡುವೆ ಲೈನ್ ಬಂದಿದೆ. ಅದರ ಹೆಸರು ಸ್ಮಾಲ್ ಎ ಆಗಿದೆ ಅನ್ನುವಂತಹದ್ದು ನಿಮ್ಗೆ ಗೊತ್ತಾಗ್ತದೆ. ಎರಡು ಬಿಂದುಗಳ ನಡುವೆ ಲೈನ್ ಅನ್ನ ಎಳೆಯೋದು ಹೇಗೆ ಅನ್ನುವಂಥದ್ದು ಗೊತ್ತಾಯ್ತು. ಚಿತ್ರ ನೋಡ್ತಿದ್ದಾಗ ಕ್ಲಮ್ಸಿ ಅನ್ಸುತ್ತೆ, ಯಾಕೋ ಚೆನ್ನಾಗಿಲ್ಲ ನೋಡೋದಕ್ಕೆ, ಹೆಸರೆಲ್ಲ ಮೇಲ್ ಬಂದ್ಬಿಟ್ಟಿದೆ. ಬಿ ಅನ್ನೋದೊಂದೇ ಚೆನ್ನಾಗಿ ಕಾಣ್ತಾ ಇದೆ, ಯಾಕಂದ್ರೆ ಪಾಯಿಂಟ್ ಪಕ್ಕ ನೀಟ್ ಆಗಿದೆ. ಈ ಕ್ಯಾಪಿಟಲ್ ಎ ಅನ್ನೋದು ಲೈನ್ ಮೇಲೆ ಕಾಣ್ತಾ ಇದೆ, ಮತ್ತೆ ಸ್ಮಾಲ್ ಎ ಅನ್ನೋದು ಲೈನ್ ಮೇಲೆ ಬಂದ್ಬಿಟ್ಟಿದೆ ಅಂತ ಎಲ್ಲ ಅನಿಸ್ತಾ ಇದೆ. ಸರ್ ಅದನ್ನೆಲ್ಲ ನೀಟಾಗಿ ಮಾಡಿ, ಆ ಕ್ಯಾಪಿಟಲ್ ಏನ ಎಡಭಾಗಕ್ಕೆ ಕರ್ಕೊಳ್ಳಿ, ಸ್ಮಾಲ್ ಏನ ಸ್ವಲ್ಪ ಕೆಳಗಡೆಗೆ ಎಳಿರಿ, ಇದೆಲ್ಲ ನಮ್ಗೆ ಅನಿಸ್ತಾ ಇರುತ್ತೆ. ಅದನ್ನ ಮಾಡೋದು ಹೇಗೆ? ಇದನ್ನ ಸೆಟ್ಟಿಂಗ್ಸ್ ಹೋಗಿ ಮಾಡಬೇಕು. ಅದನ್ನ ನಾನೀಗ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಈಗ ಪಾಯಿಂಟ್ ಎ ಇದೆಯಲ್ಲ, ಪಾಯಿಂಟ್ ಬಿಗೆ ನೋ ಇಶ್ಯೂ, ಅದು ನೀಟಾಗಿ ತನ್ನ ಜಾಗದಲ್ಲಿ ಚೆನ್ನಾಗಿ ಕೂತ್ಬಿಟ್ಟಿದೆ. ಆದ್ರೆ ಈ ಪಾಯಿಂಟ್ ಎ ಎಡಭಾಗಕ್ಕೆ ಬಂದ್ರೆ ಚೆನ್ನ ಅಂತ ನಮ್ಗೆಲ್ಲ ಅನಿಸ್ತಾ ಇದೆ. ಹೇಗೆ ಬರ್ಸೋದು? ಈ ಪಾಯಿಂಟ್ ಎ ಎಲ್ಲಿದೆ ಅಲ್ಲಿಗೆ ಕಮಾಂಡ್ ಕಡೆಗೆ ಹೋಗಿ. ಆ ಕಮಾಂಡ್ ಕಡೆಗೆ ಹೋದ್ರೆ ನೋಡಿ, ಈ ಕಮಾಂಡ್ ಪಕ್ಕದಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಖಾಲಿ ಜಾಗ ಇದೆ, ವೈಟ್ ಕಾಣ್ತಾ ಇದೆ. ಆದ್ರೆ ನಾನು ಮೌಸ್ ಅನ್ನ ತಗೊಂಡು ಹೋದ ತಕ್ಷಣ ನೋಡಿ ಅಲ್ಲಿ ಎರಡು ಬ್ಲಿಂಕ್ ಆಗುತ್ತೆ, ಅಬ್ಸರ್ವ್ ಮಾಡಿ. ಹಾಗೆ ನೋಡಿ ನೋಡಿ ಎರಡು ಬಂತು. ಎಡಗಡೆ ತಗೊಂಡೋದ್ರೆ ಕಾಣೋದಿಲ್ಲ, ಅದು ನೋಡಿ ಔಟ್ ಆಯ್ತು. ಹಾಗೆ ಬಲ್ಗಡೆ ತರ್ತೀನಿ ನೋಡಿ, ನೋಡಿ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆಯ್ತು. ಯಾವುದು? ಒಂದು ಇಂಟು ಬಟನ್, ಇನ್ನೊಂದು ಸೆಟ್ಟಿಂಗ್ಸ್ ಬಟನ್. ಈ ಇಂಟು ಬಟನ್ ಏನಕ್ಕಿದೆ? ಈ ಕಮಾಂಡ್ ಅನ್ನ ಡಿಲೀಟ್ ಮಾಡಬೇಕು, ನನಗೆ ಬೇಡ ಅಂದ್ರೆ ಇದನ್ನ ಕ್ಲಿಕ್ ಮಾಡಿ ಡಿಲೀಟ್ ಆಗ್ಬಿಡುತ್ತೆ. ಈ ಸೆಟ್ಟಿಂಗ್ಸ್ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ, ಇದು ನಮ್ಗೆ ಹೆಲ್ಪ್ ಮಾಡುತ್ತೆ ಆ ಕ್ಯಾಪಿಟಲ್ ಏನ ಎಡಭಾಗಕ್ಕೆ ಕರ್ಕೊಂಡ್ ಬರೋದಕ್ಕೆ. ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಹಲವಾರು ಅಂಶ ಕಾಣ್ತಾ ಇದೆ. ಎ ಫಸ್ಟ್ ಕಲರ್ಸ್ ಇದೆ. ಕಲರ್ಸ್ ಅಂದ್ರೆ ಎ ಅನ್ನುವಂತಹ ಬಿಂದು ಆ ಅಕ್ಷರ ಯಾವ ಕಲರ್ ಬೇಕು. ಸದ್ಯಕ್ಕೆ ಡಿಫಾಲ್ಟ್ ಆಗಿ ರೆಡ್ ಕಲರ್ ಸೆಲೆಕ್ಟ್ ಆಗಿದೆ. ಬೇಕಿದ್ರೆ ನೀವು ಕಲರ್ ಚೇಂಜ್ ಮಾಡಿ, ಯಾವ್ದಾದ್ರು ಒಂದು ಪರ್ಪಲ್ ಯಾವ್ದು ಕೊಡ್ತೀನಿ, ಅಥವಾ ಗ್ರೀನ್ ಕೊಡ್ತೀನಿ. ಅಬ್ಸರ್ವ್ ಮಾಡಿ, ಕೊಟ್ಟ ತಕ್ಷಣ ಎ ಬಿಂದು ಕಲರ್ ಚೇಂಜ್ ಆಯ್ತು, ಎ ಅಕ್ಷರನೂ ಕೂಡ ಕಲರ್ ಚೇಂಜ್ ಆಯ್ತು. ಮತ್ತೆ ಶೋ ಲೇಬಲ್ ಅಂತ ಇದೆ, ಇದು ಟಿಕ್ ಆಗಿರುತ್ತೆ. ಹಾಗಂದ್ರೆ ಅರ್ಥ ಏನಂದ್ರೆ ಎ ಅನ್ನುವಂತ ಅಕ್ಷರ ಕಾಣಬೇಕಾ ನಿಮ್ಗೆ, ಬೇಡ್ವಾ ಅಂತ. ಸೊ ನಮ್ಗೆ ಬಿಂದು ಆಗಿರೋದ್ರಿಂದ ಕಾಣ್ಲೇಬೇಕು, ಇದು ಟಿಕ್ ಆಗಿರ್ಲಿ. ಈಗ ಬನ್ನಿ, ಎಡಕ್ಕೆ ಮೇಲಕ್ಕೆ ಬಲಕ್ಕೆ ಕರ್ಕೊಳ್ಳೋದು ಹೇಗೆ ಈ ಎ ಅನ್ನ ಅನ್ನುವಂಥದ್ದು. ಇಲ್ಲಿ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 0, ಇಲ್ಲಿ ವೈ ಅನ್ನೋದು 0 ಆಗಿದೆ. ಇಲ್ಲಿ ನಾವು ಅಪ್ವರ್ಡ್ ಮತ್ತೆ ಡೌನ್ವರ್ಡ್ ಮಾರ್ಕ್ಗಳು ನಿಮಗೆ ಕಾಣ್ತಾ ಇದೆ. ಅಂದ್ರೆ ಎಕ್ಸ್ ನಲ್ಲಿ ಎಡಕ್ಕೆ ಬಲಕ್ಕೆ ಕರ್ಕೋಬೇಕಾದ್ರೆ ಈ ಅಪ್ವರ್ಡ್ ಮತ್ತೆ ಡೌನ್ವರ್ಡ್ ಅನ್ನ ಯೂಸ್ ಮಾಡಬೇಕು. ಅದೇ ರೀತಿ ವೈ ಅಲ್ಲೂ ಅಷ್ಟೇ, ಮೇಲಕ್ಕೆ ಕೆಳಕ್ಕೆ ಕರ್ಕೋಬೇಕಾದ್ರೆ ಇದನ್ನ ಯೂಸ್ ಮಾಡಬೇಕು. ಈಗ ನಾವು ಎಕ್ಸ್ ಹಾರಿಜಾಂಟಲ್ ಆಗಿ ಮೂವ್ ಆಗ್ಬೇಕಲ್ವಾ, ಅಂದ್ರೆ ಎಕ್ಸ್ ಅಲ್ಲಿ ನಾವು ಕ್ಲಿಕ್ ಮಾಡೋಣ. ಎ ಹಾರಿಜಾಂಟಲ್ ಆಗಿ ಮೂವ್ ಆಗ್ಬೇಕು. ನೋಡಿ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ತಾ ಹೋದ್ರೆ ಎ ಅಬ್ಸರ್ವ್ ಮಾಡಿ ಎಡಗಡೆಗೆ ಬರ್ತಾ ಇದೆ. ನಿಮ್ಗೆ ಎಲ್ಲಿವರೆಗೆ ಬೇಕೋ ಅಲ್ಲಿಗೆ ಹೇಳ್ಕೊಳ್ಳಿ. ಅಥವಾ ಸರ್ ಮೇಲ್ಗಡೆಗೆ ಕೆಳಗಡೆಗೆ ಹೋಗುತ್ತಾ? ಖಂಡಿತ. ನೋಡಿ ವೈ ಅಲ್ಲಿ ಕ್ಲಿಕ್ ಮಾಡಿದ್ರೆ ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗುತ್ತೆ. ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು. ಎಷ್ಟು ದೂರ ಬೇಕಾದ್ರೂ ನೀವು ಕರ್ಕೊಂಡು ಹೋಗ್ಬೋದು. ಈಗ ನಮ್ಗೆ ನೀಟ್ ಅನ್ನಿಸ್ತಾ ಇದೆ. ದಟ್ ಮೀನ್ಸ್ ಎ ಬಿಂದು ಎಡಗಡೆ ನೀಟಾಗಿ ಕೂತ್ಕೊಳ್ತು, ಬಿ ಬಿಂದು ಓಕೆ. ಅದಾದ್ಮೇಲೆ ಇಲ್ಲಿ ಸ್ಪೀಡ್ ಅಂತ ಇದೆ, ಡಿಫಾಲ್ಟ್ ಆಗಿ ಮಧ್ಯಕ್ಕೆ ನಿಂತಿರುತ್ತೆ. ಇದೇನು ಸ್ಪೀಡ್ ಅಂತ ಅಂದ್ರೆ ಇಷ್ಟೇ, ಆನಿಮೇಷನ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೇಕು ಅನ್ನುವಂಥದ್ದು. ಇದನ್ನ ನೀವು ಆಮೇಲೆ ಅಡ್ಜಸ್ಟ್ ಮಾಡ್ಕೋಬಹುದು. ಎಷ್ಟು ಸ್ಪೀಡ್ ಆಗಿ ಆಗ್ಬೇಕಾ ಆನಿಮೇಷನ್, ಸ್ಲೋಗ್ ಆಗ್ಬೇಕಾ? ಸ್ಪೀಡ್ ಆಗಿ ಆಗ್ಬೇಕು ಅಂದ್ರೆ ಮುಂದಕ್ಕೆ ತಗೊಂಡ್ಬನ್ನಿ, ಸ್ಲೋಗ್ ಆಗ್ಬೇಕು ಅಂದ್ರೆ ಹಿಂದಕ್ಕೆ ತಗೊಂಡೋಗಿ ಅಷ್ಟೇ. ಇದು ಮಧ್ಯದಲ್ಲಿ ನಿಂತಿರುತ್ತೆ. ಓಕೆ,
ಪಾಯಿಂಟ್ಸ್ ಗಳಿಗೆಲ್ಲ ಯೂಶುವಲ್ ಆಗಿ ಸ್ವಲ್ಪ ಸ್ಪೀಡ್ ಆಗಿ ನಾವು ಇಟ್ಟಿರ್ತೀವಿ, ಯಾಕೆಂದ್ರೆ ತುಂಬಾ ಸ್ಲೋ ಆಗಿ ಪಾಯಿಂಟ್ ಇಡೋಂಥ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ಆಯ್ತು, ಕ್ಲೋಸ್ ಮಾಡಿ ಹೊರಗಡೆ ಕ್ಲಿಕ್ ಮಾಡಿದ್ರೆ ಅದು ಕ್ಲೋಸ್ ಆಗ್ಬಿಡುತ್ತೆ. ಈಗ ಎ ಬಿಂದು ಆಯ್ತು. ಅದೇ ತರ ಈ ಸ್ಮಾಲ್ ಎನು ಕೂಡ ಕರ್ಕೊಳ್ಳೋದು ಹೇಗೆ? ಸ್ಮಾಲ್ ಎಗೆ ಬನ್ನಿ, ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ವೈ ಆಕ್ಸಿಸ್ ಅಲ್ಲಿ ಕೆಳಗಡೆ ಮೂವ್ ಮಾಡಿ, ನೋಡಿ ಕೆಳಗಡೆ ಬರ್ತಾ ಇದೆ. ಇನ್ನು ಎಡಗಡೆ ಬೇಕಾ ನೋಡಿ, ಈ ರೀತಿ ಮೂವ್ ಆಗುತ್ತೆ. ಈಗ ನೋಡಿ ನೀಟಾಗಿ ಕಾಣ್ತಾ ಇದೆ ಎ ಲೈನ್ ಹೇಗೆ ಬಂತು ಅಂತ. ಸೊ ಪಾಯಿಂಟ್ಸ್ ಆಯ್ತು, ಲೈನ್ ಬಿಟ್ವೀನ್ ದ ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ಕಮಾಂಡ್ ಏನು ನೋಡೋಣ. ನೆಕ್ಸ್ಟ್ ಕಮಾಂಡ್ ಹೌ ಟು ಡ್ರಾ ಎ ಲೈನ್. ನಾನು ಲೈನ್ ಬಿಟ್ವೀನ್ ದ ಪಾಯಿಂಟ್ಸ್ ನೋಡಿದ್ವಿ. ಈಗ ಲೈನ್ ಪಾಯಿಂಟ್ಸ್ ಇಲ್ಲದೆ ಹಾಗೆ ನೇರವಾಗಿ ಹೇಗೆ ನಾವು ಲೈನ್ ಅನ್ನ ಎಳೆಯೋದು ಅಂತ. ಸೊ ಕಮಾಂಡ್ ನೋ ಚೇಂಜಸ್. ಈಗ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ಲೈನ್ ಅನ್ನ ಎಳಿಬೇಕಾದ್ರೆ ಲೈನ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಲೈನ್ ಅಂತ ಹಾಕಿದ್ದೇನೆ. ಇಲ್ಲಿ ಎ ಕಾಮ ಬಿ ಅಂತ ಬರ್ದಿದ್ದೆ ನಾನು. ಯಾಕೆ? ಆಲ್ರೆಡಿ ಎ ಮತ್ತೆ ಬಿ ಬಿಂದುಗಳನ್ನ ಗುರುತಿಸ್ಕೊಂಡಿದ್ದರಿಂದ. ಬೈ ಚಾನ್ಸ್ ನೀವು ಪಾಯಿಂಟ್ ಹಾಕೊಳ್ದೆ ನೇರವಾಗಿ ಲೈನ್ ಅನ್ನ ಎಳಿತೀನಿ ಅಂತಂದ್ರೆ x1 y1 ಕೋಆರ್ಡಿನೇಟ್ ಅನ್ನ ಫಸ್ಟ್ ಬರ್ಕೋಬೇಕು. ಇದು x1 y1 ಕೋಆರ್ಡಿನೇಟ್, ನಂತರ x2 y2 ಕೋಆರ್ಡಿನೇಟ್ ಅನ್ನ ಬರ್ಕೋಬೇಕು. ಒಂದು ಪ್ರಯತ್ನವನ್ನ ಇಲ್ಲಿ ಮಾಡೋಣ. ಹೇಗೆ? ಮತ್ತೆ ಲೈನ್ ಅನ್ನ ಎರಡನೇ ಲೈನ್ ಬರೀತಾ ಇರೋದ್ರಿಂದ ಹಿಂದೆ ಮೇಲ್ಗಡೆ ಗಮನಿಸಿ, ಲೈನ್ಗೆ ನಾವೇನ್ ಮಾಡಿದ್ವಿ? ಪಾಯಿಂಟ್ಸ್ ಹಾಕ್ಬಿಟ್ಟಿದ್ವಿ, ಯಾಕಂದ್ರೆ ಪಾಯಿಂಟ್ಸ್ ಇತ್ತು. ಈಗ ನಾನು ಎಳಿತಾ ಇರುವಂತಹ ಲೈನ್ ಏನು? ಫಾರ್ ಎಕ್ಸಾಂಪಲ್ 3,1 3,1 ಮೇಲೆ ಬಂದ್ರೆ ಮತ್ತೆ ಅದೇ 3,5 ನೋಡಿ, ಅಬ್ಸರ್ವ್ ಮಾಡಿ. ಇದು x1 y1 ಕೋಆರ್ಡಿನೇಟ್. 3,5 ಎಲ್ಲಿದೆ ನೋಡ್ಕೊಳ್ಳಿ ಈಗ ಚಿತ್ರದಲ್ಲಿ. ಹಾಗೆ ಮತ್ತೆ x2 y2. ಎಕ್ಸ್ ಅಲ್ಲಿ ಎಷ್ಟು ತಗೊಳ್ಳೋಣ? ಒಂದು 12 ತಗೋತಾ ಇದ್ದೀನಿ. 12,5 ಕೊಡ್ತೀನಿ. ಕ್ಲೋಸ್ ಮಾಡ್ತೀನಿ. ಲೈನ್ ಎಲ್ಲಿ ಬರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ನೋಡಿ ಈ ರೀತಿಯಾಗಿ ಬಂತು. ಸೊ ಹಿಂದೆ ಹೇಳಿದಂತಹ ಲೈನು ಲೈನ್ ಬಿಟ್ವೀನ್ ದ ಪಾಯಿಂಟ್ಸ್. ಈಗ ಹೇಳಿತಾ ಇರೋದು ಪಾಯಿಂಟ್ಸೇ ಇಲ್ಲ, ನೇರವಾಗಿ ಲೈನ್ ಹೇಳ್ಕೋಬೇಕಂದ್ರೆ ಇಷ್ಟೇ. ಸೊ ನಾ ಮಾಡಿದ್ದೇನು? ಇನ್ನೊಂದ್ಸಲಿ ಕಮಾಂಡ್ ಲೈನ್ ಹಾಕೊಂಡೆ, x1 y1 ಕೋಆರ್ಡಿನೇಟ್ ಬರ್ದೆ, ಮತ್ತೆ x2 y2 ಕೋಆರ್ಡಿನೇಟ್ ಬರ್ದೆ. ಅಂದ್ರೆ ಇದರಲ್ಲಿ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇನಿಷಿಯಲ್ ಪಾಯಿಂಟ್ ಅನ್ನ ತೋರಿಸುತ್ತೆ. ಪಾಯಿಂಟ್ ಅನ್ನ ಪಾಯಿಂಟ್ಸ್ ಅಂತಂದ್ರೆ ಇಲ್ಲಿ ನಾವು ಕೋಆರ್ಡಿನೇಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲೈನ್ ಎಳೆಯೋದು ಹೇಗೆ ಅಂತ ನಿಮಗೆ ಗೊತ್ತಾಯ್ತು. ಈಗ ಈ ಲೈನ್ ಅನ್ನ ತೆಗೆದು ಬಿಡ್ತೀನಿ. ತೆಗೆಯೋದು ಹೇಗೆ ನೋಡ್ಕೊಳ್ಳಿ. ಬಿ ಅನ್ನಂತಹ ಲೈನ್ ಅನ್ನು ತೆಗಿತಾ ಇದ್ದೀನಿ. ಈ ಜಾಗದಲ್ಲಿ ಬಂದು ಇಂಟು ಇದೆಯಲ್ಲ, ಇಂಟುನ ಕ್ಲಿಕ್ ಮಾಡಿದ್ರೆ ಈ ಕಮಾಂಡ್ ಹೊರಟೋಗುತ್ತೆ. ಆಗ ಲೈನ್ ಕೂಡ ಹೊರಟೋಗುತ್ತೆ. ನೋಡಿ, ಹೊಸ ಲೈನ್ ಎಳ್ದಿರೋದು ಈಗ ಡಿಲೀಟ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ಹೊರಟೋಯ್ತು. ಓಕೆ, ನೆಕ್ಸ್ಟ್ ಡ್ರಾ ಎ ಸರ್ಕಲ್. ಸರ್ಕಲ್ ಬರೆಯೋದು ಹೇಗೆ? ಇದಕ್ಕೆ ಕಮಾಂಡ್ ಏನು? ಇದಕ್ಕೆ ಕಮಾಂಡ್ ಈ ರೀತಿಯಾಗಿದೆ. ಸಿ ಇಸ್ ಈಕ್ವಲ್ ಟು, ನಾನು ಹೇಳಿದೆ ಸಿ ಇಸ್ ಈಕ್ವಲ್ ಟು ಅನ್ನೋದು ಆಬ್ಜೆಕ್ಟ್ ಹೆಸರು. ನೀವು ಯಾವ ಹೆಸರಾದ್ರೂ ಕೊಟ್ಕೋಬಹುದು. ನಾ ಸಿ ಅಂತ ಕೊಟ್ಕೊಂಡಿದ್ದೀನಿ ಅಷ್ಟೇ. ಸರ್ಕಲ್ ಇಸ್ ಅನ್ ಆರ್ಕ್. ಅದೊಂದು ಆರ್ಕ್, ಆದ್ರೆ ಕಂಪ್ಲೀಟೆಡ್ ಆರ್ಕ್ ಅಷ್ಟೇ, ಇನ್ನೇನಿಲ್ಲ. 360 ಡಿಗ್ರಿ ಕಂಪ್ಲೀಟ್ ಆಗಿರಂತಹ ಆರ್ಕ್. ಅದಕ್ಕೆ ಕಮಾಂಡ್ ನೋಡಿ ಈ ರೀತಿಯಾಗಿದೆ. ಆರ್ಕ್ ಅಂತ ಬರೆದು ಬ್ರಾಕೆಟ್ ಓಪನ್ ಮಾಡಿ, ಫಸ್ಟ್ ಕಾಣುತ್ತಲ್ಲ, ಇದು ಏನನ್ನು ಸೂಚಿಸುತ್ತೆ? ಯಾವ ಬಿಂದುವಿನಲ್ಲಿ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ನಾ ಸರ್ಕಲ್ ಎಳಿಬೇಕು ಅನ್ನೋ ಬಿಂದುನ ಬರೀಬೇಕು ನೀವು. ಈಗ ನಾನು ಇಲ್ಲಿ ಎ ಅಂತ ಕೊಟ್ಕೊಂಡಿದ್ದೀನಿ. ಎ ಬಿಂದುವಿನಲ್ಲಿ ಸರ್ಕಲ್ ಆಗ್ಬೇಕು ಅಂತ ಕಮೆಂಟ್ ತಗೊಳ್ತು. ನೆಕ್ಸ್ಟ್ ಎರಡನೇದಿದೆಯಲ್ಲ, ಇದೇನ್ ತೋರಿಸುತ್ತೆ? ರೇಡಿಯಸ್ ಎಷ್ಟು ಬೇಕು ಅಂತ ತೋರಿಸುತ್ತೆ. ನಿಮ್ಗೆ ಸರ್ಕಲ್ ಅಂತ ಹೇಳಿಬೇಕಾದ್ರೆ ಇಷ್ಟು ರೇಡಿಯಸ್ ಅಂತ ಬೇಕೇ ಬೇಕು. ರೇಡಿಯಸ್ ತೋರಿಸುತ್ತೆ. ನಂತರ ಗಮನಿಸಿ, ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಸೊ ನಾವೆಲ್ಲ ಯೂಸ್ ಮಾಡೋದೇನಂತಂದ್ರೆ, ಒಂದು ಸರ್ಕಲ್ ಅನ್ನ ಎಳೆದ ತಕ್ಷಣ ನಮ್ಮ ಬಲಭಾಗದಲ್ಲಿ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಂದ ಮೂವ್ ಮಾಡ್ಕೊಂಡು 360 ಡಿಗ್ರಿ ವರೆಗೂ ಹೋಗ್ತೀವಿ. ಸೊ ರೈಟ್ ಫ್ರಮ್ ದಿ ರೈಟ್ ಸೈಡ್ ಆಫ್ ದಿ ಸೆಂಟರ್, ಅಲ್ಲಿಂದ ತಗೊಳ್ತೀವಿ. 0 ಡಿಗ್ರಿಯಿಂದ ಸ್ಟಾರ್ಟ್ ಆಗ್ಲಿ ಸರ್ಕಲ್ ಅಂತ ಹೇಳಿದೆ. ನೆಕ್ಸ್ಟ್ ನೋಡಿ, ಈ ಪಾಯಿಂಟ್ ತುಂಬಾ ಅರ್ಥ ಮಾಡ್ಕೋಬೇಕು. 360 ಅಂತ ಇದೆ. ಏನಿದು ಅರ್ಥ? 360 0 ಇಂದ 360 ವರೆಗೆ ಅಂತನಾ, ಅಥವಾ ಆರ್ಕ್ ಲೆಂತ್ 360 ಡಿಗ್ರಿ ಇರ್ಲಿ ಅಂತ? ದಿಸ್ ಇಸ್ ದ ಆರ್ಕ್ ಲೆಂತ್. ಇದನ್ನ ನಾನು ಎರಡು ಬಗೆ ಮಾಡಿ ತೋರಿಸ್ತೀನಿ, ಯಾಕೆಂದ್ರೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. 0 ಇಂದ 360 ಕೊಟ್ರೆ ನಿಮ್ಗೆ ಕಂಪ್ಲೀಟ್ ಆರ್ಕ್ ಸಿಕ್ಕುತ್ತೆ. 0ಯಲ್ಲಿ ಪ್ರಾರಂಭಿಸಿ 360 ಡಿಗ್ರಿಗಳನ್ನ ಮೂವ್ ಆಗು ಅಂತ ಮೀನಿಂಗ್ ಇದು.
0ಯಿಂದ ಪ್ರಾರಂಭಿಸಿ 360 ಡಿಗ್ರಿಗಳವರೆಗೆ ಮೂವ್ ಆಗು ಅಂತ ಅರ್ಥ. ಅದಕ್ಕೆ ಆರ್ಕ್ ಲೆಂತ್ 2 ಅಂತ ಕೊಟ್ಟಿದ್ದೀನಿ, ಎಲ್ಲಿಯವರೆಗೆ ಅಂತ, 360 ಡಿಗ್ರಿಗಳವರೆಗೆ ಅದು ಹೋಗಬೇಕು ಅಂತ. ಈಗ ಇದೇ ಕಮಾಂಡ್ ಅನ್ನ ಇಲ್ಲಿ ನಾವು ಬರೆಯೋಣ. ನೋಡಿ, ಕಮಾಂಡ್ ತಗೋತಾ ಇದ್ದೀನಿ. ಯಾವುದು ಫಸ್ಟ್ ಎ ಅಂತ ಒಂದು ಆಬ್ಜೆಕ್ಟ್ ಇದೆ, ನಾನು ಹೇಳಿದ್ದೀನಿ ಯಾವ್ದು ಕೊಡ್ಬೋದು. ಶೃಂಗ ಬಿಂದುಗಳು ಅಥವಾ ಪಾಯಿಂಟ್ಸ್ ಗಳಿಗೆ ಮಾತ್ರ ಕ್ಯಾಪಿಟಲ್ ಲೆಟರ್ ಕೊಡಿ. ಈಗ ಆರ್ಕ್ ಕಮಾಂಡ್ ಓಪನ್ ಆಯ್ತು, ಅದೇ ತೋರಿಸ್ತಾ ಇದೆ ಕಮಾಂಡ್ ಏನಂತ. ಒರಿಜಿನಲ್ ಪಾಯಿಂಟ್ ಅಂತ ಇದೆ. ಒರಿಜಿನಲ್ ಪಾಯಿಂಟ್ ಏನು, ಕ್ಯಾಪಿಟಲ್ ಎ ಅಲ್ಲಿ ಇಟ್ಕೊಂಡು. ನೆಕ್ಸ್ಟ್ ರೇಡಿಯಸ್ ಎಷ್ಟು ಬೇಕು, ಒಂದು 5 ಸೆಂಟಿಮೀಟರ್, ಕಮಾ 5. ನೆಕ್ಸ್ಟ್ ಕಮಾ ಹಾಕಿ. ಈಗ ಎಲ್ಲಿಂದ ಪ್ರಾರಂಭ ಆಗಬೇಕು, 0 ಡಿಗ್ರಿಯಿಂದ ಪ್ರಾರಂಭ ಆಗಬೇಕು. ಎಷ್ಟು ಡಿಗ್ರಿ ಇಲ್ಲಿಂದ ನೋಡಿ, ಇದರ ಅರ್ಥ ಮೀನಿಂಗ್ ಇದೆ. 0 ಡಿಗ್ರಿಯಿಂದ ಎಷ್ಟು ಡಿಗ್ರಿ ಮೂವ್ ಆಗಬೇಕು. ಸೊ ಸರ್ಕಲ್ ಬೇಕಂದ್ರೆ 0 ಡಿಗ್ರಿಯಿಂದ 360 ಡಿಗ್ರಿ ಮೂವ್ ಆಗಬೇಕು ಅಂತ. ಸೊ 300 ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಸರ್ಕಲ್ ವಿತ್ ಎ ಆಸ್ ಅ ಸೆಂಟರ್. ಈ ರೀತಿಯಾಗಿ ನೀವು ಸರ್ಕಲ್ ಅನ್ನ ಬರೀಬಹುದು. ಬಿ ಎಲ್ ಬೇಕಾ, ಸೇಮ್ ಬಿಗೆ ಹಾಕೊಳ್ಳಿ. ಇದೇ ಕಮಾಂಡ್ ಅನ್ನ ನೀವು ಕೊಟ್ಕೊಂಡ್ರೆ ನೀವೆಲ್ಲಿಂದ ಎಲ್ಲಿವರೆಗೆ ಬೇಕೋ ಅಲ್ಲಿಗೆ ಹಾಕೋಬಹುದು. ಸರ್ಕಲ್ ಅನ್ನ ಬರೆಯೋದು ಈ ರೀತಿ. ನೆಕ್ಸ್ಟ್ ಕಮಾಂಡ್, ಹೌ ಟು ಡ್ರಾ ಅನ್ ಆರ್ಕ್. ಸರ್ಕಲ್ ಮತ್ತೆ ಆರ್ಕ್ ಇವೆರಡರ ನಡುವೆ ಡಿಫರೆನ್ಸ್ ಗೊತ್ತಾಗ್ಬಿಟ್ರೆ ಆ ಕೊನೆಯಲ್ಲಿ 360 ಡಿಗ್ರಿ ಹಾಕಿದ್ರಲ್ಲ ಅದು ಹೇಗೆ ಅನ್ನುವಂಥದ್ದು ಅರ್ಥ ಆಗೋದೆ ಈಗ. ಫಾರ್ ಎಕ್ಸಾಂಪಲ್ ಒಂದು ತಗೊಂಡಿದ್ದೀನಿ ನೋಡಿ, ಹೇಗೆ ಆರ್ಕ್ ಮತ್ತೆ ಸರ್ಕಲ್ಗೆ ಸೇಮ್ ಕಮಾಂಡ್, ನೋ ಚೇಂಜಸ್. ಸರ್ಕಲ್ ಬೇಕಂದ್ರೆ ಫುಲ್ ಕಂಪ್ಲೀಟ್ 0 to 360 ಡಿಗ್ರಿ, ಇದು ಸರ್ಕಲ್ಗೆ. ಈಗ ಆರ್ಕ್ ಅನ್ನ ಹಾಕಬೇಕಾದ್ರೆ ಹೇಗೆ ಹಾಕೋದು ನೋಡಿ. ಇಲ್ಲಿ ಫಸ್ಟ್ ಒನ್, ಸೆಂಟರ್ ಆಫ್ ದಿ ಸರ್ಕಲ್. ಅಂದ್ರೆ ಆರ್ಕ್ ಅಂದ್ರೆ ಸರ್ಕಲ್ ನ ಭಾಗ ಆಗಿರೋದ್ರಿಂದ ಸೆಂಟರ್ ತಗೋಬೇಕು. ಎಷ್ಟು ತ್ರಿಜ್ಯ ಬೇಕು ನಿಮ್ಗೆ, ಸೊ ನೋ ಚೇಂಜಸ್. ಈಗ ಬನ್ನಿ ಇಲ್ಲಿ 40 ಅಂತ ತಗೊಂಡಿದ್ದೀನಿ. ವಾಟ್ ಇಸ್ ದಿಸ್ 40? ನಿಮ್ಮ ಆರ್ಕ್ ನಾವು ತ್ರಿಜ್ಯ ಹೇಳ್ಕೊತೀವಲ್ಲ, ಯೂಶುವಲ್ ಆಗಿ OA ಅಂತ ಹೆಸರು ಕೊಟ್ಕೊಳ್ತೀವಲ್ಲ, ಅಲ್ಲಿಂದ ಎಷ್ಟು ಡಿಗ್ರಿ ಮೇಲಕ್ಕೆ ಹೋಗಿ ಆರ್ಕ್ ಪ್ರಾರಂಭ ಆಗಬೇಕು ಅಂತ 0 ಕೊಟ್ಬಿಟ್ರೆ 0ಇಂದನೇ ಆರ್ಕ್ ಸ್ಟಾರ್ಟ್ ಆಗುತ್ತೆ. ಈಗ 40 ಡಿಗ್ರಿ 40 ಅಂತ ಕೊಟ್ರೆ ಅರ್ಥ ಏನು, ನಾವು ಒಂದು ವೃತ್ತದ ಕಲ್ಪನೆ ಮಾಡ್ಕೊಳ್ಳಿ. ನಾವು ಹೇಳೋದನ್ನ, ಒಂದು ವೃತ್ತ ಹೇಳಿದ್ದೇವೆ, ವೃತ್ತದ ಕೇಂದ್ರದಿಂದ ಬಲಭಾಗಕ್ಕೆ ತ್ರಿಜ್ಯ ಹೇಳ್ಕೊಂಡಿದ್ದೇನೆ, ಅದು ಬೇಸ್ ಲೈನ್ ಅಂತ ಇಟ್ಕೊಳ್ಳೋಣ. ಆ ಲೈನ್ ಇಂದ ಎಷ್ಟು ಮೇಲ್ಗಡೆ ಆರ್ಕ್ ಬರಬೇಕು ಅಂತ. ಸೊ ನಾನೇನ್ ಮಾಡಿದ್ದೀನಿ, ಆ ಲೈನ್ ಇಂದ ಒಂದು 40 ಡಿಗ್ರಿಯಿಂದ ಪ್ರಾರಂಭ ಆಗ್ಲಿ ಆರ್ಕ್ ಅಂತ ನಾನು ಹಾಕಿರೋಂಥದ್ದು. ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ತೋರಿಸಿದಾಗ ಅರ್ಥ ಆಗುತ್ತೆ. ಹಾಗೆ 40 ಡಿಗ್ರಿಯಲ್ಲಿ ಪ್ರಾರಂಭ ಆದ್ರೆ, ಈಗ ಅರ್ಥ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. 40 ಡಿಗ್ರಿಯಿಂದ ಆರ್ಕ್ ಎಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲಿವರೆಗೆ, 40 ಡಿಗ್ರಿಯಿಂದ 30 ಡಿಗ್ರಿ ಮುಂದಕ್ಕೆ ಹೋಗುತ್ತೆ. ದಟ್ ಮೀನ್ಸ್ ಅಪ್ ಟು 70 ಡಿಗ್ರಿ ವರೆಗೆ ಆರ್ಕ್ ಬರುತ್ತೆ ಲೆಂತು. ಇದು ಇಂಪಾರ್ಟೆಂಟ್. ದಟ್ ಮೀನ್ಸ್ 40 ಡಿಗ್ರಿಯಿಂದ ಪ್ರಾರಂಭ ಆದಂತಹ ಆರ್ಕ್ ಅಲ್ಲಿಂದ 30 ಡಿಗ್ರಿ ಮುಂದಕ್ಕೆ ಹೋಗುತ್ತೆ, ಅಂದ್ರೆ 70 ಡಿಗ್ರಿ ವರೆಗೆ ಬರುತ್ತೆ. ನೀವೇನಾದ್ರೂ ಇಲ್ಲಿ 30 ಬದಲು 50 ಅಂತ ಕೊಟ್ಟರೆ ಏನಾಗುತ್ತೆ, 40 ಡಿಗ್ರಿಯಿಂದ ಪ್ರಾರಂಭ ಆದಂತ ಆರ್ಕ್ 90 ಡಿಗ್ರಿ ವರೆಗೆ ಹೋಗಿ ನಿಲ್ಲುತ್ತೆ. ಬನ್ನಿ ಇದನ್ನ ನಾವು ಅಲ್ಲಿ ನೋಡೋಣ. ಈಗ ಇಲ್ಲಿದೆ ವೃತ್ತ ಎಳೆಯೋದು ಹೇಗೆ ಅಂತ ಗೊತ್ತಾಗಿದೆ. ಈ ಕಮಾಂಡ್ ಅನ್ನ ಸದ್ಯಕ್ಕೆ ನಾನು ಚೇಂಜ್ ಮಾಡ್ತಾ ಹೋಗ್ತೇನೆ, ನೋಡೋಣ ಏನಾಗುತ್ತೆ ಅಂತ. ಆರ್ಕೆ ಹಾಕ್ತಾ ಇರೋದು, ಬಿ ಇಸ್ ಈಕ್ವಲ್ ಟು ಆರ್, ಎ ಸೆಂಟರ್ ಇಟ್ಕೊಂಡಿದ್ದೀನಿ, 5 ಸೆಂಟಿಮೀಟರ್ ಆರ್ಕ್ ಎಳಿತಾ ಇರೋದು. ಎಲ್ಲಿಂದ, ಒಂದು 40 ಡಿಗ್ರಿಯಿಂದ ಎಷ್ಟು ಡಿಗ್ರಿ ಮುಂದಕ್ಕೆ ಹೋಗ್ಲಿ, ಒಂದು 30 ಡಿಗ್ರಿ. ಈಗ ಕ್ಲೋಸ್ ಕೊಡ್ತಾ ಇದ್ದೀನಿ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಎನ ಕೇಂದ್ರ ಬಿಂದುವಾಗಿ ಇಟ್ಕೊಂಡಿದೆ. ಎ ಇಂದ 40 ಡಿಗ್ರಿ ಅಬ್ಸರ್ವ್ ಮಾಡಿ. ಇಲ್ಲಿ ಈ ಆರಂಭ ಇದೆಯಲ್ಲ, ಇದು 40 ಡಿಗ್ರಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆರ್ಕು. ಇಲ್ಲಿಂದ ಎಲ್ಲಿವರೆಗೆ ಹೋಗಿದೆ, ಇಲ್ಲಿಂದ 30 ಡಿಗ್ರಿ ಮುಂದಕ್ಕೆ ಹೋಗಿದೆ, ಅಂದ್ರೆ 70 ಡಿಗ್ರಿವರೆಗೆ ಆರ್ಕ್ ಹೋಗಿದೆ. ಸರ್ ನಾನು ಇದಕ್ಕೆ ಏನಾದ್ರೂ ಅಂದ್ರೆ ಈ ಎ ಬಿ ಲೈನ್ಗೆ ಲಂಬಾರ್ಧಕವನ್ನ ಎಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ನಮ್ಗೆ ಗೊತ್ತು ಎ ಬಿ ಲೆಂತ್ ಎಷ್ಟಿದೆ, ಈಗ ಇಲ್ಲಿ 12 ಸೆಂಟಿಮೀಟರ್ ಇದೆ, ಅರ್ಧಕ್ಕಿಂತ ಹೆಚ್ಚು ತಗೋಬೇಕು ಅನ್ನುವಂಥದ್ದು. ಒಂದು ಆರ್ಕ್ ಅನ್ನ ಬೇಕಿದ್ರೆ ಎಳೆದು ನೋಡೋಣ, ಹೇಗೆ ಅರ್ಧಕ್ಕಿಂತ ಹೆಚ್ಚು ತಗೊಂಡು ಆರ್ಕ್ ಅನ್ನ ಹೇಗೆ ಎಳಿಬಹುದು ಅಂತ. ನಾನೀಗ ಬರೀತಾ ಇದ್ದೀನಿ, ಇನ್ನೊಂದು ಆರ್ಕ್ ಅನ್ನ ಎಳೆದು ತೋರಿಸ್ತಾ ಇದ್ದೀನಿ ನಿಮಗೆ. ಆರ್ಕ್ಗೆ ಆರ್ಕ್ ಬ್ರಾಕೆಟ್ ಓಪನ್, ಕೇಂದ್ರ ಬಿಂದು
ಕಾಮ 12 ಸೆಂಟಿಮೀಟರ್ ಇದೆ, ಹಾಗಾಗಿ ಒಂದು 8 ಸೆಂಟಿಮೀಟರ್ ಕೊಟ್ಕೊಳ್ತೀನಿ, ಅರ್ಧಕ್ಕಿಂತ ಹೆಚ್ಚು ಅಂತ 8 ಕೊಟ್ಟೆ, ಕಾಮ ರೇಡಿಯಸ್ ಆಯ್ತು. ಎಷ್ಟು ಡಿಗ್ರಿಯಿಂದ ಪ್ರಾರಂಭ ಆಗಲಿ, ನೀವೇ ಇಲ್ಲಿ ಒಂದು ಚೂರು ಯೋಚನೆ ಮಾಡಿ ನಾವು ಹಾಕೋಣ. 40 ಡಿಗ್ರಿಯಿಂದನೇ ಪ್ರಾರಂಭ ಆಗಲಿ ಅನ್ಕೊಳ್ಳೋಣ. ಎಷ್ಟು ಡಿಗ್ರಿ ಬೇಕು? 30 ಡಿಗ್ರಿ ಮುಂದಕ್ಕೆ ಹೋಗಿ ಬ್ರಾಕೆಟ್ ಅನ್ನ ಈ ರೀತಿಯಾಗಿ ನಮಗೆ ಬರುತ್ತೆ. ಇಲ್ಲಿ 40ರಿಂದ ಅಂದ್ರೆ ಎ ಬಿಂದುವಿನಿಂದ 40 ಡಿಗ್ರಿ ಅಬ್ಸರ್ವ್ ಮಾಡಿ, 40 ಡಿಗ್ರಿಯಿಂದ ಪ್ರಾರಂಭ ಆಗ್ತಾ ಇದೆ. ಎಷ್ಟು ಡಿಗ್ರಿ ಮುಂದಕ್ಕೆ ಹೋಗ್ತಾ ಇದೆ? 30 ಡಿಗ್ರಿ ಮುಂದಕ್ಕೆ ಹೋಗ್ತಾ ಇದೆ. ಸರ್, ಈ 40 ಡಿಗ್ರಿನ ಸ್ವಲ್ಪ ಹೆಚ್ಚು ಕೊಟ್ರೆ ಅಥವಾ ಕಡಿಮೆ ಕೊಟ್ರೆ 30 ಡಿಗ್ರಿಯಿಂದ ಪ್ರಾರಂಭ ಮಾಡಿ ನೋಡೋಣ. ಇಲ್ಲೇನೆ ಎಡಿಟ್ ಮಾಡ್ಬೋದು. ಈ 40ಅನ್ನು ನಾನೀಗ 30 ಮಾಡ್ತಾ ಇದ್ದೀನಿ. ಪೊಸಿಷನ್ ನೋಡ್ಕೊಂಡಿರಿ ಎಲ್ಲಿಗೆ ಬರುತ್ತೆ ಅನ್ನುವಂಥದ್ದು. ಓಕೆ, ಈಗ 30 ಮಾಡ್ತಾ ಇದ್ದೀನಿ, ಕೆಳಗಡೆ ಬಂತು. 20 ಮಾಡ್ತೀನಿ, ಇನ್ನೂ ಕೆಳಗಡೆ ಬಂತು. ನೋಡಿ, ಇಲ್ಲಿಂದ ಎ ಇಂದ 20 ಡಿಗ್ರಿ ಇದೆ, ಇಲ್ಲಿಂದ ಪ್ರಾರಂಭ ಆಗಿದೆ. ಇದನ್ನ ನಾನೇನಾದ್ರೂ 80 ಡಿಗ್ರಿ ಮಾಡಿದ್ರೆ ಏನಾಗುತ್ತೆ? ಅಬ್ಸರ್ವ್ ಮಾಡಿ. ನೋಡಿ, ಎ ಇಂದ 80 ಡಿಗ್ರಿ, ಅಲ್ಲಿಂದ 30 ಡಿಗ್ರಿ ಮುಂದಕ್ಕೆ ಹೋಗುತ್ತೆ. ನಮಗೆ ಇಲ್ಲಿ ಸೆಂಟರ್ಗೆ ಬರಬೇಕಾದ್ರೆ ಎಷ್ಟು ಬೇಕು ಅದನ್ನು ನೀವು ಡಿಸೈಡ್ ಮಾಡ್ಕೋಬೇಕು. ಎಲ್ಲಿ ಕೊಟ್ರೆ ನಮ್ಗೆ ಆರ್ಕ್, 2 ಆರ್ಕ್ಗಳು ಕಟ್ ಆಗುತ್ತೆ. 40 ಕೊಟ್ಟಿದೆ, ಇಷ್ಟ ಆಯ್ತು. ಈಗ ಬಿ ನಲ್ಲಿ ಇಟ್ಕೊಂಡು ಆರ್ಕ್ ಕಟ್ ಮಾಡಿ ಸರ್. ಇದು ಅರ್ಥ ಆಗ್ಬಿಟ್ರೆ, ಬಿದು ಗೊತ್ತಾಗ್ಬಿಟ್ರೆ ನೀವು ಆರ್ಕ್ ಅನ್ನು ಈಸಿಯಾಗಿ ಎಳಿಬಹುದು ಅಂತ. ಬಿಗೆ ಕಮಾಂಡ್ ಹೇಗೆ ಬರುತ್ತೆ, ಹೇಗೆ ಕೊಡ್ಬೋದು ಅಂತ ಕೂತ್ಕೊಂಡು ನೀವೇ ಯೋಚನೆ ಮಾಡಿ. ದಿಸ್ ಆರ್ ಆಲ್ ಲಾಜಿಕ್ ಅಷ್ಟೇ, ಏನಿಲ್ಲ. ಬಿ ಇದೆ, ಬಿ ಇಂದ ಇಲ್ಲಿಗೆ ನಾನು ಸ್ಟಾರ್ಟ್ ಮಾಡಬೇಕು. ಸೊ ಇದೇ ಕಮಾಂಡ್ ಅನ್ನ ಕೊಟ್ರೆ ಆಗತ್ತಾ ಸರ್? ಕೊಡೋಣ. ಇದೇ ಕಮಾಂಡ್ ಅನ್ನ ಈಗ ಕೊಟ್ಟು ನೋಡೋಣ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಡಿ ತಗೋತಾ ಇದ್ದೀನಿ. ಆರ್ಕ್, ಈಗ ಯಾವ್ದು ಕೇಂದ್ರ ಬಿಂದು? ಕ್ಯಾಪಿಟಲ್ ಬಿ. ಎಷ್ಟು? ಅಷ್ಟೇ ಆರ್ಕ್ ತಗೋಬೇಕು. ಎಷ್ಟು ತಗೊಂಡಿದೆ? 8 ತಗೊಂಡಿದ್ದೆ. ಈಗಲೂ ಕೂಡ ನಾನು 8 ಸೆಂಟಿಮೀಟರ್ ಇದ್ದೀನಿ. ಅಲ್ಲಿ ಎಷ್ಟು ಕೊಟ್ಟಿದೆ? 40. ಸುಮ್ಮನೆ ಅದನ್ನೇ ಕೊಡ್ತೀನಿ, ನೋಡಿ ಏನಾಗುತ್ತೆ ಅಂತ. 40. ಎಷ್ಟು ಡಿಗ್ರಿ ಮೂವ್ ಆಗ್ಬೇಕು? 30 ಡಿಗ್ರಿ. ಬ್ರಾಕೆಟ್ ಕ್ಲೋಸ್. ನೋಡಿ, ಅಬ್ಸರ್ವ್ ಮಾಡಿ. ಈಗ ಇಲ್ಲಿ ನೋಡಿ, ಬಿ ಇಂದ ಬಲಭಾಗಕ್ಕೆ ಬಂದ್ಬಿಡ್ತು. ಹೌದು, ಯಾಕಂದ್ರೆ ನಾನು ಹೇಳಿದ್ದೆ ಬಿ ಯ ಬಲಭಾಗಕ್ಕೆ ಈ ಜಾಗದಲ್ಲಿ 0 ಡಿಗ್ರಿ ಬರುತ್ತೆ, ಹೌದಲ್ವಾ? ಇಲ್ಲಿಂದ ಕೌಂಟ್ ಮಾಡ್ತಾ ಹೋಗುತ್ತೆ. ಇಲ್ಲಿಂದ 40 ಡಿಗ್ರಿ. ನೋಡಿ, ಇಲ್ಲಿಂದ 40 ಡಿಗ್ರಿ ಇಲ್ಲಿಗೆ ಬಂತು. ಸರ್, ನಮಗೆ ಈ ಸಿ ಅನ್ನುವಂತ ಈ ಆಬ್ಜೆಕ್ಟ್ ಇದೆಯಲ್ಲ, ಇದನ್ನ ಅದು ಇಂಟರ್ಸೆಕ್ಟ್ ಮಾಡ್ಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಈ ರೀತಿ ಬಂದಿದೆಯಲ್ಲ. ಹಾಗಾದ್ರೆ ಈ ಆರ್ಕ್ ನ ನಾವು ಇನ್ನೂ ಮುಂದಕ್ಕೆ ಕಳಿಸ್ತಾ ಹೋಗ್ಬೇಕು. ಕಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಇನಿಷಿಯಲ್ ಪಾಯಿಂಟ್ ಎಷ್ಟು? 40 ಇಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬರ್ಬೇಕು. ಸುಮ್ಮನೆ ಆಂಗಲ್ ಅನ್ನ ಯೋಚನೆ ಮಾಡಿ. ಇಲ್ಲಿಂದ ಇದು 0 ಇದೆ, 0 ಇಂದ ಇಲ್ಲಿ ಬಂದು ಈ ರೀತಿ ಬಂತು ಅಂದ್ರೆ ಅಬ್ಟ್ಯೂಸ್ ಆಂಗಲ್, ವಿಶಾಲ ಕೋನ ಆಯ್ತು, ಹೌದಲ್ವಾ? ಇಲ್ಲಿಂದ ಪ್ರಾರಂಭ ಆಗಿ ಮುಂದಕ್ಕೆ ಹೋಗ್ಬೇಕು. ಹಾಗಾದ್ರೆ ಈ 40 ಡಿಗ್ರಿ ಸಾಲಲ್ಲ ಸರ್, ಅದನ್ನ ಒಂದು 140 ಮಾಡಿ ಸರ್. ನೋಡಿ, 140 ಮಾಡಿದ ತಕ್ಷಣ ಬಿ ಇಂದ 140 ಡಿಗ್ರಿ. ಇದು ತುಂಬಾ ಕೆಳಗೆ ಬಂದ್ಬಿಟ್ಟು ಸರ್, ಸ್ವಲ್ಪ ಕಮ್ಮಿ ಮಾಡಿ. 140 ಬೇಡ. ಎಸ್, ಈಗ ಗಮನಿಸಿ, 120 ಮಾಡಿದ ತಕ್ಷಣ ಕಟ್ ಆಯ್ತು, ಇಂಟರ್ಸೆಕ್ಟ್ ಆಯ್ತು. ಇನ್ನು ಬೇಕಾದ್ರೆ 110 ಮಾಡಿ, ಇನ್ನೂ ಚೆನ್ನಾಗಾಗುತ್ತೆ. ಕಟ್ ಆಯ್ತು ಸರ್. ಸ್ವಲ್ಪ ಒಂಚೂರು ದೊಡ್ಡದಾಗಿ ಅಂತಂದ್ರೆ 30 ಡಿಗ್ರಿ ಇರೋದನ್ನ 40 ಮಾಡಿ. ಇದನ್ನು ಅಷ್ಟೇ 30 ಡಿಗ್ರಿ ಇತ್ತು, ಮೇಲ್ಗಡೆ ಕೂಡ 40. ಸಾರಿ, ಇನಿಷಿಯಲ್ ಪಾಯಿಂಟ್ 30 ಡಿಗ್ರಿಯಿಂದ ಆಗಬೇಕು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎರಡೂ ಕೂಡ ಇಲ್ಲಿ ಈ ರೀತಿ ಬಂದು ಇಂಟರ್ಸೆಕ್ಟ್ ಆಗಿದೆ. ಈಗ ಈ ಬಿ ಅನ್ನುವಂತ ಇದೆಯಲ್ಲ, ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದ್ರೆ ಸದ್ಯಕ್ಕೆ ನಮಗೆ ಇದರ ಅವಶ್ಯಕತೆ ಇಲ್ಲ. ಈ ಬಿ ಅನ್ನ ಡಿಲೀಟ್ ಮಾಡ್ತೀನಿ. ಬಿ ಗೆ ಹೋಗಿ ಡಿಲೀಟ್ ಕೊಟ್ಟೆ. ನೋಡಿ, ಇಷ್ಟು ಉಳ್ಕೊಂಡು. ಸರ್, ಇದು ಹೇಗೆ ಬರುತ್ತೆ ಸರ್? ಇದನ್ನ ನಾವು ಮಾಡಿದ್ವಿ, ಇದು ಹೇಗೆ ಬರುತ್ತೆ ನೋಡೋದಕ್ಕೆ ಹೇಗೆ ಕಾಣುತ್ತೆ? ಒಂದು ಸಲ ಈಗಲೇ ನಿಮ್ಗೆ ಡೆಮೋವನ್ನ ತೋರಿಸ್ಬಿಡ್ತೀನಿ, ಅಬ್ಸರ್ವ್ ಮಾಡಿ. ಅದನ್ನ ನೋಡೋದು ಹೇಗೆ? ನಾನು ಮುಂಚೆನೆ ಹೇಳಿದ್ದೆ, ನೋಡ್ಬೇಕಾದ್ರೆ ನೀವು ಈ ಗ್ರಿಡ್ ಲೈನ್ಸ್ ನ ಆಫ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಗ್ರಿಡ್ ಲೈನ್ಸ್ ನ ಆಫ್ ಮಾಡೋದು ಹೇಗೆ? ನೋಡಿ, ಇಲ್ಲಿ ಲೈನ್ ಇದೆಯಲ್ಲ, ಈ ಐ ಬಟನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಹೊಟ್ಟಾಗುತ್ತೆ ಗ್ರಿಡ್ ಲೈನ್. ವೈಟ್ ಆಯ್ತು. ಪ್ಲೇ ಮಾಡಿ ಸರ್. ಇದು ಆನಿಮೇಷನ್ ಹೇಗೆ ಬರುತ್ತೆ ನೋಡಿ. ಇಲ್ಲಿದೆ ಬಟನ್, ಪ್ಲೇ ಬಟನ್ ಎಡಭಾಗದಲ್ಲಿ ಈ ಗ್ರೀನ್ ಕಲರ್ ಇದೆಯಲ್ಲ, ಈ ಪ್ಲೇ ಬಟನ್ ಕ್ಲಿಕ್ ಮಾಡಿ. ನೋಡಿ, ಸ್ಟಾರ್ಟ್ ಆಯ್ತು ಆನಿಮೇಷನ್. ಎ ಬಿಂದು ಇಟ್ಕೊಂಡೆ, ನಂತರ ಬಿ ಬಿಂದು ಇಟ್ಕೊಂಡೆ, ಆ ನಂತರ ಸ್ಕೇಲ್ ಇಟ್ಕೊಂಡು ಲೈನ್ ಅನ್ನ ಜಾಯಿನ್ ಮಾಡಿದೆ. ನಂತರ ಎ ಅನ್ನ ಕೇಂದ್ರವಾಗಿರಿಸಿಕೊಂಡು ಒಂದು ಕಂಸವನ್ನ ಎಳ್ಕೊಳ್ತಾ ಇದ್ದೀನಿ. ಹಾಗೆ ಬಿ ಅನ್ನ ಕೇಂದ್ರವಾಗಿರಿಸಿಕೊಂಡು ಮತ್ತೊಂದು ಕಂಸವನ್ನ ಎಳ್ಕೊಂಡೆ. ಸೊ ಈ ರೀತಿಯಾಗಿ ನಾವು ಲಂಬಾರ್ಧಕವನ್ನು ಎಳಿಬೇಕಾದ್ರೆ
ಮೇಲೆ ಮತ್ತೆ ಕೆಳಗಡೆ ಎರಡು ಭಾಗದಲ್ಲೂ ಕೂಡ ನಾವು ಮಾಡ್ತೀವಿ. ಅದನ್ನ ನೀವು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಲ್ಲಿಂದ ಹಾಕಿದ್ರೆ ಕೆಳಗಡೆ ಬರುತ್ತೆ ಎಲ್ಲವನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದಿಷ್ಟು ಮಾಡಾಯ್ತು. ಇದಿಷ್ಟನ್ನ ನಾವು ಸೇವ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಕೊನೆಯಲ್ಲಿ ಒಟ್ಟಿಗೆ ಸೇವ್ ಅನ್ನು ನಾನು ಹೇಳ್ಕೊಡ್ತೇನೆ. ಈಗ ಮತ್ತೆ ಇನ್ನ ಕನ್ಸ್ಟ್ರಕ್ಷನ್ ಇನ್ನೊಂದಷ್ಟು ಇರೋದ್ರಿಂದ ಅದನ್ನ ಫಸ್ಟ್ ನೋಡ್ಬಿಡೋಣ. ಮತ್ತೆ ಗ್ರಿಡ್ ಲೈನ್ಸ್ ಅನ್ನ ಆನ್ ಮಾಡ್ಕೊಳ್ಳೋಣ. ಇದು ವರ್ಕ್ ಮಾಡ್ಬೇಕಾದ್ರೆ ಗ್ರಿಡ್ ಲೈನ್ಸ್ ಇರಬೇಕು. ನೆಕ್ಸ್ಟ್ ಈಗ ಆರ್ಕ್ ಎಳೆಯೋದು ಹೇಗೆ ಅಂತ ಗೊತ್ತಾಯ್ತು. ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಈಗ ನೀವು ಇಲ್ಲಿ ಗಮನಿಸಿದ್ರೆ ಈ ಸಿ ಅನ್ನುವಂತ ಆಬ್ಜೆಕ್ಟ್ ಮತ್ತೆ ಡಿ ಅನ್ನುವಂತ ಆಬ್ಜೆಕ್ಟ್ ಅದು ಈ ಎರಡು ಆರ್ಕ್ಗಳು ಎಲ್ಲೋ ಒಂದು ಕಡೆ ಇಂಟರ್ಸೆಕ್ಟ್ ಆಗಿದೆ, ಹೌದಲ್ಲ? ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಬೇಕು ನಮ್ಗೆ. ಏನಾದ್ರೂ ನೀವೇ ಬೇಕಿದ್ರೆ ಎ ಇಂದ ಬಿಗೆ, ಸಾರಿ ಇದನ್ನ ಫಾರ್ ಎಕ್ಸಾಂಪಲ್ ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಎ ಇಂದ ಸಿಗೆ ಮತ್ತೆ ಬಿ ಇಂದ ಸಿಗೆ ಲೈನ್ ಏನಾದ್ರು ಜಾಯಿನ್ ಮಾಡುವಂತಹ ಸಂದರ್ಭ ಬಂದ್ರೆ ಇಲ್ಲೊಂದು ಪಾಯಿಂಟ್ ಬೇಕು ನಮ್ಗೆ. ಎರಡು ಆಬ್ಜೆಕ್ಟ್ಗಳು ಇಂಟರ್ಸೆಕ್ಟ್ ಆದಾಗ ಅದು ಲೈನ್ ಮತ್ತೆ ಆರ್ಕ್ ಆಗ್ಬೋದು, ಅಥವಾ ಎರಡು ಸರ್ಕಲ್ಸ್ ಆಗ್ಬೋದು, ಅಥವಾ ಎರಡು ಲೈನ್ಗಳಾಗ್ಬೋದು. ಒಂದಕ್ಕೊಂದು ಇಂಟರ್ಸೆಕ್ಟ್ ಮಾಡಿದಾಗ ಆ ಇಂಟರ್ಸೆಕ್ಟ್ ಆಗಿರೋ ಜಾಗದಲ್ಲಿ ಆ ಬಿಂದುವನ್ನ ಹೆಸರಿಸೋದು ಹೇಗೆ ಅನ್ನುವಂತಹದನ್ನ ಈಗ ಹೇಳ್ಕೊಡ್ತಾ ಇದ್ದೀನಿ. ಇಂಟರ್ಸೆಕ್ಟಿಂಗ್ ಕಮಾಂಡ್ ಹೇಗೆ, ಹೌ ಟು ಪುಟ್ ಅನ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಕಮಾಂಡ್. ಇದೊಂದು ವಿಶೇಷವಾಗಿ ಇರುವಂತಹ ಕಮಾಂಡ್ ಅಬ್ಸರ್ವ್ ಮಾಡ್ಬೇಕು ನೀವು. ಇ ಇಸ್ ಈಕ್ವಲ್ ಟು, ನಾನು ಹೇಳಿದ್ದೀನಿ ಪಾಯಿಂಟ್ ಅಂದ್ಮೇಲೆ ಅದು ಕ್ಯಾಪಿಟಲ್ ಲೆಟರ್ ಹೆಸರು ಕೊಡ್ಬೇಕು ಅಂತ. ಇ ಇಸ್ ಈಕ್ವಲ್ ಟು ಆಯ್ತು, ಪಾಯಿಂಟ್ ಅಂತ ಹಾಕಿ. ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಕೂಡ ಪಾಯಿಂಟ್, ಹಾಗಾಗಿ ಪಾಯಿಂಟ್ ಅಂತ ಹಾಕಿ ಬ್ರಾಕೆಟ್ ಓಪನ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲೂ ಸ್ಪೇಸ್ ಇಲ್ಲ, ನಾನು ನಿಮ್ಗೆ ಕಾಣ್ಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಕೊಟ್ಟು ಇದನ್ನ ಬರ್ದಿದ್ದೀನಿ ಅಷ್ಟೇ. ಎಲ್ಲೂ ಕೂಡ ಸ್ಪೇಸ್ ಕೊಡೋ ಹಾಗಿಲ್ಲ. ಪಾಯಿಂಟ್ ಹಾಕಾಯ್ತು, ಬ್ರಾಕೆಟ್ ಓಪನ್ ಆಯ್ತು, ಇಂಟರ್ಸೆಕ್ಟ್ ಅಂತ ಬರೀಬೇಕು. ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗೋ ಹಾಗಿಲ್ಲ. ಇಂಟರ್ಸೆಕ್ಟ್ ಅಂತ ಬರೀರಿ, ಮತ್ತೆ ಬ್ರಾಕೆಟ್ ಓಪನ್ ಆಗಿದೆ ನೋಡಿ. ಇಂಟರ್ಸೆಕ್ಟ್ ಆದ್ಮೇಲೆ ಮತ್ತೆ ಬ್ರಾಕೆಟ್ ಓಪನ್ ಆಗಿದೆ. ಈಗ ಒಳಗಡೆ ಎ ಕಾಮ ಬಿ ಅಂತ ಬರ್ತಿದ್ದೀನಿ. ಏನು ಹಾಗಂದ್ರೆ ಎ ಕಾಮ ಬಿ ಅನ್ನೋದು ನೋಡಿ, ಈ ಎ ಮತ್ತೆ ಬಿ ಅನ್ನೋದು ಆಬ್ಜೆಕ್ಟ್ ಗಳ ಹೆಸರು. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬಂದ್ರೆ ನೀವು ಇಲ್ಲಿ ಎರಡು ಆರ್ಕ್ಗಳಿದೆ. ಆ ಎರಡು ಆರ್ಕ್ಗಳು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಅನ್ನ ಗುರುತಿಸ್ತಾ ಇರೋದು. ಈ ಆರ್ಕ್ಗಳ ಹೆಸರೇನು? ಒಂದು ಸಿ ಮತ್ತೊಂದು ಡಿ, ಹೌದಲ್ಲ? ಅದನ್ನ ಇಲ್ಲಿ ನೋಡಿ ಒಳಗಡೆ ಹಾಕ್ತಾ ಇರೋದು ಏನಂತಂದ್ರೆ ಯಾವ ಎರಡು ಆಬ್ಜೆಕ್ಟ್ ಗಳ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅನ್ನ ನೀವು ಗುರುತಿಸ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಹೇಳಬೇಕು. ಎ ಮತ್ತೆ ಬಿ ಅಂತ ಎರಡು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ ಗಳಿಗೆ ನಾನು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಬೇಕು. ಓಕೆ, ಇಲ್ಲಿ ಮುಖ್ಯವಾದದ್ದು ಗಮನಿಸಬೇಕಾಗಿರೋದು ಏನಂದ್ರೆ ಕಮಾಂಡ್ಸ್ ಗಳಲ್ಲಿ ನೀವು ಎಷ್ಟು ಸಲ ಬ್ರಾಕೆಟ್ ಓಪನ್ ಆಗಿರುತ್ತೆ ಅಷ್ಟು ಸಲ ಕ್ಲೋಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಗ್ರೀನ್ ಕಲರ್ ಅಲ್ಲಿ ಫಸ್ಟ್ ಬ್ರಾಕೆಟ್ ಓಪನ್ ಮಾಡಿದೆ, ಆ ನಂತರ ಮತ್ತೆ ರೆಡ್ ಕಲರ್ ಒಂದು ಬ್ರಾಕೆಟ್ ಓಪನ್ ಮಾಡಿದೆ, ಎರಡು ಬ್ರಾಕೆಟ್ ಓಪನ್ ಆಯ್ತು, ಹೌದಲ್ವಾ? ಕ್ಲೋಸ್ ಮಾಡ್ಬೇಕಾದ್ರೂ ಅಷ್ಟೇನೆ ಒಂದು ಬ್ರಾಕೆಟ್ ಕ್ಲೋಸ್ ಮಾಡಿದ್ರಿ, ಮತ್ತೆ ಇನ್ನೊಂದು ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ಎರಡು ಬ್ರಾಕೆಟ್ ಓಪನ್ ಮಾಡಿದ್ರಿ, ಎರಡು ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಕಮೆಂಟ್ ತಪ್ಪಾಗುತ್ತೆ. ಇನ್ನ ಕಲರ್ ಬೇರೆ ಕೊಟ್ಟಿದ್ದೀನಿ ಅಷ್ಟೇ, ನಿಮ್ಗೆ ಕಮೆಂಟ್ ಅಲ್ಲಿ ಕಲರ್ ಗಿಲರ್ ಏನು ಚೇಂಜಸ್ ಆಗೋದಿಲ್ಲ, ಎಲ್ಲ ಒಂದೇ ಕಲರ್ ಬ್ಲಾಕ್ ಕಲರ್ ಇರುತ್ತೆ. ನಾನು ನಿಮ್ಗೆ ಇಲ್ಲಿ ಅದರ ವಿಶೇಷತೆಯನ್ನ ತೋರ್ಸೋದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಈ ಬ್ರಾಕೆಟ್ ಕಲರ್ ಅನ್ನ ಬೇರೆ ಕೊಟ್ಟಿದ್ದೀನಿ ಅಷ್ಟೇ. ಪಾಯಿಂಟ್ ಹಾಕಿ ಬ್ರಾಕೆಟ್ ಓಪನ್ ಮಾಡಿ, ಇಂಟರ್ಸೆಕ್ಟ್ ಅಂತ ಬಂತು, ಮತ್ತೆ ಬ್ರಾಕೆಟ್ ಓಪನ್ ಮಾಡಿದೆ, ಒಳಗಡೆ ಯಾವ ಎರಡು ಆಬ್ಜೆಕ್ಟ್ ಗಳು ಇಂಟರ್ಸೆಕ್ಟ್ ಆಗಿದೆ ಅದರ ಹೆಸರು ಬರೀಬೇಕು, ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಬೇಕು. ಈಗ ಇದನ್ನ ನಾನು ಅಲ್ಲಿ ತೋರಿಸ್ತೀನಿ. ಇಲ್ಲಿ ಯಾವ್ದಾವ್ದು ನಾನು ಫಸ್ಟ್ ಒನ್ ಇಂಟರ್ಸೆಕ್ಟಿಂಗ್ ಆಬ್ಜೆಕ್ಟ್, ಮೊದಲನೇದು, ಎರಡನೇ ಇಂಟರ್ಸೆಕ್ಟಿಂಗ್ ಆಬ್ಜೆಕ್ಟ್. ಈಗ ಅದನ್ನ ಬರೆಯೋದು ನೋಡೋಣ. ಈಗ ಇಲ್ಲಿ ಬರೋಣ. ಸಿ ಮತ್ತೆ ಡಿ ಎರಡು ಆರ್ಕ್ ಇದೆ. ಈ ಆರ್ಕ್ಗಳು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ಗೆ ನಾನು ಪಾಯಿಂಟ್ ಇಟ್ಟು ಹೆಸರು ಕೊಡಬೇಕು. ಆ ಹೆಸರನ್ನೇನು ಕ್ಯಾಪಿಟಲ್ ಸಿ ಅಂತ ಕೊಡ್ತಾ ಇದ್ದೀನಿ. ಪಾಯಿಂಟ್ ಆಗಿರೋದ್ರಿಂದ ಈಸಿ, ಪಾಯಿಂಟ್ ಆಗಿರೋದ್ರಿಂದ POIN ಒಂದು ಸಲ ಬ್ರಾಕೆಟ್ ಓಪನ್ ಮಾಡಿ, ಏನು ಇಂಟರ್ಸೆಕ್ಟ್ ಅಂತ ಟೈಪ್ ಮಾಡಬೇಕು. ಮತ್ತೆ ಒಂದು ಸಲ ಬ್ರಾಕೆಟ್ ಓಪನ್ ಮಾಡಬೇಕು, ಎರಡನೇ ಬ್ರಾಕೆಟ್ ಓಪನ್ ಆಯ್ತು. ಈಗ ಅಬ್ಸರ್ವ್ ಮಾಡಿ, ಈಗ ಬರಿಬೇಕಾಗಿರೋದು ಆಬ್ಜೆಕ್ಟ್ ಗಳ ಹೆಸರು. ಯಾವ್ಯಾವ ಆಬ್ಜೆಕ್ಟ್? ಸಿ ಮತ್ತೆ ಡಿ. ಹುಷಾರಾಗ್ರಿ, ಸ್ಮಾಲ್ ಲೆಟರ್ ಅನ್ನೇ ಬರಿಬೇಕು. ಸಿ ಡಿ ಕ್ಲೋಸ್. ಸರಿನಾ? ತಪ್ಪು ಅಲ್ಲೇ ತೋರಿಸ್ತಾ ಇದೆ ನೋಡಿ. ಇನ್ನ ಕಮಾಂಡ್ ಇಲ್ಲಿ ತಪ್ಪು ಅಂತ ಯಾಕೆ? ಎರಡು ಸಲ ಬ್ರಾಕೆಟ್ ಓಪನ್ ಮಾಡಿದ್ದೆ, ಎರಡು ಸಲ ಕ್ಲೋಸ್ ಮಾಡಬೇಕು. ಒಂದು ಸಲ ಕ್ಲೋಸ್ ಮಾಡಿದ್ದೆ, ಇನ್ನೊಂದು ಸಲ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ ನಿಮ್ಗೆ ಇಲ್ಲಿ ಸಿ ಬಿಂದು ಬಂತು. ಈ ಎರಡು ಆರ್ಕ್ಗಳು ಇಂಟರ್ಸೆಕ್ಟ್ ಆಗಿರೋ ಜಾಗದಲ್ಲಿ ಸಿ ಬಿಂದು ಬಂದಿದೆ. ಈಗ ಬೇಕಿದ್ರೆ ನಿಮಗೆ ನಿಮ್ಮ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು.
ಇದೊಂದು ಐಸೋಸೆಲೆಸ್ ಟ್ರಯಾಂಗಲ್ ಆಗಿದ್ದೇ ಆದ್ರೆ ನೀವೇನ್ ಮಾಡ್ಬೋದು, ಎ ಇಂದ ಸಿ ಗೆ ಲೈನ್ ಜಾಯಿನ್ ಮಾಡ್ಬೋದು. ಈಗ ಆಲ್ರೆಡಿ ಹೇಳ್ಕೊಡ್ತೀನಿ ಎರಡು ಬಿಂದುಗಳ ನಡುವೆ ಲೈನ್ ಜಾಯಿನ್ ಮಾಡೋದು ಹೇಗೆ ಅಂತ. ಬಿ ಇಂದ ಸಿ ಗೆ ಲೈನ್ ನ ಜಾಯಿನ್ ಮಾಡ್ಬೋದು. ಈ ರೀತಿಯಾಗಿ ನಾವು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅನ್ನ ಹೇಗೆ ಇಡೋದು ರೋಬೋ ಕಂಪಾಸ್ ನಲ್ಲಿ ಅನ್ನೋದು ಗೊತ್ತಾಯ್ತು. ಹೌ ಟು ಡ್ರಾ ಅನ್ ಆಂಗಲ್, ಆಂಗಲ್ ಮಾಡೋದು ಹೇಗೆ ಅನ್ನುವಂಥದ್ದು. ಆಂಗಲ್ ಅನ್ನ ಬರಿಬೇಕಾದ್ರೆ ಮುಖ್ಯವಾಗಿ ಎರಡು ಲೈನ್ ಇರಲೇಬೇಕು ನಮಗೆ, ಹೌದಲ್ಲ? ಹಾಗಾಗಿ ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೀನಿ, ನಾನಿಲ್ಲಿ ಎ ಇಂದ ಸಿ ಗೆ ಒಂದು ಲೈನ್ ಅನ್ನ ಹೇಳ್ಕೊಳ್ತಾ ಇದ್ದೀನಿ. ಹೇಗೆ ಲೈನ್ ಎಳೆಯೋದು ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಆ ಲೈನ್ ಗೆ ಒಂದು ಹೆಸರು ಕೊಡ್ಕೊಡ್ತೀನಿ. ಇಲ್ಲಿ ನೋಡಿ, ಎ ಸಿ ಡಿ ಆಯ್ತು. ನೆಕ್ಸ್ಟ್ ಈಗ ಹೋಗ್ತಾ ಇದ್ದೀನಿ. ಒಂದು ಕಡೆಯಿಂದ ಹೆಸರು ಕೊಟ್ಕೊಂಡು ಬಂದ್ರೆ ನಿಮ್ಗೆ ಈಸಿ ಅಂತ. ಏನ್ ಬರಿತಾ ಇರೋದು, ಲೈನ್ ಅನ್ನ ಬರಿತಾ ಇದ್ದೀವಿ. ಲೈನ್ ಬರೋದು ಬ್ರಾಕೆಟ್ ಓಪನ್. ಏನ್ ಹಾಕ್ಬೇಕು, ಯಾವ ಎರಡು ಬಿಂದುಗಳ ನಡುವೆ ಲೈನ್ ಎಳಿತಾ ಇದ್ರೆ ಆ ಬಿಂದುಗಳನ್ನ ಹೆಸರಿಸಿ. ಕ್ಯಾಪಿಟಲ್ ಎ, ನೋಡಿ ಈಗ ಅಬ್ಸರ್ವ್ ಮಾಡಿ, ಎ ಸಿ ಗೆ ಲೈನ್ ಬಂತು, ಹೌದಲ್ವಾ? ಅದರ ಲೈನ್ ಹೆಸರೇನು, ಇ. ಈಗ ಇಲ್ಲಿ ಆಂಗಲ್ ಅನ್ನು ನಾನು ಬರೀಬೇಕು. ಇ ಮತ್ತೆ ಎ ಗಳ ನಡುವೆ ಆಂಗಲ್ ಬರೀಬೇಕು. ಅದನ್ನೇ ಈಗ ನಾನು ಕಮೆಂಟ್ ತೋರಿಸ್ತಾ ಇದ್ದೀನಿ. ಹೌ ಟು ಡ್ರಾ ಆನ್ ಆಂಗಲ್. ನೋಡಿ, ಅದಕ್ಕೆ ಇರುವಂತಹ ಕಮಾಂಡ್ ಇದು. ಸಾರಿ, ನಾನು ಇವೆರಡರ ನಡುವೆ ಇರುವಂತಹ ಆಂಗಲ್ ಅನ್ನ ಬರೆಯೋದು ಅಂತ ಹೇಳಿದೆ. ಸಾರಿ, ಒಂದು ಸಣ್ಣ ಮಿಸ್ಟೇಕ್ ಆಯ್ತು. ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಈ ಕಮಾಂಡ್ ಅನ್ನ ತೆಗಿತಾ ಇದ್ದೀನಿ, ಅಂದ್ರೆ ಲೈನ್ ಅನ್ನ ತೆಗಿತಾ ಇದ್ದೀನಿ, ತೆಗೆದಿದ್ದೇನೆ. ಎ ನಲ್ಲಿ 60 ಡಿಗ್ರಿಯನ್ನ ಹೇಗೆ ರಚನೆ ಮಾಡೋದು ಅಥವಾ 70 ಡಿಗ್ರಿಯನ್ನ ಹೇಗೆ ರಚನೆ ಮಾಡೋದು ಅನ್ನುವಂತಹ ತೋರಿಸ್ಕೊಡ್ತಾ ಇದ್ದೀನಿ. ಸಾರಿ, ಆ ಕಮಾಂಡ್ ಅನ್ನ ದಯವಿಟ್ಟು ಮಾಡಿದ್ರೆ ಡಿಲೀಟ್ ಮಾಡ್ಬಿಟ್ಟು ಅಥವಾ ಬರ್ಕೊಂಡಿದ್ರೆ ಹೊಡೆದಾಕ್ಬಿಡಿ. ಈಗ ಎ ನಲ್ಲಿ ಇಟ್ಕೊಂಡು 60 ಡಿಗ್ರಿಯನ್ನ ಗುರ್ತು ಹಾಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ನಾನು ತೋರಿಸ್ತಾ ಇದ್ದೀನಿ. ಸಾರಿ, ಹೇಗೆ ಆಂಗಲ್ ಹಾಕೊಳ್ಳೋದು ನೋಡಿ. ಇಲ್ಲಿ ಇದು ಕಮಾಂಡ್, ಆಂಗಲ್ ಅನ್ನ ಹಾಕಂತ ಕಮಾಂಡ್. ಇದರಲ್ಲಿ ಏನೇನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಫಸ್ಟ್ ಡಿ ಅಂತ ಇದೆ. ಯಾವ ಬಿಂದುವಿನಲ್ಲಿ ಆಂಗಲ್ ಅನ್ನ ನೀವು ಹಾಕೊಳ್ತಾ ಇದ್ದೀರಾ ಅದು ಹೆಸರು. ಈಗ ನಾವು ಹಾಕೊಳ್ತಾ ಇರೋದಲ್ಲಿ ಎ ಬಿಂದುವಿನಲ್ಲಿ. ಓಕೆ, ನೆಕ್ಸ್ಟ್ ಬಿ ಅಂತ ಇದೆ. ಏನು, 8 ಪಾಯಿಂಟ್ಸ್ ಆಫ್ ದಿ ಲೈನ್ ಸೆಗ್ಮೆಂಟ್. ಯಾವ ಲೈನ್ ನಲ್ಲಿ ನೀವು ಕೋನ ಮಾಪಕವನ್ನು ಇಟ್ಟು, ಯಾವ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಟು ಆಂಗಲ್ ಅನ್ನ ಮೆಜರ್ ಮಾಡ್ತಾ ಇದ್ದೀರಾ ಅಂತ ತಗೊಂಡಾಗ ಎ ಬಿ ಅನ್ನುವಂತಹ ಲೈನು, ಎ ಆದಿ ಬಿಂದು, ಬಿ ಅಂತ್ಯ ಬಿಂದು, ಎರಡು ಅಂತ್ಯ ಬಿಂದುಗಳಂತ ಇಟ್ಕೊಳ್ಳೋಣ. ಎ ಮತ್ತೆ ಬಿ ಎಷ್ಟು ಡಿಗ್ರಿ ಬೇಕು, ಇದೇನೆ ಆಂಗಲ್ ಮೆಜರ್ಮೆಂಟ್. ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನ ಕಮೆಂಟ್ ಅನ್ನು ಮರ್ತ್ಬಿಡಿ ದಯವಿಟ್ಟು, ಸಾರಿ ಕನ್ಫ್ಯೂಸ್ ಆಗಬೇಡಿ. ಈಗ ಇಲ್ಲಿ ಆಂಗಲ್ ಅನ್ನ ಹಾಕೋಣ. ಕಮಾಂಡ್ ಏನು, ಅಬ್ಸರ್ವ್ ಮಾಡಿ, ಪಾಯಿಂಟ್ ವೇರ್ an angle is formed. ಯಾವ ಪಾಯಿಂಟ್ ನಲ್ಲಿ, ಎ ಪಾಯಿಂಟ್ ಅಲ್ಲಿ. ಕ್ಯಾಪಿಟಲ್ ಎ is equal to, ನೆಕ್ಸ್ಟ್ ಏನು, ಆಂಗಲ್. ಆಂಗಲ್ ಓಪನ್ ಮಾಡಿ, ಬ್ರಾಕೆಟ್ ಓಪನ್ ಮಾಡಿದ ತಕ್ಷಣ ಕೇಳುತ್ತೆ ಫಸ್ಟ್ ಪಾಯಿಂಟ್ ಆದಿ ಬಿಂದು ಅಂತ್ಯ ಬಿಂದು ಅಂತ ಇಟ್ಕೊಳ್ಳೋದ್ರೆ ಕ್ಯಾಪಿಟಲ್ ಎ ಕಾಮ. ಈಗ ನೆಕ್ಸ್ಟ್ ಎಷ್ಟು ಡಿಗ್ರಿ ಬೇಕು ಅಂತ, ಎಷ್ಟು ಡಿಗ್ರಿ, ಒಂದು 70 ಡಿಗ್ರಿ ಇಟ್ಕೊಳ್ಳೋಣ. ಬ್ರಾಕೆಟ್ ಕ್ಲೋಸ್. ಸೊ ಇಲ್ಲಿ ಆಂಗಲ್ ಎ ಅಂತ ಕೊಟ್ಟಿದೆ, ಮೊದಲೇ ಹೆಸರಿರೋದ್ರಿಂದ ಈ ಹೆಸರನ್ನ ಚೇಂಜ್ ಮಾಡೋಣ. ಅಥವಾ ನಮ್ಗೆ ಆಂಗಲ್ ಹೆಸರು ಬೇಕಾಗಿಲ್ಲ, ಬೇಕಿದ್ರೆ ಕೊಟ್ಕೋಬಹುದು, ಬೇಡ ಅಂತಂದ್ರೆ ತೆಗಿಬಹುದು. ಆಂಗಲ್ ನೋಡಿ, ಅದು ತೆಗೆದ್ರೆ ಏನಾಗುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ. ಇಷ್ಟು ಸಾಕು ನಮ್ಗೆ ಕಮೆಂಟ್. ಆಂಗಲ್ ಇಸ್ ಈಕ್ವಲ್ ಟು ಯಾವ ಬಿಂದುವಿನಿಂದ ಯಾವ ಲೈನ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ, ಎಷ್ಟು ಡಿಗ್ರಿ ಅನ್ನುವಂಥದ್ದು ಹಾಕಿದ್ರೆ ಸಾಕು. ಆ ಬಿಂದುವಿಗೆ ಹೆಸರು ಬೇಕಂತಂದ್ರೆ ಆ ಹೆಸರನ್ನ ಕೊಟ್ಕೊಳ್ಳಿ. ಡಿ ಇಸ್ ಈಕ್ವಲ್ ಟು, ಸೊ ಇದಾಯ್ತು. ಈಗ ಎ ಇಂದ ಡಿ ಗೆ ನೀವು ಲೈನ್ ಅನ್ನ ಜಾಯಿನ್ ಮಾಡಿದ್ರೆ ಇದು 70 ಡಿಗ್ರಿ ಇದಂತಹ ಆಂಗಲ್ ಆಗುತ್ತೆ. ನಾನೇನಾದ್ರೂ ನಿಮ್ಗೆ ಕನ್ಫ್ಯೂಸ್ ಮಾಡಿದ್ರೆ ದಯವಿಟ್ಟು ಆ ಕನ್ಫ್ಯೂಷನ್ ನ ಬರ್ಕೊಂಡಿರಿ, ಮತ್ತೆ ಬೇಕಾದ್ರೆ ಕ್ಲಾರಿಫೈ ಮಾಡ್ಕೊಡ್ತೀನಿ. ಎ ಮತ್ತೆ ಡಿ ಈಗ ನಿಮಗೆ 60 ಡಿಗ್ರಿ ಇರುವಂತಹ ಈ ಪಾಯಿಂಟ್ ಆಗಿದೆ. ಇಲ್ಲಿಗೆ ಬೇಕಿದ್ರೆ ನೀವು ಲೈನ್ ಜಾಯಿನ್ ಮಾಡಿದ್ರೆ ಇದು 60 ಡಿಗ್ರಿ ಆಗುತ್ತೆ. ಆ ಲೈನ್ ಅನ್ನ ಜಾಯಿನ್ ಮಾಡೋಣ, ಯಾವುದು, ಎ ಮತ್ತೆ ಡಿ ನ. ಕಮಾಂಡ್ ಏನು, ಇ ಅಂತ, ಎಫ್ ಅಂತ ಎಫ್ ಇಸ್ ಈಕ್ವಲ್ ಟು ಲೈನ್ ಬ್ರಾಕೆಟ್ ಓಪನ್, ಯಾವುದು, ಎ ಬಿಂದು ನೋಡಿ, ಎ ಡಿ ಆಯ್ತು. ಈಗ ಡಿ ಎ ಬಿ ಅನ್ನುವಂಥದ್ದು 70 ಡಿಗ್ರಿ ಇರುವಂತಹ ಒಂದು ಕೋನ
ಈ ರೀತಿಯಾಗಿ ನಾವು ಆಂಗಲ್ ಅನ್ನ ಹಾಕ್ಬೋದು. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನು, ಈ ಆಂಗಲ್ ಅನ್ನ ಮಾಡೋದು ಹೇಗೆ ಅನ್ನುವಂಥದ್ದು ನೋಡೋಣ. ಹೌ ಟು ಮಾರ್ಕ್ ಅನ್ ಆಂಗಲ್ ಅಂದ್ರೆ ಅಲ್ಲಿ 70 ಡಿಗ್ರಿ ಇದೆ ಅನ್ನುವಂತಹದ್ದು ಗೊತ್ತಾಗ್ಬೇಕಲ್ಲ, ಅದನ್ನ ಮಾರ್ಕ್ ಮಾಡೋದು ನೋಡಿ. ಅದಕ್ಕೆ ಕಮಾಂಡ್ ಫೈಂಡ್ ಆಂಗಲ್ ಸಿ ಕಾಮ ಇ ಅಂತ ಇದೆ. ಏನಿಲ್ಲಿ ಸಿ ಅನ್ನುವಂಥದ್ದು ಆಬ್ಜೆಕ್ಟ್ ಲೈನ್ ಫಸ್ಟ್, ಆಬ್ಜೆಕ್ಟ್ ಲೈನ್ 2. ಹಾಗಾದ್ರೆ ಏನು ಅಂತ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 2 ಆಬ್ಜೆಕ್ಟ್ ಲೈನ್ ಇದೆ, ಎ ಬಿ ಅನ್ನುವಂಥದ್ದೊಂದು, ಎ ಡಿ ಅನ್ನುವಂಥದ್ದು. ಈ ಎ ಬಿ ಲೈನ್ ಹೆಸರೇನು ಸ್ಮಾಲ್ ಎ ಡಿ ಹೆಸರೇನು ಸ್ಮಾಲ್ ಎಫ್, ಹೌದಲ್ಲ? ಇದನ್ನ ಈಗ ಅಲ್ಲಿ ಹಾಕಬೇಕು. ಅಂದ್ರೆ ಈ ಆಂಗಲ್ ಎಷ್ಟಿದೆ ಅನ್ನುವಂತಹದನ್ನ ತೋರಿಸುತ್ತೆ. ಬನ್ನಿ ನೋಡೋಣ. ಎಲ್ಲೂ ಸ್ಪೇಸ್ ಕೊಡೋ ಹಾಗಿಲ್ಲ. ಫಸ್ಟ್ ಈ ಲೈನ್ ಹೆಸರು ಎ ಬಿ ಯ ಹೆಸರು, ಎ ಬಿ ಯ ಹೆಸರೇನು ಸ್ಮಾಲ್ ಎ ಕಾಮ, ಎ ಡಿ ಯ ಹೆಸರು ಏನು ಸ್ಮಾಲ್ ಎಫ್. ಈಗ ತೋರಿಸ್ತಾ ಇದೆ 70 ಡಿಗ್ರಿ ಅಂತ. ಈಗ ಇಲ್ಲಿ ಆಗಿರಂತಹ ರಚನೆ ಏನೇನೆಲ್ಲ ಆಗಿದೆ ಅನ್ನುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಒಂದು ಸಲ ಪ್ಲೇ ಅನ್ನ ಕೊಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಈಗ ಆಂಗಲ್ ಅನ್ನ ರಚನೆ ಮಾಡೋದು ತೋರಿಸ್ತಾ ಇದೆ ನೋಡಿ. 70 ಡಿಗ್ರಿಯನ್ನ ತಗೊಂಡಿದ್ದೆ, ಅಲ್ಲಿ ಪಾಯಿಂಟ್ ಇಟ್ಕೊಂಡೆ. ನಾವು ಬ್ಲಾಕ್ ಬೋರ್ಡ್ ಮೇಲೆ ಹೇಗೆ ಮಾಡ್ತೀವಿ ಅದೇ ತರ ಇಲ್ಲಿ ಮಾಡಿ ತೋರಿಸ್ಬೋದು ಮಕ್ಕಳಿಗೆ. ಸೊ ಆಂಗಲ್ ಮೆಜರ್ಮೆಂಟ್ ಕೂಡ ಅದು ತೋರಿಸ್ತಾ ಇದೆ ನೋಡಿ. ಆಂಗಲ್ ಎಷ್ಟಿದೆ, 70 ಡಿಗ್ರಿ. ಈ ರೀತಿಯಾಗಿ ಕಮಾಂಡ್ಸ್ ಗಳನ್ನ, ಇಷ್ಟು ಕಮಾಂಡ್ಗಳಿದ್ರೆ ಸಾಕು. ಇದೇ ಕಮಾಂಡ್ ಅಲ್ಲಿ ನಾವು ವೆರೈಟಿ ಆಗಿ ಬದಲಾಯಿಸಿಕೊಂಡು ಹಲವಾರು ರೀತಿಯಲ್ಲಿ ಮಾಡ್ತಾ ಹೋಗ್ಬೋದು. ಇದೆಲ್ಲ ಪೂರ್ತಿ ಲಾಜಿಕ್ ಜೊತೆಗೆ ಟ್ರಯಲ್ ಅಂಡ್ ಎರರ್. ಅಂದ್ರೆ ನೀವು ಟ್ರೈ ಮಾಡ್ತಾ ಹೋಗ್ಬೇಕು, ಮತ್ತೆ ಹೀಗಾದ್ರೆ ಹಾಗೆ ಅಲ್ಲಿ ಕಮಾಂಡ್ಸ್ ಗಳನ್ನ ಚೇಂಜ್ ಮಾಡ್ತಾ ಹೋಗಿ, ನಂಬರ್ ಗಳನ್ನ ಚೇಂಜ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ಕೊಟ್ಟಿರೋಂಥದ್ದು ಮೇಲ್ಗಡೆ ಆರ್ಕ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಕೆಳಗಡೆ ಆರ್ಕ್ ಹಾಕ್ಬೇಕಾದ್ರೆ ಎಷ್ಟು ಕೊಡಬೇಕು, ಇಲ್ಲಿ ನಂಬರ್ ಗಳನ್ನ ಚೇಂಜ್ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ದಿಸ್ ನೀಡ್ಸ್ ಪ್ರಾಕ್ಟೀಸ್. ಅಂದ್ರೆ ಈ ಪೂರ್ತಿ ರೋಬೋ ಕಂಪಾಸ್ ಕಲಿಯೋದು ಹೇಗೆ ಅಂತಂದ್ರೆ ಇಲ್ಲಿರೋ ಎಲ್ಲಾ ಕಮಾಂಡ್ಸ್ ಪ್ರತಿಯೊಂದನ್ನು ಇನ್ನೊಬ್ರಿಗೆ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಬಟ್ ಬೇಸಿಕ್ ಅನ್ನ ನಾನು ನಿಮ್ಗೆ ಈಗ ಹೇಳ್ಕೊಟ್ಟಿದ್ದೀನಿ. ಈ ಬೇಸಿಕ್ಸ್ ಅನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕಂತಂದ್ರೆ ಆ ಕಮಾಂಡ್ ಗಳಲ್ಲಿರೋ ನಂಬರ್ಗಳು, ಅಕ್ಷರಗಳನ್ನೆಲ್ಲ ಚೇಂಜ್ ಮಾಡ್ತಾ ಹೋದ್ರೆ ಆಟೋಮ್ಯಾಟಿಕಲಿ ಏನಾಗುತ್ತೆ ಅಂತಂದ್ರೆ ಎಲ್ಲಿ ಬರುತ್ತೆ ಆಬ್ಜೆಕ್ಟ್ಸ್ ಗಳು ಅನ್ನುವಂತಹದೆಲ್ಲ ಗೊತ್ತಾಗುತ್ತೆ. ಈಗ 70 ಡಿಗ್ರಿ ಮಾಡಿದೆ, ಅದೇ ಒಂದು ಆಂಗಲ್ ಅನ್ನ ಬಿ ನಲ್ಲಿ ಇಟ್ಕೊಂಡು ಮಾಡಿದ್ರೆ ಎಲ್ಲಿ ಬರುತ್ತೆ, 70 ಡಿಗ್ರಿ ಇಟ್ಟರೆ ಎಲ್ಲಿ ಬರುತ್ತೆ, ಈ ತರದೆಲ್ಲ ನಾವು ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದೆಲ್ಲ ಪ್ರಾಕ್ಟೀಸ್ ಅಷ್ಟೇ. ಆಮೇಲೆ ಕೆಳಗಡೆ ಬರ್ಬೇಕಾದ್ರೆ ಆರ್ಕ್ ಅನ್ನ ಉಲ್ಟಾ ಮಾಡ್ಬೇಕಾದ್ರೆ ಹೇಗೆ ಅನ್ನುವಂತಹದ್ದು. ಸೊ ಈ ರೀತಿಯಾಗಿ ನಾವು ರೋಬೋ ಕಂಪಾಸ್ ಅನ್ನ ಯೂಸ್ ಮಾಡ್ಬೋದು. ಈಗ ನಾನು ಇವತ್ತಿನ ಪ್ರಾಕ್ಟಿಕಲ್ ಜಾಮೆಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕನ್ಸ್ಟ್ರಕ್ಷನ್ ಅನ್ನ ನಾನು ನಿಮ್ಗೆ ಹೇಳಿದ್ದೆ. 120 ಡಿಗ್ರಿ ಮತ್ತೆ 90 ಡಿಗ್ರಿ ಅಂತ ಎಲ್ಲ ಹೇಳಿದ್ದೆ, ಅದು ಸೇವ್ ಆಗಿರುತ್ತೆ. ಈಗ ಇಷ್ಟೆಲ್ಲ ಆದ್ಮೇಲೆ ನಾನೀಗ ರೋಬೋ ಕಂಪಾಸ್ಗೆ ಸಂಬಂಧಪಟ್ಟಂತ ಎಲ್ಲಾ ಕಮೆಂಟ್ಸ್ ಗಳನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನ ನೀವಿನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಮ್ಮ ಹೈಸ್ಕೂಲ್ಗೆ ಸಂಬಂಧಪಟ್ಟಂತಹ ಎಲ್ಲ ರಚನೆಗಳನ್ನ ಇದರಲ್ಲಿ ಮಾಡಬಹುದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಕೆಲವು ಕನ್ಫ್ಯೂಷನ್ಸ್ ಬರುತ್ತೆ. ಆ ಕನ್ಫ್ಯೂಷನ್ಸ್ ಎಲ್ಲ ನಾನು ಹೇಳದ್ನಲ್ಲ, ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲೇ ನೀವು ಮಾಡ್ತಾ ಹೋಗ್ಬೇಕಾಗ್ಬೋದು. ಈಗ ಇಷ್ಟು ಸೇವ್ ಮಾಡೋದು ಹೇಗೆ, ಈಗ ಬರೋಣ ಅಲ್ಲಿಗೆ. ನಾನು ಹೇಳಿದ್ನಿ ಫಸ್ಟೇ ಲಾಗಿನ್ ಆಗಿದ್ರೆ ನಿಮ್ಮ ಹೆಸರು ಇಲ್ಲಿ ತೋರಿಸ್ತಾ ಇರುತ್ತೆ ಅಂತ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಸೇವ್ ಬಟನ್ ಇದೆ. ಈ ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕೇಳುತ್ತೆ, ಇದು ಹೊಸ ಪ್ರಾಜೆಕ್ಟ್ ಆಗಿರೋದ್ರಿಂದ ಕೇಳ್ತಾ ಇದೆ. ನಾನು ಇದಕ್ಕೆ ಒಂದು ಹೆಸರನ್ನ ಕೊಡ್ತೀನಿ. ಇವತ್ತಿನ ಚಾಪ್ಟರ್ ಆಗಿರೋದ್ರಿಂದ ಪ್ರಾಕ್ಟಿಕಲ್ ಜಿಯೋಮೆಟ್ರಿ ಅಂತ ಟೈಪ್ ಮಾಡ್ತೀನಿ. ಸೊ ಎಕ್ಸ್ಕ್ಯೂಸ್ ಮೀ, ಪ್ರಾಕ್ಟಿಕಲ್ ಜಿಯೋಮೆಟ್ರಿ ಅಂತ ಕೊಟ್ಟಿದ್ದೀನಿ. ಸೇವ್ ರೋಬೋ ಅಂತ ಇದೆ. ಸೇವ್ ರೋಬೋದಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಆಟೋಮ್ಯಾಟಿಕಲಿ ಸೇವ್ ಆಗುತ್ತೆ ನೋಡಿ. ಈ ರೀತಿ ಸೇವಿಂಗ್ ತಗೊಳುತ್ತೆ. ಸೇವ್ ತಗೊಂಡು ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಲ್ಲಿಗೆ ನಿಮ್ದು ಕಂಪ್ಲೀಟ್ ಆಯ್ತು. ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಸರ್, ಸೇವ್ ಆಗಿರೋದು ಎಲ್ಲಿರುತ್ತೆ ಸರ್? ಹಾಗಾದ್ರೆ ನೋಡಿ, ಇಲ್ಲಿ ಬನ್ನಿ.
ಹರ್ಷ ಈಗ ನನ್ನ ಹೆಸರಿದೆ, ಇಲ್ಲಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಮೈ ಫೈಲ್ಸ್ ಅಂತ ಕಾಣುತ್ತೆ ನಿಮ್ಗೆ. ಈ ಮೈ ಫೈಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಮಾಡಿರೋ ಎಲ್ಲಾ ಪ್ರಾಜೆಕ್ಟ್ಸ್ಗಳು ಇಲ್ಲಿ ಲಿಸ್ಟ್ ಅಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅತ್ಯಂತ ರೀಸೆಂಟ್ ಆಗಿ ಯಾವ್ದು ಮಾಡಿದ್ವಿ ಅದು ನಿಮ್ಗೆ ಇಲ್ಲಿ ಫಸ್ಟ್ ಕಾಣ್ತಾ ಇರುತ್ತೆ. ಇಲ್ಲಿ ನೋಡಿ PRA ಪ್ರಾಕ್ಟಿಕಲ್ ಜಿಯೋಮೆಟ್ರಿ ಅಂತ ಹೆಸರು ಕೊಟ್ಟಿದ್ನಲ್ಲ, ಅದು ಫಸ್ಟ್ ಕಾಣ್ತಾ ಇರುತ್ತೆ. ಓಪನ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಓಪನ್ ಆಗುತ್ತೆ. ಈ ಹಿಂದೆ ಮಾಡಿರೋಂಥದ್ದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಪೇಜ್ ಅಲ್ಲಿ 5 ಕಾಣುತ್ತೆ. ಎರಡನೇ ಪೇಜ್ಗೆ ಹೋಯ್ತು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ ನಾನು ಮಾಡ್ಕೊಂಡಿರೋಂಥದ್ದು. ಹಾಗೆ ಥರ್ಡ್ ಪೇಜ್ಗೆ ಹೋದ್ರೆ ನೋಡಿ ಇಲ್ಲೆಲ್ಲ ಇದೆ. ಈಗ 60 ಡಿಗ್ರಿಯನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ, ಅದು ಹೇಗೆ ಮಾಡ್ಕೊಂಡಿದ್ವಿ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಪನ್ ಕೊಟ್ರೆ ನೋಡಿ ಇದು ಬಂತು 60 ಡಿಗ್ರಿ. ಇದನ್ನು ಪ್ಲೇ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ. ಒಂದು ರೇಖೆಯನ್ನು ಎಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಕಮೆಂಟ್ಸ್ಗಳೆಲ್ಲ ಇಲ್ಲಿದೆ. ರೇಖೆಯನ್ನು ಎಳ್ಕೊಂಡೆ ಬಿಂದುಗಳನ್ನ ಗುರುತಿಸ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಮಾಡ್ಕೊಂಡು ವಿಡಿಯೋ ಕೂಡ ಮಾಡ್ಕೊಂಡ್ರೆ ರೆಕಾರ್ಡಿಂಗ್ ಹಾಕ್ಬಿಟ್ಟು ಪೂರ್ತಿ ವಿಡಿಯೋ ಆಗುತ್ತೆ, ನಿಮ್ಮ ಮಕ್ಕಳುಗಳಿಗೆ ಶೇರ್ ಮಾಡ್ಬೋದು. ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನು ತಗೊಂಡು ನಾನು ಈ ರೀತಿಯಾದಂತಹ ಒಂದು ಆರ್ಕ್ ಅನ್ನ ಹೇಳ್ಕೊಂಡೆ. ಮತ್ತೆ ಈ ಬೇಸ್ ಲೈನ್ ಮತ್ತೆ ಆರ್ಕ್ ಎರಡು ಇಂಟರ್ಸೆಕ್ಟ್ ಆಗಿರುವಂತಹ ಪಾಯಿಂಟ್ಗೆ ಒಂದು ಪಾಯಿಂಟ್ ಇಟ್ಕೊಂಡೆ. ಆ ಪಾಯಿಂಟ್ ನಲ್ಲಿ ನಾನೇನ್ ಮಾಡಿದೆ, ಎಷ್ಟು ತ್ರಿಜ್ಯ ತಗೊಂಡಿದ್ದೋ ಅಷ್ಟೇ ಅಳತೆಯ ತ್ರಿಜ್ಯದಿಂದ ಕಟ್ ಮಾಡಿದೆ. ಆ ಎರಡು ಆರ್ಕ್ಗಳು ಕಟ್ ಆಗಿರೋ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅನ್ನ ಗುರುತಿಸ್ಕೊಂಡು ನಾನು ಲೈನ್ ನ ಎಳ್ಕೊಳ್ತಾ ಇದ್ದೀನಿ. ಈ ರೀತಿ ಹೇಳ್ಕೊಂಡ್ರೆ ಅದು ಖಂಡಿತ 60 ಡಿಗ್ರಿ ಆಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು 60 ಡಿಗ್ರಿಗೆ ಚೆಕ್ ಮಾಡ್ಬೋದು. ಫೈಂಡ್ ಆಂಗಲ್ ಅನ್ನ ಕೊಟ್ಬಿಟ್ರೆ ಅದು ಎಷ್ಟು ಡಿಗ್ರಿ ಇದೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಅದೇ ರೀತಿಯಲ್ಲಿ ನಿಮ್ಗೆ 120 ಡಿಗ್ರಿ ಅಥವಾ 90 ಡಿಗ್ರಿಯನ್ನು ತೋರಿಸ್ತಾ ಇದ್ದೀನಿ. ಗಮನಿಸಿ, 90 ಡಿಗ್ರಿಯನ್ನೇ ಎಳೆಯೋದು ಹೇಗೆ ಪ್ಲೇಟ್ ಕೊಡ್ತಾ ಇದ್ದೀನಿ. ನಾನು ಹೇಳಿದೆ 120 ಡಿಗ್ರಿ ಮತ್ತೆ 60 ಡಿಗ್ರಿ ಇವೆರಡರ ನಡುವೆ ಬರುವಂತಹದ್ದು 90 ಡಿಗ್ರಿ. ಅಂದ್ರೆ ಇವೆರಡರ ಮಧ್ಯದ ಕೋನವನ್ನು ಅರ್ಧಿಸಿದ್ರೆ ನಮಗೆ 90 ಡಿಗ್ರಿ ಸಿಕ್ಕುತ್ತೆ ಅಂತ. ಅದನ್ನ ಹೇಗೆ ಮಾಡುವಂಥದ್ದು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಲೈನ್ ಅನ್ನ ಎಳ್ಕೊಂಡು ಸೇಮ್ ಒಂದು ನಿರ್ದಿಷ್ಟ ಅಳತೆಯ ಒಂದು ಕಂಸವನ್ನ ಎಳ್ಕೊಳ್ಳಿ. ಅದನ್ನ ಹೇಳ್ಕೊಂಡು ಅದೇ ಅಳತೆಯನ್ನ ಇಟ್ಕೊಂಡು, ಅಂದ್ರೆ ತ್ರಿಜ್ಯದ ಅಳತೆಯನ್ನ ಚೇಂಜ್ ಮಾಡದೆ 2 ಬಾರಿ ಕಟ್ ಮಾಡಿ. ಒಂದು ಬಾರಿ ಕಟ್ ಮಾಡಿದ್ರೆ ಇಟ್ ಗಿವ್ಸ್ 60 ಡಿಗ್ರಿ. ಮತ್ತೊಂದು ಬಾರಿ ನೀವು ಅದೇ ಬಿಂದುವಿನಲ್ಲಿ ಇಟ್ಕೊಂಡು, ಅಂದ್ರೆ 60 ಡಿಗ್ರಿಯನ್ನ ಕೊಡುವಂತಹ ಬಿಂದುವಿನಲ್ಲಿ ಇಟ್ಕೊಂಡು ಕಟ್ ಮಾಡಿದ್ರೆ ಯು ವಿಲ್ ಗೆಟ್ 120 ಡಿಗ್ರಿ. ಈಗ ಕಟ್ ಮಾಡ್ತಾ ಇದೆಯಲ್ಲ, ಈ ಬಿಂದುವಿನ ಮುಖಾಂತರ ಗೆರೆಯನ್ನು ಹೇಳಿದ್ರೆ ನಮಗೆ 120 ಡಿಗ್ರಿ ಸಿಗುತ್ತೆ. ಅಲ್ಲಿ ಒಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಬರ್ತಾ ಇದೆ, ಅದನ್ನ ಕೊಟ್ಟು ನೀವು ಲೈನ್ ಅನ್ನ ಹೇಳಿದ್ರೆ ಯು ವಿಲ್ ಗೆಟ್ 120. ಆದ್ರೆ ನಮಗ್ ಬೇಕಾದ್ರೆ 90 ಆಗಿರೋದ್ರಿಂದ 60 ಮತ್ತೆ 120 ಇವೆರಡರ ನಡುವೆ ನಾನು ಏನ್ ಮಾಡ್ತಾ ಇದ್ದೀನಿ, ಕಂಸಗಳನ್ನ ಕತ್ತರಿಸ್ತಾ ಇದ್ದೀನಿ. ಕತ್ತರಿಸಿದಾಗ ಅಲ್ಲಿ ಇಂಟರ್ಸೆಕ್ಟ್ ಆಗುವಂತಹ ಆ ಪಾಯಿಂಟ್ ನ ಮುಖಾಂತರ ಎ ನ ಲೈನ್ ಏನ್ ಜಾಯಿನ್ ಮಾಡುತ್ತೆ ಅದು ಕರೆಕ್ಟ್ ಆಗಿ 120 ಮತ್ತೆ 60ಯ ಮಧ್ಯೆ ಬರುತ್ತೆ. ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ 90 ಡಿಗ್ರಿ. ಇದಕ್ಕೂ ಕೂಡ ಬೇಕಾದ್ರೆ ನೀವು 90 ಫೈಂಡ್ ಆಂಗಲ್ ಅನ್ನ ಕೊಟ್ಟು ಎಷ್ಟಿದೆ ಅಂತ ಚೆಕ್ ಮಾಡಬಹುದು. ಈ ರೀತಿಯಾಗಿ ನಾವು ಹಲವಾರು ಪ್ರಾಕ್ಟಿಕಲ್ಸ್ ಗಳನ್ನ ಮಾಡ್ತಾ ಹೋಗ್ಬೋದು. ಪ್ರಾಕ್ಟಿಕಲ್ ಜಿಯೋಮೆಟ್ರಿಗೆ ಸಂಬಂಧಪಟ್ಟಂತಹ ರಚನೆಗಳನ್ನ ಹಲವಾರು ಇದೆ, ನಾವೆಲ್ಲ ಮಾಡ್ತಾ ಹೋಗ್ಬೋದು. ನಿಮ್ಗೆ ಎಕ್ಸಾಂಪಲ್ಸ್ ಬೇಕಂದ್ರೆ ಎಲ್ಲ ಎಕ್ಸಾಂಪಲ್ಸ್ಗಳು ಇಲ್ಲೇ ಸಿಕ್ಕುತ್ತೆ. 10th ಸಂಬಂಧಪಟ್ಟ ಹಾಗೆ ನೀವು ಇದು ನಮ್ಗೆ 10th ಸಂಬಂಧಪಟ್ಟಿದ್ದು. ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಮಾಡಿಕೊಂಡು ವಿಡಿಯೋ ಇಂದ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ಬಿಡಿ. ನಾನು ಹಿಂದೆ ಹೇಳಿದ್ದೆ ಆಕ್ಟಿವ್ ಪ್ರೆಸೆಂಟರ್ ಅಂತ ಸ್ಕ್ರೀನ್ ರೆಕಾರ್ಡರ್ ಇದೆ, ಅದನ್ನ ಆನ್ ಮಾಡ್ಕೊಂಡ್ ಬಿಟ್ಟಿದ್ರೆ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ ಅದು ವಿಡಿಯೋ ಆಗಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ನೀವು ಮಾತಾಡ್ತಾ ಇದ್ರೆ ಆ ವಾಯ್ಸ್ ಕೂಡ ಅದ್ರ ಜೊತೆಗೆ ಸಿಂಕ್ ಆಗುತ್ತೆ. ಎರಡು ಬ್ಲೆಂಡ್ ಆಗಿ ಔಟ್ಪುಟ್ ಒಂದು ಒಳ್ಳೆ ವಿಡಿಯೋ ಸಿಕ್ಕುತ್ತೆ. ಆ ವಿಡಿಯೋನ ನೀವು ಮಕ್ಕಳಿಗೆ ಶೇರ್ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡ್ಬೋದು, ಮೇಲ್ಗಡೆ ಡೀಟೇಲ್ಸ್ ಬರ್ತಾ ಇದೆ, ಅದಕ್ಕೆ ಟೆಕ್ಸ್ಟ್ ಅನ್ನ ಹಾಕೋದು ಹೇಗೆ ಅಂತ. ಅದೆಲ್ಲ ನಿಮ್ಗೆ ಎಕ್ಸಾಂಪಲ್ಸ್ ಅಲ್ಲಿ ಹುಡುಕಿದ್ರೆ ಕಮೆಂಟ್ ಮಾಡೋದು ಹೇಗೆ ಅನ್ನುವಂಥದ್ದೆಲ್ಲ ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ರೋಬೋ ಕಂಪಾಸ್ ಅನ್ನ ನಮ್ಮ ಪ್ರಾಕ್ಟಿಕಲ್ ಜಿಯೋಮೆಟ್ರಿ ಚಾಪ್ಟರ್ಗೆ ಯೂಸ್ ಮಾಡ್ಕೊಬಹುದು. ಮಕ್ಕಳುಗಳಿಗೆ ಆನಿಮೇಷನ್ ಲೆವೆಲ್ ಅಲ್ಲಿ ನಾವು ಮಕ್ಕಳುಗಳಿಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ಬಹುದು. ದಿಸ್ ಇಸ್ ಆಲ್ ಅಬೌಟ್ ಮೈ ಸೆಷನ್. ಇವತ್ತಿನ ಸೆಷನ್ ಹೇಗೆ ಅನ್ನಿಸ್ತು, ಅನುಮಾನ ಇದ್ರೆ ಹೇಳಿ, ನನಗೆ ಖಂಡಿತ ಗೊತ್ತಿದ್ರೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಅನಿಲ್ ಸರ್. ಅಷ್ಟೇ ಸರ್.
ಸರ್ ಹೇಳಿ ಸರ್. ಸೆಷನ್ ಎಂಡ್ ಆಗಿದೆ ಅಲ್ಲ ಇದು? ಹಲೋ ಹೇಳಿ ಸರ್. ನಾನು ಈಗ ಎಲ್ಲ ಪಾರ್ಟಿಸಿಪೆಂಟ್ಸ್ ನ ಅನ್ಮ್ಯೂಟ್ ಮಾಡ್ತೀನಿ. ಅವ್ರು ಏನಾದ್ರು ಡೌಟ್ಸ್ ಇದ್ರೆ ಕೇಳ್ತಾರೆ, ಅದನ್ನೆಲ್ಲ ಸ್ವಲ್ಪ ಕ್ಲಾರಿಫೈ ಮಾಡ್ತಾರೆ. ಖಂಡಿತ ಸರ್, ಖಂಡಿತ ಸರ್. ಹರ್ಷ ಸರ್, ಪ್ಯಾರಲಲ್ ಲೈನ್ ಹಾಕೋದು ಹೇಗೆ? ಪ್ಯಾರಲಲ್ ಲೈನ್, ಸಾರಿ. ಎಸ್ ಸರ್, ಎಸ್ ಸರ್, ಸಾರಿ, ಅದೊಂದು ಹೇಳ್ಕೊಟ್ಬಿಡ್ತೀನಿ. ಎಲ್ಲ ಹಾಗೆ ಅನ್ಮ್ಯೂಟ್ ಅಲ್ಲೇ ಇರಿ ಸರ್, ಯಾರು ಮಧ್ಯ ಮಾತಾಡೋದು ಸರ್. ಕನ್ನಡದಲ್ಲಿ ಟೈಪ್ ಮಾಡಿದ್ರಲ್ಲ, ಹಂತ 1 ಹಂತ, ಕನ್ನಡದಲ್ಲಿ ಹೇಗೆ ಮಾಡ್ಬೇಕು ಅದನ್ನು ಹೇಳ್ಬಿಡಿ. ಎರಡನ್ನೂ ಹೇಳ್ಬಿಡ್ತೀನಿ ಸರ್, ಎರಡನ್ನ ಹೇಳ್ಬಿಡ್ತೀನಿ. ಸಾರಿ. ಹಾಗೆ ಎಲ್ಲರೂ ಅನ್ಮ್ಯೂಟ್ ಅಲ್ಲೇ ಇರಿ. ಪ್ಯಾರಲಲ್ ಲೈನ್ಸ್ ಹಾಕೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ಈಗ ನೋಡಿ, ಅದಿತ್ತು, ನಾನು ಮರ್ತಿದ್ದೆ. ಹೌ ಡ್ರಾ ಪ್ಯಾರಲಲ್ ಲೈನ್ಸ್. ಓಕೆ, ಈಗ ಇಲ್ಲಿ ಗಮನಿಸಿ. ಪ್ಯಾರಲಲ್ ಲೈನ್ಸ್ಗೆ ಕಮಾಂಡ್ ಇದು P is equal to ಬ್ರಾಕೆಟ್ ಓಪನ್ ಮಾಡಿ ಮುಂದಕ್ಕೆ ಏನು ನೇಮ್ ಆಫ್ ದಿ ಆಬ್ಜೆಕ್ಟ್, ಇದು ನಿಮ್ಗೆಲ್ಲ ಗೊತ್ತಾಗಿದೆ. ಪ್ಯಾರಲಲ್ ಅಂತ ಬರೀಬೇಕು. ಬರೆದ್ಬಿಟ್ಟು ಇಲ್ಲಿ ಗಮನಿಸಿ, ಲೈನ್ ಟು ವಿಚ್ ದ ಪ್ಯಾರಲಲ್ ಲೈನ್ ಇಸ್ ಟು ಬಿ ಡ್ರಾನ್. ಯಾವ ಲೈನ್ಗೆ ನೀವು ಪ್ಯಾರಲಲ್ ಲೈನ್ ಅನ್ನ ಎಳಿಬೇಕು ಅಂತ ಅನ್ಕೊಂಡಿದ್ರೆ ಅದರ ಹೆಸರನ್ನ ಬರೀಬೇಕು. ಇಲ್ಲಿ ಈಗ ಯಾವುದೋ ಒಂದು ಅಲ್ಲಿ ನಾವು AB ಅಂತ ತಗೊಂಡಿದ್ವಿ, A ಲೈನ್ ಅಂತ ಹೆಸರು. ಯಾವ ಪಾಯಿಂಟ್ ನ ಮುಖಾಂತರ ಪ್ಯಾರಲಲ್ ಲೈನ್ ಹೋಗ್ಬೇಕು ಅನ್ನುವಂಥದ್ದು ತೋರಿಸ್ತಾ ಇದೆ. ಹೇಳ್ಕೊಡ್ತೀನಿ ಅದನ್ನ. ಮತ್ತೆ ಫೈನಲ್ ವರ್ಕ್, ಲೆಂತ್ ಆಫ್ ದಿ ಪ್ಯಾರಲಲ್ ಲೈನ್ ಎಷ್ಟು ಉದ್ದ ಇರಬೇಕು. ಸೊ ಈ ಕಮಾಂಡ್ ಅನ್ನ ಈಗ ನಾನು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹಿಂದೆ ಮಾಡಿದಂತಹ ಇದಕ್ಕೆ ಹೋಗೋಣ ನಾವು. ಎಸ್ ಸರ್. ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೆ, ಕನ್ಸ್ಟ್ರಕ್ಷನ್ ಮಾಡಕ್ ಹೋಗ್ಬೇಕಾದ್ರೆ ಗ್ರಿಡ್ ಲೈನ್ಸ್ ಗಳಿರ್ಲಿ ಅಂತ ಅಂದ್ಬಿಟ್ಟು. ಈಗ ಅಬ್ಸರ್ವ್ ಮಾಡಿ, ಈ ಎ ಲೈನ್ ಇದೆಯಲ್ಲ, ಅಂದ್ರೆ AB ಲೈನ್, ಈ ಎ ಲೈನ್ಗೆ ಒಂದು ಪ್ಯಾರಲಲ್ ಲೈನ್ ಅನ್ನು ನಾವು ಎಳಿಬೇಕು ಅಂತ ಇಟ್ಕೊಳ್ಳೋಣ. ಆ ಪ್ಯಾರಲಲ್ ಲೈನು ಎಲ್ಲಿ ಬರಬೇಕು? ಸುಮ್ಮನೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಉದಾಹರಣೆಗೋಸ್ಕರ ಈ ಡಿ ಲೈನ್ ನ ಮುಖಾಂತರ, ಡಿ ಬಿಂದುವಿನ ಮುಖಾಂತರ ಹೋಗ್ಲಿ ಅಂತ ಇಟ್ಕೊಳ್ಳೋಣ. ಡಿ ಬಿಂದುವಿನ ಮುಖಾಂತರ ಹೀಗೆ ಲೈನ್ ಹೋಗ್ಬೇಕು ಅಂತ ಇಟ್ಕೊಳ್ಳೋಣ. ಈಗ ಅದನ್ನ ಬರೆಯೋದು ಹೇಗೆ? ಕಮಾಂಡ್ ತಗೊಳ್ಳಿ. ಕಮಾಂಡ್ ಒಂದ್ಸಲ ನೋಡ್ಕೊಳ್ಳಿ. ಪ್ಯಾರಲಲ್ ಫಸ್ಟ್ ಯಾವ ಲೈನ್. ಸೊ ಪ್ಯಾರಲಲ್ ಲೈನ್ಗೆ ಒಂದು ಹೆಸರು ಕೊಡ್ತಾ ಇದ್ದೀನಿ, EFG ಅಂತ. ಪ್ಯಾರಲಲ್ ಟೈಪ್ ಮಾಡಿ, ನೆಕ್ಸ್ಟ್ ಬ್ರಾಕೆಟ್ ಓಪನ್. ಬ್ರಾಕೆಟ್ ಓಪನ್ ಮಾಡಿದ ತಕ್ಷಣ ಯಾವ ಲೈನ್ಗೆ ಪ್ಯಾರಲಲ್ ಎಳಿಬೇಕು? ಕೆಳಗಡೆ ಬೇಸ್ ಲೈನ್. ಬೇಸ್ ಲೈನ್ ಹೆಸರೇನು? ಸ್ಮಾಲ್ a ಕೊಟ್ಟೆ. ಯಾವ ಬಿಂದುವಿನ ಮುಖಾಂತರ ಪ್ಯಾರಲಲ್ ಲೈನ್ ಎಳಿಬೇಕು? ಡಿ ಬಿಂದು ಇದೆಯಲ್ಲ, ಆ ಡಿ ಬಿಂದುವಿನ ಕ್ಯಾಪಿಟಲ್ ಡಿ. ಎಷ್ಟು ಉದ್ದ ಎಳಿಬೇಕು? ಒಂದು 12 ಸೆಂಟಿಮೀಟರ್ ಹಾಕ್ತೀನಿ. 12 ಸೆಂಟಿಮೀಟರ್ ಬ್ರಾಕೆಟ್ ಅಬ್ಸರ್ವ್ ಮಾಡಿ. ಎ ಲೈನ್ಗೆ ಅಂದ್ರೆ AB ಲೈನ್ಗೆ ಡಿ ಬಿಂದುವಿನ ಮುಖಾಂತರ ಪ್ಯಾರಲಲ್ ಲೈನ್ ಹೋಗ್ತಾ ಇದೆ. ಸರ್, ನನಗೆ ಇಲ್ಲಿ ಡಿ ಬಿಂದು ಇರ್ಲಿಲ್ಲ ಸರ್, ಬರೀ ಪ್ಯಾರಲಲ್ ಲೈನ್ ಎಳಿಬೇಕು ಸರ್. ಇನ್ನೊಂದು ಲೈನ್ ಎಳೆದು ತೋರಿಸಿ. ಎಲ್ಲಿ ಸರ್? ಈ 11 ಇದೆಯಲ್ಲ, ಈ ನೇರಕ್ಕೆ ಒಂದು ಪ್ಯಾರಲಲ್ ಲೈನ್ ಎಳೆದು ತೋರಿಸಿ ಸರ್, ಹೇಗ್ ಬರುತ್ತೆ ಅಂತ. ಸರ್, ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನನ್ನ ಡಾಟಾ ಕ್ಲೋಸ್ ಆಗ್ತಾ ಇದೆ. ಬೈ ಚಾನ್ಸ್ ಡಿಸ್ಕನೆಕ್ಟ್ ಆದ್ರೆ ಒಂದು 5 ಮಿನಿಟ್ಸ್ ಮತ್ತೆ ಜಾಯ್ನ್ ಆಗ್ತೀನಿ. ಡೋಂಟ್ ಗೋ ಅವೇ ಹೇಳ್ತಾ ಇದ್ದೀನಿ. ಓಕೆ, ಈ ಎ ಲೈನ್ಗೆ ಇಲ್ಲೆಲ್ಲಾದ್ರೂ ಒಂದು ಹೇಳಿರಿ ಸರ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದ್ರ ನೇರಕ್ಕೆ 11 ಇದೆಯಲ್ಲ, ಇದ್ರ ನೇರಕ್ಕೆ ಒಂದು ಹೇಳಿರಿ. ಹಾಗೆ ಎಳಿಬೇಕಾದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಅನ್ನು ನೀವು ಗುರುತಿಸ್ಕೋಬೇಕು. ಯಾವುದು? ಉದಾಹರಣೆಗೆ ಇಲ್ಲಿ 12 ಇಟ್ಕೊಳ್ಳಿ, ಎಕ್ಸ್ ಕೋಆರ್ಡಿನೇಟ್. ಮೇಲ್ಗಡೆ ವೈ ಕೋಆರ್ಡಿನೇಟ್ 11 ಇಟ್ಕೊಳ್ಳಿ. 12,11. ಈಗ ಇದೇ ಜಾಗದಲ್ಲಿ ಡಿ ಅನ್ನ ತೆಗಿತಾ ಇದ್ದೀನಿ. ಡಿ ಅನ್ನ ತೆಗೆದು ಅದರ ಜಾಗದಲ್ಲಿ 12,11 ಅಂತ ಗಮನಿಸಿ. ಈ ಲೈನ್ಗೆ ಈ 12,11 ನೋಡಿ, ಇಲ್ಲಿದೆಯಲ್ಲ ಈ ಬಿಂದು, ಈ ಬಿಂದುವಿನ ಮುಖಾಂತರ ಇದು ಹೋಗ್ತಾ ಇದೆ. ಪಾಯಿಂಟ್ ಇದ್ರೆ ಪಾಯಿಂಟ್ ಹೆಸರು ಕೊಟ್ಬಿಡಿ. ಪಾಯಿಂಟ್ ಇಲ್ಲ ಅಂದ್ರೆ ಆ ಪಾಯಿಂಟ್ಗೆ ಸಂಬಂಧಪಟ್ಟಂತಹ ಕೋಆರ್ಡಿನೇಟ್ ಅನ್ನ ಬರೀರಿ. ಈಗ 12,11 ಅಂತ ಹಾಕ್ತಾ ಇಲ್ವಾ? ಎಷ್ಟು? 12 ಸೆಂಟಿಮೀಟರ್ ಹೇಳಿದ್ದೀನಿ. ಎಡಕ್ಕೆ 6 ಸೆಂಟಿಮೀಟರ್ ಇರುತ್ತೆ, ಬಲಕ್ಕೆ 6 ಸೆಂಟಿಮೀಟರ್. ಸೊ ಈ ರೀತಿಯಾಗಿ ಪ್ಯಾರಲಲ್ ಲೈನ್ಸ್ ಅನ್ನು ನಾವು ಎಳಿಬಹುದು. ಒಂದು. ಇನ್ನ ಸರ್ ಕೇಳಿದ್ರು ಟೆಕ್ಸ್ಟ್ ಅನ್ನ ಹಾಕ್ತಿದ್ರಲ್ಲ, ಅದು ಹೇಗೆ ಅಂತ. ನಿಮ್ಗೆ ಅದಕ್ಕೆ ಎಕ್ಸಾಂಪಲ್ ಅನ್ನು ನಾನು ಇಲ್ಲಿ ತೋರಿಸ್ತೀನಿ, ಹೇಗೆ ಟೆಕ್ಸ್ಟ್ ಅನ್ನ ಹಾಕ್ತಾ ಇದೆ ಅಂತ. ಇಲ್ಲಿ ನನ್ನ ಫೈಲ್ಸ್ ಗಳಲ್ಲಿ ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ತೋರಿಸ್ತೀನಿ ನೋಡಿ. ಈ ಮೊದಲನೇ ಕಮಾಂಡ್ ಅನ್ನ ಇಲ್ಲಿ ಗಮನಿಸಿ, ಏನಂತ ಇದೆ ನೋಡಿ. ಟೆಕ್ಸ್ಟ್ ಬ್ರಾಕೆಟ್ ಓಪನ್ ಇದೆ, ಮತ್ತೆ ಮೇಲ್ಗಡೆ ಗಮನಿಸಿ
ಒಂದು ಇನ್ವರ್ಟೆಡ್ ಕಾಮ ಓಪನ್ ಆಗಿದೆ, ಸಿಂಗಲ್ ಇನ್ವರ್ಟೆಡ್ ಕಾಮ ಓಪನ್ ಆಗಿದೆ. ಓಕೆ, ಇದನ್ನ ನಾನು ಫಸ್ಟ್ ಕಾಪಿ ಮಾಡ್ಕೊಳ್ತೀನಿ, ನಿಮ್ಗೆ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಕಮಾಂಡ್ ಇಷ್ಟೇ, ಟೆಕ್ಸ್ಟ್ ಅಂತ ಕೊಡಬೇಕು, ಬ್ರಾಕೆಟ್ ಓಪನ್ ಮಾಡಬೇಕು. ಈಗ ಅಬ್ಸರ್ವ್ ಮಾಡಿ, ಸಿಂಗಲ್ ಇನ್ವರ್ಟೆಡ್ ಕಾಮ ಓಪನ್ ಆಗಿದೆ, ಮಧ್ಯದಲ್ಲಿ ನೀವು ಕನ್ನಡದಲ್ಲಿ ಬರ್ದಿದ್ದೀನಿ ನಾನು, ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳದ ಸ್ಪರ್ಶಕಗಳ ರಚನೆ, ಮತ್ತೆ ಸಿಂಗಲ್ ಇನ್ವರ್ಟೆಡ್ ಕಾಮ ಕ್ಲೋಸ್, ಮತ್ತೆ ಬ್ರಾಕೆಟ್ ಕ್ಲೋಸ್. ಇದಿಷ್ಟನ್ನು ನೀವು ಟೈಪ್ ಮಾಡಿದ್ರೆ ಕಮಾಂಡ್ ಅಲ್ಲಿ ಆ ರೀತಿ ಬರುತ್ತೆ. ಕನ್ನಡದಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಮುಖ್ಯವಾಗಿ ಗಮನಿಸಿ, ನೀವು ಟೈಪ್ ಮಾಡುವಂತಹ ಕನ್ನಡ ಯೂನಿಕೋಡ್ ಆಗಿರ್ಬೇಕು. ನಾನು ICT ಕ್ಲಾಸ್ ನಲ್ಲಿ ಹೇಳಿದ್ದೆ ಯೂನಿಕೋಡ್ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಏಕ ಭಾಷೆಯಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿದ್ರೆ ಖಂಡಿತ ಅಲ್ಲಿ ಬರೋದಿಲ್ಲ. ಒಂದು. ಎರಡನೇದು, ನೇರವಾಗಿ ಕಮಾಂಡ್ ನಲ್ಲಿ ಕನ್ನಡವನ್ನ ಟೈಪ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿ, ಹೊರಗೆ ಒಂದು ವರ್ಡ್ ಫೈಲ್ ಅಲ್ಲೋ ಅಥವಾ ಒಂದು PPT ಅಲ್ಲೋ ನೀವು ಟೈಪ್ ಮಾಡಿ ಇಟ್ಕೊಂಡು ಅದನ್ನ ಕಾಪಿ ಮಾಡಿ ಅಲ್ಲಿ ಹಾಕ್ಬೋದು. ನೇರವಾಗೂ ಕೂಡ ಹಾಕ್ಬೋದು, ಬಟ್ ನಿಮ್ಮ ಸಿಸ್ಟಮ್ ನಲ್ಲಿ ನೀವು ಫೊನೆಟಿಕ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿರ್ಬೇಕಾಗುತ್ತೆ. ಅವಾಗ ಯೂನಿಕೋಡ್ ಅನ್ನ ನೇರವಾಗಿ ಅಲ್ಲಿ ಹಾಕ್ಬೋದು. ಅಷ್ಟೆಲ್ಲ ರಿಸ್ಕ್, ಅದೆಲ್ಲ ಸೆಟ್ಟಿಂಗ್ಸ್ ಗಳನ್ನ ಮಾಡ್ಕೊಳ್ಳೋದು ಗೊತ್ತಾಗಿಲ್ಲ ಅಂದ್ರೆ ತಲೆನೇ ಕೆಡ್ಸ್ಕೋಬೇಡಿ. ಯೂನಿಕೋಡ್ ಆನ್ ಮಾಡ್ಕೊಂಡು ಒಂದು ವರ್ಡ್ ಪೇಜ್ ಅಥವಾ PPT ಅಲ್ಲೋ ಕನ್ನಡದಲ್ಲಿ ಪೂರ್ತಿ ಟೈಪ್ ಮಾಡ್ಕೊಳ್ಳಿ, ಅಲ್ಲಿಂದ ಕಾಪಿ ಮಾಡ್ಕೊಳ್ಳಿ, ಕಮಾಂಡ್ ತಂದು ಪೇಸ್ಟ್ ಮಾಡಿ. ಅದು ತುಂಬಾ ಈಸಿ ಇದೆ. ಫೊನೆಟಿಕ್ಸ್ ಹಾಕಿ ಆ ಫೊನೆಟಿಕ್ಸ್ ಇಂದ ಮತ್ತೆ ಸೆಟ್ಟಿಂಗ್ಸ್ ಹೋಗಿ ಅದರಲ್ಲಿ ಮತ್ತೆ ಟೈಪ್ ಮಾಡೋದೆಲ್ಲ ಸ್ವಲ್ಪ ಹಿಂಸೆ ಅನ್ಸುತ್ತೆ. ಹಾಗಾಗಿ ಸೊ ಕನ್ನಡದಲ್ಲಿ ಹಾಕೋದು ಹೇಗೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಯ್ತು, ಮತ್ತೆ ಪ್ಯಾರಲಲ್ ಲೈನ್ ಅನ್ನ ಎಳೆಯೋದು ಹೇಗೆ ಅಂತ ಗೊತ್ತಾಯ್ತು. ಎಸ್ ಸರ್, ನೆಕ್ಸ್ಟ್ ನಿಮ್ಮ ಕ್ವೈರಿ ಏನಾದ್ರು ಇದ್ರೆ. Thank you, sir. Thank you very much.